ಹರಿ ಓಂ ಶ್ರೀ ಜನಕಜ ರಮಣ ವಿಮಲ ಸರೋಜ ಸಂಭವ ಜನಕ ಅನುಪಮ ರಾಜಶೇಖರ ನಿಖಿಳಾಮರ ಕಿರೀಟ ಜಯ ರಾಜಿತಾಮಲ ಪದ ಪಂಕೇಜ ಆನತ ಧನದಯಾಸುರಭುಜ ತೊರವೆಯ ರಾಯ ನರಹರಿ ಪಾಲಿಸುಗೆ ಜಗವಾ ಎಂಬುದಾಗಿ ಈ ಶಿಕ್ಷಕ ದಿನಾಚರಣೆಯ ತಿಂಗಳ ಸಂದರ್ಭದಲ್ಲಿ ಶುಭಾವಸರದಲ್ಲಿ ಇವತ್ತು ಶಿಕ್ಷಕರ ಪರಿಚಯ ಮಾಲಿಕೆಯಲ್ಲಿ ಇದೀಗ ನಮ್ಮೊಂದಿಗಿರುವವರು ಗಮಕಿ ಅಧ್ಯಾಪಕರು, ಉಪನ್ಯಾಸಕರು, ಕನ್ನಡ ಉಪನ್ಯಾಸಕರಾದಂಥ ಮಧೂರು ನಮ್ಮ ಮೋಹನ ಕಲ್ಲೂರಾಯ, ಸರಿಯಲ್ಲ ಸರ್? ಕಲ್ಲೂರಾಯರೊಂದಿಗೆ ನಾವು ಇದ್ದೀವಿ. ಅವರನ್ನು ವಾಹಿನಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಪ್ರಾರಂಭದಲ್ಲೇ ನಾನು ಕಾವ್ಯವಾಚನದ ಒಂದು ಸೊಲ್ಲನ್ನು ಹೇಳಿದ್ದೇನೆ, ಯಾಕೆಂದರೆ ಅವರು ಒಳ್ಳೆ ಗಮಕಿ ಆದ ಕಾರಣ ನಾನು ಹೇಳ್ತಾ ಸ್ವಾಗತಿಸ್ತಾ ಅವರ ಪರಿಚಯವನ್ನು ನಿಮಗೆ ಮಾಡಬೇಕು ಅಂತಿದ್ದೇನೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಇವಾಗ ಈಗಾಗಲೇ ಹೇಳಿದಾಗೆ ನಮ್ಮ ಸರಣಿ ಕಾರ್ಯಕ್ರಮದ ಇನ್ನೊಬ್ಬ ಅತಿಥಿಯಾಗಿ ನೀವು ಬಂದಿದ್ದೀರಾ. ನಿಮ್ಮನ್ನು ಈ ಸಂದರ್ಭದಲ್ಲಿ ಸಮಸ್ತರಿಗೆ ಪರಿಚಯ ಮಾಡಿಕೊಡಬೇಕು ಅಂತ ವಿನಂತಿ. ನಾನು ಮಧೂರು ಮೋಹನ ಕಲ್ಲೂರಾಯ, ಮೂಲತಃ ಕೇರಳದ ಕಾಸರಗೋಡಿನ ಮಧೂರ್ನವ, ಕನ್ನಡಿಗ, ಕಾಸರಗೋಡು ಕನ್ನಡಿಗ, ನಮ್ಮ ಹೆಮ್ಮೆ ಅದು. ಹೌದು. ತಂದೆ ಮಧೂರು ವಿಷ್ಣು ಕಲ್ಲೂರಾಯ, ತಾಯಿ ಪದ್ಮಾವತಿ. ತಂದೆಯವರು ಮಧೂರು ದೇವಸ್ಥಾನದಲ್ಲಿ ಪಾರಂಪರಿಕ ಅರ್ಚಕರು. ತಂದೆ ಮತ್ತು ನನ್ನ ದೊಡ್ಡಪ್ಪ ವಾಸುದೇವ ಕಲ್ಲೂರಾಯರು ಎರಡೇ ಮಂದಿ ಇಡೀ ದೇವಸ್ಥಾನವನ್ನು ಮಾಯ್ಪಾಡಿ ಅರಸರ ನಿರ್ದೇಶನದಂತೆ ನಡೆಸ್ತಾ ಇದ್ದವರು. ಆಗ ಬೇರೆ ಯಾರೂ ಇರಲಿಲ್ಲ. ಆಮೇಲೆ ಉಳಿದವರನ್ನೆಲ್ಲ ಇವರು ಸಹಾಯಕ್ಕೆ ಅಂತ ಜನಗಳು ಜಾಸ್ತಿ ಬರಲಿಕ್ಕೆ ಶುರುವಾದ ಹಾಗೆ ಸೇರಿಸಿದ್ದು. ಆಮೇಲೆ ನನ್ನ ತಂದೆಯವರು ಸಂಗೀತ ವಿದ್ವಾಂಸರು, ಪುರೋಹಿತರು, ತಂತ್ರಿಗಳು. ಅಷ್ಟೇ ಅಲ್ಲದೆ ಅವರು ಸಂಗೀತದಲ್ಲಿ ಪಿಟೀಲು ವಾದಕರು. ಊರಿನಿಂದ ಬಾಲ್ಯದಲ್ಲೇ ಹೇಳದೆ ಕೇಳದೆ ಹೋಗಿ ತಮಿಳುನಾಡಿನಲ್ಲಿ ಸಂಗೀತವನ್ನು ಕಲಿತು ಮತ್ತೆ ಬಂದು ಪೌರೋಹಿತ್ಯವನ್ನು, ಅಂದರೆ ದೇವಸ್ಥಾನದ ಕೆಲಸವನ್ನು ಮುಂದುವರಿಸಿದವರು. ದೊಡ್ಡಪ್ಪ ಎಲ್ಲ ದೇವಸ್ಥಾನದಲ್ಲಿ ಇದ್ದ ಕಾರಣ ಮತ್ತೆ ನಮ್ಮ ಅಣ್ಣಂದಿರಿಗೆ ದೇವಸ್ಥಾನದ ಕೆಲಸ ವಹಿಸಿಕೊಟ್ಟ ಮೇಲೆ ಅವರು ಮತ್ತೆ ಸಂಗೀತವನ್ನೇ ಮುಖ್ಯ ವೃತ್ತಿಯನ್ನಾಗಿ ಮಾಡಿದ್ರು. ಅಂದರೆ ಸಂಗೀತವನ್ನೇ ಜೀವಾಳವಾಗಿ ಬದುಕಿದಂಥ ಮಹಾಪುಣ್ಯ. ಹೌದು. ಮತ್ತು ಅವರ ಸಂಗೀತದ ರೀತಿಯನ್ನು ಹೇಳಿಕೊಡುವ ರೀತಿಯನ್ನು ಮನೆಗೂ ಬರ್ತಾ ಇದ್ರು ಮಂದಿ. ಇವರು ಕೆಲವು ಮನೆಗಳಿಗೆಲ್ಲ ಹೋಗಿ ಪಾಠ ಹೇಳ್ತಾ ಇದ್ರು. ಅವರ ಪಾಠದ ರೀತಿ ಪ್ರಾಯ ನಾನು ಇವತ್ತು ಅಂತಹ ಒಂದು ಸಂಗೀತವನ್ನು ಹೇಳಿಕೊಡುವಂತಹ ಅಧ್ಯಾಪಕರನ್ನು ನಾನು ನೋಡಲಿಲ್ಲ. ಹಣಕ್ಕಾಗಿ ಅಲ್ಲ, ಸರಿ, ಸಮಯ ಇತಿಮಿತಿಯಲ್ಲಿ ಅಲ್ಲ, ಸಂತೋಷಕ್ಕಾಗಿ ಅಷ್ಟೂ ಕೂಡ ಬೋಧನೆ ಮಾಡುವಂಥ ಒಂದು ನೈಪುಣ್ಯತೆ ಇದ್ದವರು. ಒಂದು ಸಾರಿ ಇವರ ಶಿಷ್ಯವೃಂದವೇ ತಬ್ಲ, ಮೃದಂಗ, ವೈಲಿನ್, ವೀಣೆ, ಕೊಳಲು ಇಷ್ಟನ್ನು, ವೋಕಲ್ಲು ಇಷ್ಟನ್ನು ಒಟ್ಟಿಗೆ ಇವರ ತಂಡವೇ ಮಂಜೇಶ್ವರದಲ್ಲಿ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದು ನನಗೆ ಗೊತ್ತಿದೆ. ಅಂದರೆ ಅಷ್ಟು ಅವರಿಗೆ ಕಲೆ ಗೊತ್ತಿತ್ತು. ಇವರು ಸಂಗೀತ ಹೇಳಿಕೊಡ್ತಾ ಇದ್ರು, ಮತ್ತೆ ಪಿಟೀಲು ವಾದಕರಾಗಿದ್ದರು, ಅದನ್ನು ಹೇಳಿಕೊಡ್ತಾ ಇದ್ರು. ಆಮೇಲೆ ನನ್ನ ವಿದ್ಯಾಭ್ಯಾಸ ಎಲ್ಲ ಮಧೂರು ಶಾಲೆಯಲ್ಲಿ ಆಯಿತು. ಒಂದು ವರ್ಷ ನಾನು ಬೊಳಿಂಜ ಶಾಲೆಗೆ ಹೋದೆ, ಮುಳ್ಳೇರಿಯದ ಬೊಳಿಂಜ ಶಾಲೆಯಲ್ಲಿ ಅಧ್ಯಾಪಕರಾಗಿ ಅಲ್ಲ ವಿದ್ಯಾರ್ಥಿಯಾಗಿ. ಮತ್ತೆ ಪುನಃ ನಾನು ಮಧೂರಿಗೆ ಬಂದು ಒಂದು ವರ್ಷ ಉಳಿಯತರ್ಕ ಶಾಲೆಯಲ್ಲಿ, ಆ ಬಳಿಕ ಕೂಡ್ಲು ಶ್ರೀ ಗೋಪಾಲಕೃಷ್ಣ ಹೈಸ್ಕೂಲ್ನಲ್ಲಿ ಓದಿದ್ದು. PUC ಮತ್ತು ಡಿಗ್ರಿ ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರ ಕಾಲೇಜು. ಹಳೆ ವಿದ್ಯಾರ್ಥಿ ನಮ್ಮ. ಹೌದು. ಆಮೇಲೆ ಮತ್ತೆ ಪುನಃ MA ಕಾಸರಗೋಡು ಸರ್ಕಾರಿ ಕಾಲೇಜಿನಲ್ಲಿ, B.Ed ಬೆಂಗಳೂರಿನ ಅಂಬೇಡ್ಕರ್ ಕಾಲೇಜಲ್ಲಿ, LLB ರೇಣುಕಾಚಾರ್ಯ ಕಾಲೇಜಿನಲ್ಲಿ ಮಾಡಿದ್ದೇನೆ. ಮಾಡಿ ಮುಗಿಸಿದ ಮೇಲೆ ಕೆಲಸಕ್ಕೆ, ಅಂದರೆ MA ಕಾಸರಗೋಡಿನಲ್ಲಿ ಮುಗಿಸಿದ ಮೇಲೆ ಕೆಲಸದ ಹುಡುಕಾಟದಲ್ಲಿ ಬೆಂಗಳೂರಿಗೆ ಹೋದೆ. ಆ ಮಧ್ಯೆ ನಾನು ಕಾಸರಗೋಡಲ್ಲಿ ಕೂಡ ಕೆಲಸಕ್ಕೆ ಅರ್ಜಿ ಹಾಕಿದೆ.
ನಾನು ಅಲ್ಲಿ ಒಂದು 2-3 ಕಾಲೇಜಲ್ಲಿ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ತಾ ಇದ್ದೆ. MES ಕಾಲೇಜು, ಶೇಷಾದ್ರಿ ಕಾಲೇಜು, ಮತ್ತು ಒಂದು ಹೈಸ್ಕೂಲ್ನಲ್ಲಿ ಕೂಡ ಕೃಷ್ಣ ಹೈಸ್ಕೂಲ್ ಅಂತ ಬಸವೇಶ್ವರ ನಗರದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಆ ಮಧ್ಯೆ ನನಗೆ ಕೇರಳ ಸರ್ಕಾರದಿಂದಲೇ ಒಂದು ಕೆಲಸ ಕೊಡ್ತೇನೆ ಅಂತ ಸರ್ಕಾರಿ ಉದ್ಯೋಗಕ್ಕೆ ಬೇಕಾಗಿ ಅವಕಾಶ ಸಿಕ್ತು. ಉಳಿಯ ತಡ್ಕದ ಶಾಲೆಯಲ್ಲಿ ನಾನು ಅಧ್ಯಾಪಕನಾಗಿ ಸೇರಿದೆ. ನನ್ನ ಅಣ್ಣ ಬಾಲಚಂದ್ರ ಕಲ್ಲೂರಾಯ ಅಂತ, ಅವನು ಅಲ್ಲಿ ಮಾಸ್ಟರ್ ಆಗಿದ್ದ. ನನಗೆ ಆ ಸಣ್ಣ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ನಾನು ಕಾಲೇಜಲ್ಲಿ ಅಲ್ಲಿ ಪಾಠ ಮಾಡ್ತಾ ಇದ್ದೆ. ಅದು ಬಿಟ್ಟು ಇಲ್ಲಿಗೆ ಬಂದದ್ದು. ಆದರೆ ಇದು ಸರ್ಕಾರಿ ಕೆಲಸ, ಪರ್ಮನೆಂಟ್ ಕೆಲಸ. ನನಗೆ 1 ತಿಂಗಳು 2 ತಿಂಗಳು ಏನೋ ಕೆಲಸ ಮಾಡಿದೆ, ಆಗಲಿಲ್ಲ, ಬಿಟ್ಟು ರಾಜೀನಾಮೆ ಕೊಟ್ಟು ಹೋದೆ. ಅವಾಗಲೂ ಹೇಳಿದರು ಅಣ್ಣಂದಿರೆಲ್ಲ, ನೋಡು ನಿನಗೆ ಒಳ್ಳೆಯ ಇಲ್ಲಿ ಅವಕಾಶ ಇದೆ, ಇಲ್ಲಿಗೆ ಬಾ ಅಂತ. ಇಲ್ಲ, ನನ್ನ ಮನಸ್ಸು ಕೇಳಲಿಲ್ಲ, ನಾನು ಅಲ್ಲಿಗೆ ಹೋದೆ. ಮತ್ತೆ ಪುನಃ ಹೈಸ್ಕೂಲ್ನಲ್ಲಿ ಅವಕಾಶ ಸಿಕ್ಕಿದಾಗ ಮೊದಲಿಗೆ ನನ್ನ ಹೆಸರು ಬಂತು, ಆಯ್ಕೆ ಆದೆ. ಮಂಗಲ್ಪಾಡಿ ಶಾಲೆಯಲ್ಲಿ ಕೆಲಸ ಮಾಡಿದೆ, 1 ತಿಂಗಳು ಕೆಲಸ ಮಾಡಿದೆ. ಮತ್ತೆ ಪುನಃ ರಾಜೀನಾಮೆ ಕೊಟ್ಟು ಬೆಂಗಳೂರಿಗೆ ಹೋದೆ. ಅಲ್ಲಿ ಕೆಲಸ ಎಲ್ಲ ಮಾಡಿ 87ರಲ್ಲಿ ನಾನು ಪದವಿ ಕಾಲೇಜಿನಲ್ಲಿ ನನ್ನ ಕೆಲಸ ಪರ್ಮನೆಂಟ್ ಆಯಿತು. ಯಾವ ಪದವಿ ಕಾಲೇಜಲ್ಲಿ? ಭಗವಾನ್ ಬುದ್ಧ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪರ್ಮನೆಂಟ್ ಆದ್ದು. ಊರು ಯಾವುದು? ಬೆಂಗಳೂರೇ. ಆದರೆ ಅದಕ್ಕೆ ಮೊದಲು MES ಕಾಲೇಜಿನಲ್ಲಿ, ಶೇಷಾದ್ರಿ ಕಾಲೇಜಿನಲ್ಲಿ ಎಲ್ಲ ಅರೆಕಾಲಿಕ ಉಪನ್ಯಾಸ ಕೆಲಸ ಮಾಡ್ತಾ ಇದ್ದೆ. 87ರಲ್ಲಿ ನನಗೆ ಅದು ಭಗವಾನ್ ಬುದ್ಧ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅನುಗ್ರಹ ಸಿಕ್ಕಿತು. ಅಲ್ಲಿ ನಾಗರಬಾವಿ ಹತ್ರ ಕಾಲೇಜಿತ್ತು, ಅಲ್ಲಿ ಸೇರಿದೆ. ಆಮೇಲೆ ವಿವಾಹ ಎಲ್ಲ ಆದ್ದು ನಾನು ಬೆಳ್ತಂಗಡಿಯಿಂದ. ಆದಮೇಲೆ ಮತ್ತೆ ಪುನಃ ಕೆಲಸದಲ್ಲಿ ಈ ಕಡೆಗೆ ಬರಬೇಕು ಅಂತ ಯೋಚನೆ ಮಾಡಿ ಪ್ರಯತ್ನ ಪಟ್ಟು 2001ರಲ್ಲಿ ಕುಂದಾಪುರ ಬಂಡ ಕಾಲೇಜಿಗೆ ಬಂದೆ. ಅದು KK ಪೈಗಳು ಮತ್ತು ಡಾಕ್ಟರ್ H. ಶಾಂತಾರಾಮ್ ಅಂತ ಅವರು ಅದಕ್ಕೆ ಆಡಳಿತಾಧಿಕಾರಿಗಳಿದ್ದರು. ಅವರಿಬ್ಬರು ಮನಸ್ಸು ಮಾಡಿ ಪೇಜಾರ್ ಸ್ವಾಮಿಗಳ ಮಾತಿಗೆ ಗೌರವ ಕೊಟ್ಟು ನನ್ನನ್ನು ಇಲ್ಲಿಗೆ ವರ್ಗಾವಣೆ ಮೇಲೆ ಕರೆಸಿಕೊಂಡ್ರು. ಹಾಗೆ 1 ವರ್ಷ ಅಲ್ಲಿ ಇರು ಅಂತ ಹೇಳಿದರು. 1 ವರ್ಷ ಅಲ್ಲಿದ್ದೆ. 1 ವರ್ಷ ಹೋಗಿ 10 ವರ್ಷದವರೆಗೂ ಅಲ್ಲಿದ್ದೆ. ಮತ್ತು ನನಗೆ ಕೌಟುಂಬಿಕ ಸಮಸ್ಯೆಯಿಂದಾಗಿ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ನನಗೆ ಮೂಡುಬಿದಿರೆ ಶ್ರೀ ಮಹಾವೀರ ಕಾಲೇಜಿಗೆ ವರ್ಗಾವಣೆ ಆಯಿತು. ಅಲ್ಲಿ ನಾನು 2015ರಲ್ಲಿ ನಿವೃತ್ತಿಯನ್ನು ಹೊಂದಿದೆ. ಮತ್ತೆ 1-2 ವರ್ಷ ಮನೆಯಲ್ಲಿದ್ದೆ. ಮತ್ತು ಪುನಃ ರಾಮಕುಂಜ ಪದವಿ ಕಾಲೇಜಿನಲ್ಲಿ, ಪೇಜಾರ್ ಸ್ವಾಮಿಗಳ ಕಾಲೇಜು, ಅಲ್ಲಿಗೆ ನಮ್ಮ ಗಣರಾಜ ಕುಂಬಳೆಯವರು ಮತ್ತು ರಾಧಾಕೃಷ್ಣ ಅಲ್ಲಿಯವರು ಇದ್ದಾರೆ, ಆ ಕಾಲೇಜ್ ಸಂಬಂಧಪಟ್ಟ ಕಾರ್ಯದರ್ಶಿಗಳು. ಅವರಿಬ್ಬರು, ನನ್ನ ಮಗ ಅಲ್ಲಿಗೆ ಒಂದು ಯಕ್ಷಗಾನಕ್ಕೆ ಹೋಗಿದ್ದ, 2ನೇ ಮಗ ರಾಮಪ್ರಕಾಶ್ ಕಲ್ಲೂರಾಯ ಅಂತ. ಆಗ ಅವನಲ್ಲಿ ಹೇಳಿದ್ರಂತೆ, ಅಪ್ಪ ಮನೆಯಲ್ಲೇ ಇದ್ದಾರಲ್ಲ, ಬರಲಿಕ್ಕೆ ಹೇಳು ಅಂತ ಗಣರಾಜ ಕುಂಬಳಿಯವರು ಹೇಳಿದ್ರಂತೆ. ಹಾಗೆ ಮತ್ತೆ ಫೋನ್ನಲ್ಲಿ ಮಾತಾಡುವ ಹೊತ್ತಿಗೆ ಅವರಿಗೆ ಕಾರ್ಯದರ್ಶಿಗಳು ರಾಧಾಕೃಷ್ಣ ಅಂತ ಅವರು ಮಾತಾಡಿದರು, ಬನ್ನಿ ನಮ್ಮ ಕಾಲೇಜಿಗೆ ಬನ್ನಿ ಅಂತ. ಮತ್ತು ನನಗೆ ಭಾಳ ಹೆಮ್ಮೆ, ಯಾಕಂದರೆ 80ನೇ ಇಸವಿಯಿಂದಲೇ ಪೇಜಾರ್ ಸ್ವಾಮಿಗಳು ನನಗೆ ದೇವರಿದ್ದ ಹಾಗೆ ಅವರದ್ದೇ ಕಾಲೇಜಿನ ಒಂದು ಅವಕಾಶಕ್ಕೆ ಸೇವೆ ಸಲ್ಲಿದೆ ಅಂತ ನಾನು ಒಂದು 3 ವರ್ಷ ಹೋದೆ. ಕೊರೋನಾ ಬಂದ ಮೇಲೆ ಮತ್ತೆ ನಾನು ಹೋಗಲಿಲ್ಲ. ಅದು ಹಾಗೆ ಮತ್ತು ಮನೆಯಲ್ಲೇ ಗಮಕ, ಯಕ್ಷಗಾನ ಹೌದು, ಹೀಗೆ ಮಾಡ್ತಾ ಇದ್ದೇನೆ. ಇದು ನನ್ನ ಒಂದು ಸಂಕ್ಷಿಪ್ತ ನನ್ನ ಪ್ರಯಾಣ. ತುಂಬ ಒಳ್ಳೆಯ ಮಾತನ್ನು ಭಾಳ ಚೆನ್ನಾಗಿ ಹೇಳಿದಿರಿ. ಯಾಕೆ ಹೇಳುತ್ತಲ್ಲ, ಬಾನಿಗೊಂದು ಎಲ್ಲಿದೆ, ನಿನ್ನಾಸೆ ಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ಅಂತ ಇದ್ರುವ ಬಾನಿಗೆ ಎಲ್ಲೆ ಕಟ್ಟುವ ರೀತಿಯ ಕನಸು ಕಟ್ಟಿ ನೀವು ಕನಸನ್ನು ನನಸು ಮಾಡಿದ್ದೀರಿ, ಭಾಳ ಸಂತೋಷ. ಅದಲ್ಲದೆ ಕಲಾವಿದರ ವಂಶ, ಸಂಗೀತದ ವಂಶ, ಅದನ್ನೇ ಹೇಳಿದು, ಕೇಳುವ ಕಿವಿ ಇರಲು, ನೋಡುವ ಕಣ್ಣಿರಲು, ಎಲ್ಲೆಲ್ಲೂ ಸಂಗೀತವೇ. ಸಂಗೀತ ಅಂದರೆ ಹಾಗೆ. ಆ ಹಿನ್ನೆಲೆಯಲ್ಲಿ ಗಮಕಿಗಳಾದ ನೀವು, ಯಕ್ಷಗಾನ ಭಾಗವತರಾದ ನೀವು, ಈಗ ಒಂದು ಗಮಕವನ್ನು, ಒಳ್ಳೆಯ ಸುಂದರ ಗಮಕ, ನಿಮ್ಮ ಇಷ್ಟದ ಗಮಕದ ಒಂದು ಹಾಡನ್ನು ಹಾಡಬೇಕು ಅಂತ ವಿನಂತಿ. ಶ್ರೀ ಗುರುಭ್ಯೋ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಂ ಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ
ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಬಹಳ ಒಳ್ಳೆಯದು. ನಾನು ಪ್ರಾರಂಭದಲ್ಲಿ ಹೇಳಿದ್ದೆ, ಈ ಪ್ರಕೃತಿಯೇ ಒಂದು ಗುರು, ಈ ಗಗನವೇ ಲಿಂಗವು, ಜಗವೇ ಕೂಡಲ ಸಂಗಮ ಹೇಳುವ ರೀತಿ ಆ ಜಂಗಮವಾದ ಆ ಭಗವಂತನನ್ನು, ಆ ಆದಿಗುರುವನ್ನು ನೆನೆಸಿದಿರಾ. ಈ ಗುರು ಅಥವಾ ಶಿಕ್ಷಕ ದಿನಾಚರಣೆಯ ಗುರು ಸಂದರ್ಭದಲ್ಲಿ ನಾವೆಲ್ಲರೂ ಆ ಗುರುವಿಗೆ ಶರಣು ಶರಣು ಶರಣು. ಯಾಕೆಂದರೆ ನಮಗೂ ಗುರುಗಳಿದ್ದಾರೆ. ಆದ್ದರಿಂದ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿಯಿಂದ ಹಿಂದಿನ ವಾಕ್ಯ. ಗುರುವಿನ ಗುಲಾಮ ಆಗುವುದು ಬೇಡ, ಗುರುವಿನ ಸದಾ ಆಶಯವನ್ನು ಪಡೆಯುವ ಅವರ ಶರಣು ಶರಣು ಅಂದರೆ ಖಂಡಿತ ಉದ್ಧಾರ ಆಗ್ತಾರೆ ಅಂತ ನಾನು ನಂಬಿದ್ದೇನೆ. ಹೌದು ಹೌದು ಅಲ್ವಾ? ಹೌದು. ಈ ಹಿನ್ನೆಲೆಯಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ಗುರುವಿನ ಪೂಜೆಯನ್ನು ಮಾಡಿದಾಗೆ ನೀವು ಒಳ್ಳೆಯ ರಾಗಬದ್ಧವಾಗಿ ಈಗಾಗಲೇ ಗುರುವಿನ ಸ್ಮರಣೆ ಮಾಡಿದ್ದೀರಾ. ಈಗ ಮುಂದಕ್ಕೆ ಬರುವುದಾದರೆ ನೀವೊಬ್ಬರು ಕನ್ನಡದ ಪಂಡಿತರು ಅಲ್ವಾ? ಈ ಸಂದರ್ಭದಲ್ಲಿ ನನಗೆ ಹೇಳಬೇಕಾದ ಒಂದು ಕನ್ನಡದ ಧ್ವನಿ, ಇನ್ನೊಂದು ಈ ಶಿಕ್ಷಕ ದಿನಾಚರಣೆಯ ಬಗ್ಗೆ ಒಂದೆರಡು ಮಾತನ್ನು ಹೇಳಬೇಕು. ಹೇಗೆ, ಏನು, ಎತ್ತು? ಮೊದಲಾಗಿ ನಮಗೆ ವಿದ್ಯಾರ್ಥಿಗಳೇ ದೇವರು. ಸರಿ. ವಿದ್ಯಾರ್ಥಿಗಳನ್ನು ನಾವು ಹೇಗೆ ಕಾಣ್ತೇವೆಯೋ ಹಾಗೆಯೇ ಅವರು ಕಾಣುತ್ತಾರೆ ಎಂಬಂತಹ ಭಾವನೆ ನನಗಿತ್ತು, ಈಗಲೂ ಇದೆ. ವಿದ್ಯಾರ್ಥಿಗಳನ್ನು ನಾನು ಎಷ್ಟು ಗೌರವಿಸ್ತೇನೆ ಅಂತ ಹೇಳಿದರೆ, ಎಲ್ಲಿಯೂ ಕೂಡ ನಾನೊಬ್ಬ ಪ್ರೊಫೆಸರು ಅಥವಾ ನಾನೊಬ್ಬ ಬಹಳ ವಿದ್ಯಾವಂತ, ಅಹಂ ಸರ್ವತ್ರ ವರ್ಜತೆ ಇಲ್ಲ, ಖಂಡಿತವಾಗಿಯೂ ಇಲ್ಲ. ವಿದ್ಯಾರ್ಥಿಗಳ ಜೊತೆಯಲ್ಲಿ ವಿದ್ಯಾರ್ಥಿಗಳ ಹೆಗಲಿ ಕೈ ಹಾಕ್ಕೊಂಡು ನಾನು ಮಾತಾಡ್ತೇನೆ. ಸ್ನೇಹಕ್ಕೆ ಸ್ನೇಹ. ತರಗತಿಯಲ್ಲಿ ಬಂದಾಗ ನಾನು ಅಲ್ಲಿ ಶಿಸ್ತು ಅಂದರೆ ಶಿಸ್ತೆ, ಯಾರಿಗೂ ದಾಕ್ಷಿಣ್ಯ ತೋರಿಸ್ತಿರಲಿಲ್ಲ. ಖಂಡಿತ ಒಳ್ಳೆಯದು, ಲಕ್ಷಣ, ಅದು ಗುರುವಿನ ಲಕ್ಷಣವೇ ಅದು. ಆಮೇಲೆ ಎಲ್ಲಿಯೂ ಕೂಡ ನನ್ನ ಪಠ್ಯದಲ್ಲಿ ಅಥವಾ ನಾನು ಪಾಠ ಮಾಡಿದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮನಸ್ಸನ್ನು ತಿಳಿದುಕೊಂಡು ಅವರಿಗೆ ಬೇಕಾದ ಹಾಗೆ ನಾನು ಪಾಠ ಮಾಡ್ತಾ ಇದ್ದೆ. ಅಂದರೆ ಚೌಕಟ್ಟು ಬಿಟ್ಟಲ್ಲ. ಈಗ ಅವರಿಗೆ ಪಾಠ ಮಾಡುವ ಹೊತ್ತಿಗೆ ಬೇಸರ ಆಗಿದೆ ಎಂದು ಗೊತ್ತಾದ ತಕ್ಷಣ ಏನೋ ಒಂದು ಮಾತು ಹೇಳಿ, ಏನೋ ಒಂದು ವಿಚಾರವನ್ನು ಹೇಳಿ ತರುವ ಹಾಗೆ ಮಾಡ್ತಾ ಇದ್ದೆ. ಹೌದು ಹೌದು. ನಾನು ಪ್ರೈಮರಿ ಶಾಲೆಯಲ್ಲಿ ಪಾಠ ಮಾಡಿದಾಗಲೂ ಒಂದೆರಡು ತಿಂಗಳು, ಆಮೇಲೆ ಮಂಗಲ್ಪಾಡಿ ಹೈಸ್ಕೂಲಲ್ಲಿ ಪಾಠ ಮಾಡಿದಾಗಲೂ, ಬೆಂಗಳೂರಿನಲ್ಲಿ ಒಂದು 4 ವರ್ಷ ಪಾಠ ಮಾಡಿದಾಗಲೂ ವಿದ್ಯಾರ್ಥಿಗಳಿಗೆ ಕನ್ನಡ ಪಾಠ ಎಲ್ಲಿಯೂ ಕೂಡ ಅಯ್ಯೋ ಕನ್ನಡ ಪಾಠವ ಅಂತ ಹೇಳದ ಹಾಗೆ ಮಾಡಿದ್ದೇನೆ ಅನ್ನುವಂತಹ ಒಂದು ತೃಪ್ತಿ ನನಗುಂಟು. ತುಂಬ ಸಂತೋಷ ಆಯಿತು. ಕಾಲೇಜಿನಲ್ಲಿಯೂ ಕೂಡ, ಈಗ ಬೆಂಗಳೂರಿನಲ್ಲಿ ಭಗವಾನ್ ಬುದ್ಧ ಕಾಲೇಜಲ್ಲಿಯೂ, ಬನಾರಸ್ ಕಾಲೇಜಿನಲ್ಲಿಯೂ ಕೂಡ, ಮುರಿಯು ಮಹಾವೀರ ಕಾಲೇಜಿನಲ್ಲಿ ಕೂಡ ಎಲ್ಲ ವಿದ್ಯಾರ್ಥಿಗಳ ಪ್ರೀತಿಯನ್ನು ಗಳಿಸಿದ್ದೇನೆ ಅನ್ನುವಂಥ ಸಂತೋಷ, ತೃಪ್ತಿ ನನಗಿತ್ತು. ತುಂಬ ಎಲ್ಲಿಯೂ ಕೂಡ ನಾನು ನನ್ನ ವೈಯಕ್ತಿಕವಾದಂತಹ ಬೆಳವಣಿಗೆಯನ್ನು ಆ ಕಡೆಗೆ ಗಮನ ಕೊಟ್ಟವನೇ ಅಲ್ಲ. ಕೊಡ್ತಿದ್ರೆ ನನಗೆ ಯಾವಾಗಲೂ PhD ಆಗ್ತಿತ್ತು. ಸರಿ, ನೀವು ಹೇಳಿದ್ರಲ್ಲ, ಬಾನಿಗೊಂದು ಎಲ್ಲೆ ಎಲ್ಲಿದೆ. ನನಗೊಂದು ಆಸೆ ಇತ್ತು, PhD ಒಂದು ಮಾಡಬೇಕು, ಯೂನಿವರ್ಸಿಟಿಯಲ್ಲಿ ಒಂದು ಅಧ್ಯಾಪಕನಾಗಬೇಕು ಅಂತ ಬಹಳ ಆಸೆ ಇತ್ತು. ಆದರೆ ಯಾಕೋ ಸಮಯ ಅದು ಸರಿ ಬರಲಿಲ್ಲ. ನಾನು ಮೊದಲು ಕೆಲಸ ಮಾಡಿದಂಥ ಕಾಲೇಜಿನಲ್ಲಿ ನಮ್ಮ ಒಬ್ಬರು ಕಾಲೇಜಿನ ನಿರ್ದೇಶಕರಿದ್ದರು, ಮೈಸೂರು ವಿವಿಯಲ್ಲಿ ಇದ್ದವರು, ಅವರದ್ದೇ ಕಾಲೇಜ್ ಅದು. ನಾನು PhD ಮಾಡಬೇಕು ಅಂತ ಒಪ್ಪಿಗೆ ಪತ್ರಕ್ಕೆ ಒಂದು ಸಹಿ ಹಾಕಬೇಕು ಅಂತ ಹೇಳಿದೆ. ಸಹಿ ಹಾಕಲಿಲ್ಲ. ನೀವೆಲ್ಲ PhD ಮಾಡಿದರೆ ನಿಮ್ಮನ್ನು ಹಿಡಿಯುವವರು ಯಾರು ಅಂತ ಹೇಳಿದ್ರು. ಬಹಳ ಬೇಸರ ಆಯಿತು. ಆದರೂ ನೋಡೋಣ, ಕರೆಸ್ಪಾಂಡೆನ್ಸಲ್ಲಿ ಆಗ್ತದ ಅಂತ ಟ್ರೈ ಮಾಡಿ ಮತ್ತೆ ಪುನಃ ಪ್ರಯತ್ನ ಮಾಡಿದೆ. ಆಗಲಿಲ್ಲ. ಕುಂದಾಪುರಕ್ಕೆ ಬಂದಾಗ ಪ್ರಯತ್ನ ಪಟ್ಟೆ. ನಮ್ಮ ಕಾಸರಗೋಡಿನ ಡಾಕ್ಟರ್ ಯು ಶಂಕರಣ ಭಟ್ರ ನಿರ್ದೇಶನದಲ್ಲಿ ರಿಜಿಸ್ಟ್ರು ಮಾಡಿದೆ. ಯಕ್ಷಗಾನ ಮತ್ತು ಆಹಾರ್ಯ ಅಂತ ಅನ್ನೋ ವಿಷಯದ ಬಗ್ಗೆ PhD ಮಾಡಲಿಕ್ಕೆ ಸುಮಾರು ತಯಾರಿಯಲ್ಲೇ ಮಾಡಿದೆ. ಆಗ ನಮ್ಮ ಸುಬ್ರಹ್ಮಣ್ಯ ಭಟ್ರು ಮಂಗಳೂರಿನಲ್ಲಿದ್ದವರು ನನಗೆ ಇಂಟರ್ವ್ಯೂ ಬಂದಿದ್ದರು ಕ್ಯಾಲಿಕಟ್ನಲ್ಲಿ. ಎಲ್ಲ ಪಾಸಾಯಿತು. 3/4 ಆಸೆ ಆಗಿತ್ತು.
ನನಗೆ ಈ ಕಾಲೇಜಿನಲ್ಲಿ ಬೇರೆ 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 ಒತ್ತಡಗಳುಂಟು. ನಾಟಕದ ಸಂದರ್ಭ, ಆಮೇಲೆ ಯೋಗ ಕ್ಲಾಸ್ ಮಾಡ್ತಾ ಇದ್ದೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ತರಬೇತಿ ಕೊಡಲಿಕ್ಕೆ ನನಗೆ ಒಂದು ಅವಕಾಶ ಸಿಕ್ತು. ನಾನು ಅವಕಾಶ ಬಿಡಲಿಲ್ಲ. ನನಗೇನು ಅಂತ ಹೇಳಿದರೆ ವಿದ್ಯಾರ್ಥಿಗಳ ಶ್ರೇಯಸ್ಸೇ ಮುಖ್ಯ ಅನ್ನುವಂಥ ಒಂದು ಧೋರಣೆ ಇತ್ತು. ಆಗ ಸುಮಾರು ಜನ ಹೇಳಿದರು, ನೋಡಿ ನಿಮ್ಮ ವೈಯಕ್ತಿಕ ನೋಡಿಕೊಳ್ಳಿ ಅಂತ ಹೇಳಿದವರು ವೈಯಕ್ತಿಕವಾಗಿ ಎಲ್ಲ ಅವರು ಡಾಕ್ಟರೇಟ್ ಮುಗಿಸಿಕೊಂಡ್ರು. ಆದರೆ ಪ್ರೀತಿ ನಾನು ಗಳಿಸಿದ್ದೇನೆ, ನನಗೆ ಸಂತೋಷ ಉಂಟು. ಆದರೆ ಈ ಮಧ್ಯೆ ನನ್ನ ಮುಕ್ಕಾಲು ವಾಸಿ ಆದಂಥ PhD ನನಗದು ಗೊತ್ತಾಗಲಿಲ್ಲ, ಟೈಮ್ ಮೀರಿ ಹೋಯಿತು. ಮತ್ತು ಬಹಳಷ್ಟು ಪ್ರಯತ್ನ ಪಟ್ಟೆ, ಆಗಲಿಲ್ಲ. ಇನ್ನು ಅವರು നിങ്ങൾ ರಿಜಿಸ್ಟರ್ ചെയ്യണോ ಅಂತ ಹೇಳಿದರು. ಸರಿ, ಮುಗೀತು. ಅಲ್ಲಿಗೆ ಸ್ವಾಮಿ ದೇವರೇ ನನ್ನ ತಲೆಯಲ್ಲಿ PhD ಆಗುವಂಥದ್ದು ಅಥವಾ ಪಡೆಯುವಂಥದ್ದು ಯೋಗ ಇಲ್ಲ ಅಂತ ತೀರ್ಮಾನ ಮಾಡಿದೆ ನಾನು. ಮತ್ತು ಅಷ್ಟೊತ್ತಿಗೆ ನನಗೆ ಪ್ರಮೋಷನ್ ಬಂದಿತ್ತು. ಕೆಲವರು ಹೇಳ್ತಾರೆ ಪ್ರೊಫೆಸರ್ ಅಂತ ಹೇಳೋದು ಯಾಕೆ, ಪ್ರೊಫೆಸರ್ ರಿಟೈರ್ಡ್ ಆದಮೇಲೆ ಪ್ರೊಫೆಸರ್ ಅನ್ನೋದು ಇಲ್ಲಲ್ಲ ಅಂತೆಲ್ಲ ಹೇಳುವವರಿದ್ದಾರೆ. ನನಗೆ ಅನ್ನಿಸಿದ್ದು ನಂದು ತಪ್ಪು ಇರಬಹುದು. ನಾವು ಪ್ರೊಫೆಸರ್ ಅಂತ ಹೇಳಿಬಿಟ್ಟು ನಾವು ಹಾಕ್ಕೊಂಡದ್ದಲ್ಲ. ನಮಗೆ ಒಂದು 3 ರಿಫ್ರೆಷರ್ ಕೋರ್ಸು, 2 ಓರಿಯೆಂಟೇಷನ್ ಕೋರ್ಸ್ ಆಗಬೇಕು ಅಂತ ಉಂಟು. 1 ತಿಂಗಳು ಟ್ರೈನಿಂಗ್. ಅದು ಆದಮೇಲೆ ನಮ್ಮ ಸೇವೆಯ ಮೇಲೆ ಅದು ಗ್ರೇಡ್ ಬರುವಂಥದ್ದು. ಹಾಗೆ ಬಂದದ್ದು ಅದನ್ನು ಮತ್ತೆ ಅದು ನಾವು ನಿವೃತ್ತಿ ಆದಮೇಲೆ ಕೂಡ ಆ ಅನುಭವದ ನಮಗೆ ಅದು ಉಂಟೇ ಉಂಟು. ಅದು ಕೆಲವರಿಗೆ ಅದು ಪ್ರೊಫೆಸರ್ ಅಂತ ಹಾಕಲಿಕ್ಕೆ, ಈಗ ನಮ್ಮ ಎಲ್ಲಾದರೂ ಹೆಸರು ಹಾಕೋತ್ತಿಗೆ ಪ್ರೊಫೆಸರ್ ಅಂತ ಹೇಳುವತ್ತಿಗೆ ಅವರು ಹಾಂ ಅಂತ ಹೇಳೋದು, ಅದೇ ಮಧುರ್ ಮೋಹನ ಕಲ್ರಾಯ್ ಅಂತಲೇ ಹಾಕೋದು. ನನಗೆ ಅನಿಸೋದು ನಾವು ಅಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ಒಂದು ಪದವಿ, ಅಂದರೆ ಅದನ್ನು ಸಿಲೆಕ್ಷನ್ ಗ್ರೇಡ್ ಹೀಗೆಲ್ಲ ಗೌರ್ಮೆಂಟ್ ಲೆವೆಲಲ್ಲಿ ಉಂಟು. ಆದರೆ ನಾವು ವ್ಯವಹಾರ ಹೇಳೋದು ಹೀಗೆ. ಖಂಡಿತ ನೀವು ಹೇಳಿದ ಮಾತನ್ನು ಕೇಳಿದೆ ನಾನು, ಅದಕ್ಕೆ ನನ್ನಲ್ಲಿ ಉತ್ತರ ಇದೆ. ಅದಕ್ಕಿಂತ ಮೊದಲು ಬುದ್ಧಂ ಶರಣಂ ಗಚ್ಚಾಮಿ ಸಂಗಂ ಶರಣಂ ಗಚ್ಚಾಮಿ ಅಂತ ಕೇಳಿದ್ದೇವೆ. ಆ ಬುದ್ಧನಿಗೂ ಪೊಡ ಮಾಡುತ್ತಾ ಓಂ ಶಾಂತಿ 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 ಅನ್ನುತ್ತಾ ಬುದ್ಧನಿಂದಾಗಿ ನೀವು ಆ ಶಾಲೆಯಿಂದ ನಿಮ್ಮ ಜೀವನ ಜೈತ್ರ. ಹೌದು. ನೀವು ಹೇಳಿದ್ದು ಡಾಕ್ಟರೇಟ್ ಮತ್ತು ಡಾಕ್ಟರ್ ಅಂತ ಉಂಟು. ನೀವು ಹೇಳುವಾಗ ಹೇಳಬೇಕಾಯ್ತು, ಡಾಕ್ಟರ್ ಹಾಕುವುದು ಸರಿ, ಡಾಕ್ಟರೇಟ್ನವರು ಹಾಕಬಾರ್ದು ಅಂತ ಇರುವುದು ನಿಯಮ ಇರುವುದು. ಪ್ರೊಫೆಸರ್ ಹಾಕಬೇಡ ಅಂತ ನಿಯಮ ಎಲ್ಲೂ ಇಲ್ಲ, ಡಾಕ್ಟರ್ ಹಾಕಬಾರ್ದು ಇದ್ದಾರೆ. ನೀವೊಬ್ರು ಹೇಳಿದ್ರಲ್ಲ ಮಾಧ್ಯಮದವರಿಗೆ ಗೊತ್ತಾಗ್ತದೆ, ಡಾಕ್ಟರ್ ಅಲ್ಲ, ಇದು ನಿಯಮ ಇದೆ. ಯಾರು ಡಾಕ್ಟರೇಟ್ ಪದವಿಯನ್ನು ಡಾಕ್ಟರ್ ಅಂತ ಎದುರು ತೋರಿಸಬಾರ್ದು, ಅದರೆಲ್ಲ ಹಾಕೊಳ್ತಾ ಇದ್ದಾರೆ, ಅದು ತಪ್ಪು. ಡಾಕ್ಟರ್ ಆಗಬೇಕಾದ್ರೆ ನಿಜವಾದ ವೈದ್ಯ ಮಾತ್ರ ಡಾಕ್ಟರೇಟ್ ಗೌರವವಾಗಿ ಕೊಟ್ಟಂಥ ಪದವಿ. ಇದು ಎಲ್ಲರ ಗಮನಕ್ಕೆ. ಡಾಕ್ಟರ್ ಅಂತ ಡಾಕ್ಟರೇಟ್ ಅವರು ಹಾಕೊಳ್ಳೋದು ಸರಿ ಅಲ್ಲ ಅಂತ ನಿಯಮ ಇದೆ, ಬೇಕಾದ್ರೆ ತಿಳ್ಕೊಳ್ಳಿ. ಆದರೆ ಪ್ರೊಫೆಸರ್ ಎಂಬುದು ಖಂಡಿತ ಪ್ರೊಫೆಸರ್, ಅದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ. ಮತ್ತೆ ಇನ್ನೊಂದು ಇರಬಹುದು, ನಾನು ಪ್ರೊಫೆಸರ್ ಅಂತ ಗ್ರೇಡು ಗತ್ತು ಇದು ತೋರಿಸ್ತಾ ಇಲ್ಲ. ನನಗೆ ಅದು ಬೇಡ. ನಾನು ಸರಳವಾಗಿ ಇರಲಿಕ್ಕೆ ಆಸೆ ಪಡುವವ. ನನ್ನ ಸರಳತೆಯೇ ನನ್ನ ಬದುಕು. ಖಂಡಿತ. ಯಾಕಂತ ಹೇಳಿದ್ರೆ ನಾವು ಬೆಳೆದುಕೊಂಡು ಬಂದಂಥ ಪರಿಸರವೇ ಹಾಗೂ ಗತ್ತಲ್ಲಿ ಪೋರ್ಸಲ್ಲಿ ನಾನು ಇಷ್ಟು ದೊಡ್ಡ ಜನ ಅಂತ ಹೇಳಿಸಿಕೊಳ್ಳುವಂಥದ್ದು ನನಗೆ ಅದು ಬೇಡವೂ ಬೇಡ. ಅದಕ್ಕೆ ಗೌರವ ಕೊಡುವವರಿಗೆ ನಾನು ತಲೆಬಾಗುವ ಪ್ರಶ್ನೆಯೂ ಕೂಡ ಇಲ್ಲ. ಬಹಳ ಒಳ್ಳೆ ಮಾತನ್ನು ಹೇಳಿದಿರಿ. ನಿಮ್ಗೆ ಗೊತ್ತಿರ್ಬೋದು, ಪೋರಿ ನೀನು ಪೊರ ನಾನು ಮಾರಿ ಕಣ್ಣಿಗೆ ಮರುಳಾಗಿ ಪದ್ಯ ಬರೆದವರು ನೀವು ಗೊತ್ತಿರ್ಬೋದು. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಅಲ್ವಾ? ನೀ ಕೆಂಚಿತ್ತಾರೆ ನನ್ನ ಮನೆ ತನಕ ಬಾರೆ, ನೀ ಬಾರದೆ ಹೋದರೆ ನಾ ಕೆರೆ ಬಾವಿ ಕಾಣೆ ಹೇಳಿದಂಥ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಅಧ್ಯಾಪಕರಾಗಿದ್ದರು. ಅತ್ಯಂತ ಸರಳ ಜೀವಿ, ಅತ್ಯಂತ ಸರಳ ಅವರು. ಯಾವುದೇ ರೀತಿಯ ನೀವು ಹೇಳಿದಂಥ ಇದು ಅವರಲ್ಲಿ ಈರ್ಷ್ಯೆಗಳು ಇರಲಿಲ್ಲ. ಅವರು ಅತ್ಯಂತ ಅದ್ಭುತ ಜ್ಞಾನಪೀಠ ಎಲ್ಲ ಪಡೀಲಿಲ್ವ ಸರ್? ಹಾಗಾಗಿ ನೀವು ಹೇಳಿದ ಹಾಗೆ ಮನುಷ್ಯನಲ್ಲಿ ಅರಿಷಡ್ವರಗಳು ದೂರ ಆಗಬೇಕು. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಯಾವಾಗ ಇದು ಬಂತೋ ಅವನ ಏಳಿಗೆ ಅಲ್ಲ, ಅವನತಿ ಅಂತ ಹೇಳ್ತಾ ಅದನ್ನು ಬಿಟ್ಟವನೇ ಸರ್ವಜ್ಞನಾಗುತ್ತಾನೆ ಅಂತ ಹೇಳಿ, ಅಂದರೆ ಸರ್ವ ತಿಳಿಯುವುದು ಅಂದರೆ ನಾವು ನಿರಂತರ. ಮತ್ತೆ ಸರ್, ಅಧ್ಯಾಪಕರಿಗೆ ಸರಳತೆ ಅನ್ನುವಂಥದ್ದು ಒಂದು ಬೇಕೇ ಬೇಕು. ಬಹಳ ಅದ್ಭುತ, ನಿಜವಾಗಿ ಬೇಕು. ಅವರು ಆ ವಿದ್ಯಾರ್ಥಿಗಳು ಅಧ್ಯಾಪಕರನ್ನು ನೋಡ್ತಾ ಇರ್ತಾರೆ. ಹೌದು, ನಾವು ಅವರ ಮುಂದೆ ನಿಲ್ಲುವುದಲ್ವ, ಅವ್ರ ಮುಂದೆ ಇರ್ತೇವೆ. ಆವಾಗ ನಮ್ಮ ಒಂದು ಗತ್ತು ದವಲತ್ತು ಅದು ತೋರಿಸುವಂಥದ್ದಲ್ಲ, ಅದು ಅವರಿಗೆ ಅನುಕರಣೆಗೆ ಕಾರಣ ಆಗ್ತದೆ. ಈಗ ನಾವು ಅಧ್ಯಾಪಕರ ವೇಷಭೂಷಣಗಳು ಅಥವಾ ಈಗ ಮೇಡಮ್ಗಳ ವೇಷಭೂಷಣಗಳು ಇದನ್ನು ನಾವು ನೋಡುವ ಹೊತ್ತಿಗೆ ನಾನು ಎಷ್ಟೋ ಸರ್ತಿ ಹೇಳೋದುಂಟು ಪರೋಕ್ಷವಾಗಿ. ನೋಡಿ, ವಿದ್ಯಾರ್ಥಿಗಳು ನಮ್ಮನ್ನು ಗಮನಿಸ್ತಾ ಇರ್ತಾರೆ, ನಾವು ಅವರಿಗೆ ಮಾದರಿಯಾಗಿರಬೇಕು. ನಮ್ಮಲ್ಲಿ ತಪ್ಪಿರಬಹುದು, ಎಷ್ಟೋ ವಿದ್ಯಾರ್ಥಿಗಳಿಗೆ ಆಗದಂಥ ವಿಷಯಗಳು ನಮ್ಮಲ್ಲಿ ಸುಮಾರು ಇರಬಹುದು. ಆಗ ನಾನು ಪ್ರತಿ ವಿದ್ಯಾರ್ಥಿಗಳು ಕೇಳೋದುಂಟು, ಏನಪ್ಪ ಹೀಗೆ ಖಾಸಗಿಯಾಗಿ ಎಲ್ಲಾದರೂ ಸಿಕ್ಕಿದರೆ ಏನಪ್ಪ ನನ್ನ ಪಾಠ ಹೇಗಾಗ್ತದೆ ಹೇಳ್ಬಿಡ್ತಾನೆ. ಆಗ ಅಂತ ನರಕಿ
ನಿರ್ದಾಕ್ಷಿಣ್ಯವಾಗಿ ಹೇಳು. ಅದನ್ನು ಏನು ದಾಕ್ಷಿಣ್ಯ ಇಲ್ಲ, ನಿನಗೇನು ಕ್ಲಾಸ್ನಲ್ಲಿ ಏನು ಬೈತೇನೆ ಹಾಗೆ ಏನು ಯೋಚನೆ ಮಾಡಬೇಡ. ಹೌದು ಹೌದು. ಆಗ ಅವ್ರು ಹೇಳೋದುಂಟು, ಎಂಥದ್ದು ಸರ್ ನೀವು ಪಾಠ ಬಿಟ್ಟು ಬೇರೆ ಹೇಳೋದು ಜಾಸ್ತಿ ಆಗ್ತದೆ ಅದನ್ನು ಹೇಳಿದ್ದು ಉಂಟು. ಅಲ್ಲ, ಆಗ ಉಳಿದವರಿಗೆ ನಾನು 1-2 ದಿವಸ ಮೇಲೆ ನಾನು ಪಾಠದ ಬಗ್ಗೆ ತುಂಬ ಶ್ರದ್ಧೆ ಕೊಟ್ಟು ಹೇಳುವ ಹೊತ್ತಿಗೆ ಒಂದು 10 ಮಕ್ಕಳು ಬಂದು, ಏನು ಸರ್ ನಿಮ್ಮ ಪಾಠದ ಕ್ರಮ ಎಲ್ಲ ಚೇಂಜು, ಈಗ ಬೋರ್ ಆಗಲಿಕ್ಕೆ ಶುರುವಾಗಿದೆ ಸರ್, ಅದನ್ನು ಹೇಳಿದ್ದು ಉಂಟು. ಹಾಗಾಗಿ ಮತ್ತೆ ಅನಿಸೋದು ಒಂದು ತರಗತಿಯಲ್ಲಿ 80-90 ಮಕ್ಕಳು ಇರ್ತಿದ್ರು. ಅದು ಹೆಚ್ಚಾಗಿ ಸೈನ್ಸ್ ತರಗತಿಗೆ ನಾನು ಹೋಗ್ತಾ ಇದ್ದದ್ದು ಇರ್ತಾಯಿದ್ರು. ಮತ್ತು ಶ್ರದ್ಧೆಯಿಂದ ಕೇಳುವ ಮಕ್ಕಳು ಕೂಡ ಇದ್ದರು. ಆವಾಗ ನನಗೆ ಅನ್ನಿಸುವಂಥದ್ದು, ಇದರಲ್ಲಿ ಮಿಶ್ರ ಇದೆ, ಸೊ ಅದು ಬೇಕು ಇದು ಬೇಕು. ಆದರೆ ಕೆಲವು ಮಕ್ಕಳಿಗೆ ಅದು ಬೇರೆ ಹೇಳಿ ಶುರು ಮಾಡುವ ಹೊತ್ತಿಗೆ ಅಂತ ಹೇಳಿಬಿಟ್ಟು ಅವರು ಶುರು ಮಾಡಿದ್ರು ಇವರು ಪುರಾಣ ಅಂತ, ಅದು ಉಂಟು. ಆದರೆ ನನಗೆ ಅನ್ನಿಸುವಂಥದ್ದು, ಪಾಠ ಸಾಧಾರಣವಾಗಿ ಇತ್ತೀಚೆಗಿನ ಒಂದು 10-12 ವರ್ಷದಲ್ಲಿ ನಾನು ನೋಡಿದ ಹಾಗೆ ತುಂಬ 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 ಸರಳ, ತುಂಬ ಸರಳ. ಮಕ್ಕಳಿಗೆ ಅದನ್ನು ಹೇಳಲಿಕ್ಕೆ 1/4 ಗಂಟೆ ಸಾಕು, ಇನ್ನು 3/4 ಗಂಟೆಯಲ್ಲಿ ಅಂತ ಹೇಳೋದು. ಆಗ ನನಗೆ ಅನ್ನಿಸುವಂಥದ್ದು, ಭಾಷಾ ಅಧ್ಯಾಪಕರಿಗೆ ಜೀವನದ ಬಗ್ಗೆ ಹೇಳಲಿಕ್ಕಿರುವಷ್ಟು ಅವಕಾಶ ಬೇರೆ ಯಾವ ಅಧ್ಯಾಪಕರಿಗೂ ಸಿಕ್ಕುವುದಿಲ್ಲ. ಖಂಡಿತ. ನಿಮ್ಮ ಗಾಂಧೀಜಿಯೋ ಅಥವಾ ಶಂಕರಾಚಾರ್ಯರೋ ಅಥವಾ ಇನ್ನು ಬಸವಣ್ಣನವರೋ ಇವರ ಎಲ್ಲ ಬದುಕು, ಕುಮಾರವ್ಯಾಸನೋ, ಇವರೆಲ್ಲ ಬದುಕಿನ ರೀತಿ ನೀತಿಗಳನ್ನು ನಮಗೆ ಹೇಳಲಿಕ್ಕೆ, ಹಾಗೆ ವಿವೇಕಾನಂದರ ಬಗ್ಗೆ, ರಾಮಕೃಷ್ಣ ಪರಮಹಂಸರ ಬಗ್ಗೆ, ಅಬ್ದುಲ್ ಕಲಾಂ ಬಗ್ಗೆ ಎಲ್ಲ ಹೇಳಲಿಕ್ಕೆ ಅವರೆಲ್ಲ ನಮಗೆ ಆದರ್ಶ. ಖಂಡಿತ. ಅದನ್ನೆಲ್ಲ ಹೇಳಲಿಕ್ಕೆ ಅವಕಾಶ ಇರುವುದು ನಮಗೆ ಭಾಷಾ ಅಧ್ಯಾಪಕರಿಗೆ ಮಾತ್ರ, ಹೆಚ್ಚಿದೆ. ಆಗ ನೋಡಿ ಮಕ್ಕಳೇ, ಈಗ ವರದಕ್ಷಿಣೆ ಪಿಡುಗು. ಆದರೆ ಭಾಷಾ ಅಧ್ಯಾಪಕರ ಜೊತೆಗೆ ಇತರ ಅಧ್ಯಾಪಕರು ಹೊಂದಾಣಿಸಿಕೊಂಡು ಹೋಗಬಹುದು, ಅದು ಅಧ್ಯಾಪಕನ ಟೆಕ್ನಿಕ್. ಹೌದು ಹೌದು ಹೌದು, ಅದು ಹೋಗ್ಬೋದು. ಖಂಡಿತ. ನೋಡಿ, ನಾನು ಸೋಷಿಯಲ್ ಸೈನ್ಸ್ ಮಾಡುವಾಗ ನಮ್ಮಲ್ಲಿ ಶ್ರವಣಕುಮಾರ ಸಹ ಬರ್ತಿದ್ದ, ಏಕಲವ್ಯನು ಬರ್ತಿದ್ದ. ಹೇಗೆ ಬರ್ತಿದ್ದ ಅನ್ನೋದು ಟೆಕ್ನಿಕ್. ಅದೇ ಆ ತಾಂತ್ರಿಕತೆ ಇರುವಂಥ ಅಧ್ಯಾಪಕರು ಸುಮಾರಿದ್ದಾರೆ. ನಾನು ತಿಳಿದ ಹಾಗೆ ಈಗ ವಿಜ್ಞಾನದ ಅಧ್ಯಾಪಕರು, ಲೆಕ್ಕದ ಅಧ್ಯಾಪಕರು, ಇವರೆಲ್ಲ ಆ ಮಕ್ಕಳನ್ನು ಅಷ್ಟು ಹಿಡಿದಿಟ್ಟಿದ್ರು. ಅಂದರೆ ಅಷ್ಟೇ ತಮಾಷೆಯನ್ನು ಹೇಳಿ, ಪುತ್ತೂರಿನಲ್ಲಿ ನಮ್ಮೊಬ್ಬರ ಬಾವ ಲೆಕ್ಚರರ್ ಇದ್ದಾರೆ, ಅವರು ಇದರಲ್ಲಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದರು. ಅವರು ಮ್ಯಾಥಮೆಟಿಕ್ಸ್ ಲೆಕ್ಚರರು, ಹರೀಶ್ ಬಾವ ಅಂತ. ಅವರು ಅಷ್ಟು ಒಳ್ಳೆ ಪಾಠ. ಆದರೆ ಮಕ್ಕಳಿಗೆ ಎಷ್ಟು ಖುಷಿ ಅಂತ ಹೇಳಿದರೆ, ಪ್ರಾಣಕ್ಕಿಂತ ಹೆಚ್ಚು ಅವರನ್ನು ಪ್ರೀತಿಸ್ತಾ ಇದ್ರು. ಅವರು ಜೋರು ಮಾಡೋ ಕ್ರಮ ಇಲ್ಲ, ಆ ತಮಾಷೆ ಹೇಳಿಯೇ ಅದನ್ನು ಲೆಕ್ಕವನ್ನು ಕೊಂಡೋಗ್ತಾ ಇದ್ರು. ಹಾಗಾದರೆ ನೀವು ಹೇಳಿದಾಗೆ ಆ ತಾಂತ್ರಿಕತೆ ಉಂಟಲ್ಲ, ಅದು ಇದ್ದರೆ ಅದನ್ನು ಬಳಸಿಕೊಳ್ಳಲಿಕ್ಕೆ ಆಗ್ತದೆ. ಕೆಲವರು ಏನಂತ ಹೇಳಿದ್ರೆ, ನಾವು ಪಾಠ ಬಿಟ್ಟು ಬೇರೆನೇ ಹೇಳಿಲ್ಲ, ಅದು ಹೇಳಿದರೆ ನಮಗೆ. ನಮ್ಮ ಮ್ಯಾಥ್ಸ್ ಮಾಸ್ಟರ್ ಇದು ಜಾನ್ ಕುಟ್ಟಿನ, ನೀವು ಪುತ್ತೂರಲ್ಲಿ ಇದ್ದಾರೆ, ಅವರದು ಎಂತ ಗೊತ್ತಿಲ್ಲ, ಸೋಜಾ ಮೆಟಲ್ಸ್ ಇದೆ. ಅವರು ಬಹಳ ಒಳ್ಳೆಯ ಮ್ಯಾಥ್ಸ್ ಮಾಸ್ಟರ್. ವಿಷಯ ಇಷ್ಟೇ ಅಂತ ಬಿಟ್ಟರೆ, ನೀವು ಹೇಳಿದಾಗೆ ನಮ್ಮ ದೋಷ ಹೇಳಿದರೆ ನಾವೆಲ್ಲರೂ ಬರ್ತದ್ದು ವಿಷಯ ಇಷ್ಟೇ ಅಂತ, ಅದು ಇದ್ದರೆ ಅತ್ಯುತ್ತಮ. ನಾನು ಗಣಿತದಲ್ಲಿ ಭಾಳ ಇಂಟ್ರೆಸ್ಟ್ ಇದ್ದು. ಹಾಗೆ ಇನ್ನೊಬ್ಬರು ಮಾಸ್ಟರ್ ಹಾಗೆ ಇದೆ, ಅವ್ರು ಎಂತ ಮಾಡೋದು ಗೊತ್ತಾ, ಈ ಸಮಾಜಕ್ಕೆ ಹೋದ ನನಗೆ +2 -2 ಏನು, 2 ಹೆಣ್ಣು 2 ಗಂಡು. ನೋಡಿ ಅದನ್ನು ಯಾವ ರೀತಿ ಹೇಳಿದ್ರೆ, ಅಲ್ಲಿ +- ಬಂತಲ್ಲಪ್ಪ, ನನಗೆ +2 -2, ಅದು ಒಂದು ನಮ್ಮದು, ಒಂದು ಇನ್ನೊಬ್ಬರಿದ್ದು ಅಂತ. ಹೀಗೆಲ್ಲ ಅದು ಹಾಸ್ಯವಾಗಿ ಕೊಂಡೋದಾಗ ಮಕ್ಕಳಿಗೆ ಖುಷಿ ಆಗ್ತದೆ. ಮತ್ತು ನಾನು ಪದವಿಯಲ್ಲಿ ಓದ್ತಾ ಇರುವ ಹೊತ್ತಿಗೆ ನಮಗೆ ಐತಾಳ್ರು ಇದ್ದರು ಎಕನಾಮಿಕ್ಸಿಗೆ. ಯಾರು? SSI ಇದ್ದಾಡ್ರ? ಹೌದು, ಉಜಿರೆ. ಮೈ ಚಿಲ್ಡ್ರನ್ ಆ್ಯಂಡ್ ಯುವರ್ ಚಿಲ್ಡ್ರನ್ ಪ್ಲೇಯಿಂಗ್ ವಿತ್ ಅವರ್ ಚಿಲ್ಡ್ರನ್. ಅವರು ನನಗೆ ಅವರು ಪಾಠ ಮಾಡುವ ಹೊತ್ತಿಗೆ ಅವ್ರದ್ದು ಇಂಗ್ಲೀಷು ಮತ್ತು ಆ ಟೋನು ಇದೆಲ್ಲ ನನಗೆ ಅನ್ನಿಸೋದು, ನನಗೆ ಲೆಕ್ಚರ್ ಆಗಬೇಕು, ಆದರೆ ಇವರ ಹಾಗೆ ಲೆಕ್ಚರ್ ಆಗಬೇಕು. ನನಗೆ ಅದೊಂದು ಭಾರಿ ಆದರ್ಶ ಇತ್ತು, ಇವರ ಹಾಗೆ ಲೆಕ್ಚರ್ ಆಗಬೇಕು, ಇವರ ಹಾಗೆ. ಯಾಕಂದರೆ ಅವರು ಅಷ್ಟು ಅವ್ರ ಕ್ಲಾಸಿಗೆ ಬಂದರು ಅಂದಾಗ ಅದು ಖುಷಿಯೇ ಬೇರೆ. ಖಂಡಿತ ಹೇಳಲಿಕ್ಕಾಗದಷ್ಟು ಖುಷಿ ಇತ್ತು. ಹಾಗಾಗಿ ನನಗೆ ಎಲ್ಲಿ ಹೋದರೂ ಕೂಡ ಅವರ ಹಾಗೆ ನಾನು ಪಾಠ ಮಾಡಬೇಕು, ಅವರ ಹಾಗೆ ಪಾಠ ಮಾಡಬೇಕು. ನೀವು ಹೇಳುವಾಗ ನಾನು ಈಗಾಗಲೇ ಹೇಳಿದೆ ಜೋಕು, ಅದು ಏನು ಗೊತ್ತಾ, ಭಾರತೀಯ ಸಂಸ್ಕೃತಿ ಹೇಗೆ ಇವತ್ತು ಹಾಗೆ ಆಗಿದೆ. ಮತ್ತು ಫಾರಿನ್ ಸಂಸ್ಕೃತಿ ಅವ್ರು ಹೇಳೋದು, ಒಂದು ಗಂಡ ಹೆಂಡತಿ ಇಲ್ಲಿ ಕೂತು ಪಾರ್ಕಲ್ಲಿ ಕೂತು ಹೇಳಿದೆ, ಹೆಂಡತಿ ಗಂಡನಿಗೆ, ಏಯ್ ಮೈ ಚಿಲ್ಡ್ರನ್ ಆ್ಯಂಡ್ ಯುವರ್ ಚಿಲ್ಡ್ರನ್ ಪ್ಲೇಯಿಂಗ್ ವಿತ್ ಅವರ್ ಚಿಲ್ಡ್ರನ್ ಅಂದಾಜಾಗಿರ್ಬೋದು. ಅವರದ್ದು ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, ವಾಂಟ್ಸ್ ಆರ್ ಅನ್ಲಿಮಿಟೆಡ್. ಅದ್ಭುತ ಅನ್ನೋಗಳ ಖಂಡಿತವಾಗಿ ನನಗೂ ಇದ್ರು. ಆಮೇಲೆ ಶಿಕ್ಷಕರಾಗಿ ಈಗ ನಾನು ಇಷ್ಟು ಮಕ್ಕಳಿಗೆ ಪಾಠ ಹೇಳಿದ್ದೇನೆ. 80ನೇ ಇಸವಿಯಿಂದ 79ನೇ ಇಸವಿಯಿಂದ ಈಗ ಮೊನ್ನೆ 2020ರವರೆಗೂ ಪಾಠ ಮಾಡಿದ್ದೇನೆ.
ಇತ್ತೀಚೆಗಿನ ಒಂದು ವಿದ್ಯಾರ್ಥಿಗಳ ಮನಸ್ಸನ್ನು ನೋಡಿದರೆ ಒಂದು ಕೃತಜ್ಞತೆ ಅನ್ನುವಂಥದ್ದು ಎಲ್ಲೋ ದೂರ ಆಗ್ತಾ ಉಂಟು. ನಾನು ಪಾಠ ಮಾಡಿದ ಮಟ್ಟದಲ್ಲಿ ಈಗ ಕುಂದಾಪುರದಲ್ಲಿ 10 ವರ್ಷ ಪಾಠ ಮಾಡಿದ್ದೇನೆ. ಒಂದು ವಿದ್ಯಾರ್ಥಿನಿ ಪದ್ಮ ಅಂತ ಹೇಳುವಂಥ ಒಂದು ಸೈನ್ಸಿನ ವಿದ್ಯಾರ್ಥಿನಿ ಶಿಕ್ಷಕರ ದಿನಾಚರಣೆಯ ದಿವಸ ಇಷ್ಟು ವರ್ಷ ಸುಮಾರು 20 ವರ್ಷ ಆಯಿತು. ಆ 20 ವರ್ಷದಿಂದ ಶಿಕ್ಷಕರ ದಿನಾಚರಣೆ ದಿವಸ ಬೆಳಿಗ್ಗೆಯಿಂದ ಸಂಜೆ ಒಳಗೆ ಒಂದು ಸಾರಿ ಏನಾದರೂ ಮಾಡಿ ಫೋನ್ ಮಾಡಿ ಹೇಗಿದ್ದೀರಿ ಸರ್, ಈಗ ಅವಳು ಮೈಸೂರಿನಲ್ಲಿದ್ದಾಳೆ, ಮದುವೆ ಆಗಿದೆ, ಹೇಗಿದ್ದೀರಿ ಸರ್, ಚೆನ್ನಾಗಿದ್ದೀರಾ ಸರ್, ಅದು ಒಂದು ಹೌದು ಕೃತಜ್ಞತೆ. ಇನ್ನೊಬ್ಬ ವಿನಾಯಕ ಗಂಗೊಳ್ಳಿ ಅಂತ ನಮ್ಮ ದೊಡ್ಡ ಪತ್ರಕರ್ತ ಬೆಂಗಳೂರಿನಲ್ಲಿದ್ದಾನೆ, ಕುಂದಾಪುರದವ, ಈಗಲೂ ಅವನು ನನ್ನ ಕಾಂಟ್ಯಾಕ್ಟ್ನಲ್ಲಿದ್ದಾನೆ. ಬಹಳ ಎಷ್ಟು ಅಂತೇಳಿ ನಾನು ಅವ್ರಿಗೆ ಪಾಠ ಮಾಡಿ ಅವ್ರ ಹಿಂದಿ, ಆದರೆ ಆ ಒಂದು ಪ್ರೀತಿ ಉಂಟಲ್ಲ, ಈಗಲೂ ಆ ಶಿಕ್ಷಕರ ದಿನಾಚರಣೆ ದಿವಸ ಒಂದು ಗಳಿಗೆ ಮಾತಾಡಿಬಿಟ್ಟು ಸರ್ ಹೇಗಿದ್ದೀರಿ ಸರ್, ಚೆನ್ನಾಗಿದ್ದೀರಿ ಸರ್, ಅವ್ರದ್ದು ಮುಖ್ಯಮಂತ್ರಿಗಳ ಸಂದರ್ಶನ ಆಮೇಲೆ ದೊಡ್ಡ ದೊಡ್ಡವರ ಸಂದರ್ಶನ ಎಲ್ಲ ಮಾಡ್ತಾ ಇರ್ತಾನೆ ವಿನಾಯಕ ಗಂಗೊಳ್ಳಿ ಅಂತ. ಹಾಗೆ ನನಗೆ ಅನಿಸೋದು ಅವರಿಬ್ಬರು ಮತ್ತೊಂದು 2-3 ವಿದ್ಯಾರ್ಥಿಗಳು ಒಂದು ವಿಷಯ ಕಳಿಸ್ತಾರೆ. ಹೇಳುವಂಥದ್ದು ಆಗಾಗ ನಾವು ಇಷ್ಟು ಲಕ್ಷದಿಂದ ಮೇಲೆ ಮಕ್ಕಳಿಗೆ ಪಾಠ ಮಾಡಿದ್ದೇವೆ. ಆ ಕೃತಜ್ಞ ನಾವು ಕ್ಲಾಸಲ್ಲಿ ಪಾಠ ಮಾಡೋತ್ತಿಗೆ ಮೋಹನ್ ಸರ್ ಪಾಠ ಆಗಬೇಕು, ಮೋಹನ್ ಸರ್ ನೀವು ಬನ್ನಿ ಸರ್ ಅಂತ ಕ್ಲಾಸಿಗೆ ಅಷ್ಟು ಇದು ಮಾಡ್ತಾಯಿದ್ರು. ಕಾಲೇಜು ಮುಗಿದ ಮೇಲೆ ಇಲ್ಲವೇ ಇಲ್ಲ. ನನಗನಿಸೋದು ಅವರಿಂದ ನಾವು ನಿರೀಕ್ಷೆಯನ್ನು ಮಾಡುವುದಿಲ್ಲ. ಅಟ್ಲೀಸ್ಟು ಇದು ಬಂದಾಗ ಎಂಥದ್ದು ಫಲಿತಾಂಶ ಬಂದಾಗ ಒಂದು ಬಂದಿದೆ ಸರ್ ಹೀಗಂತ ಅದು ಕೇಳೋದಿಲ್ಲ. ಅವರು ಕಾಲೇಜು ಮುಗಿಸಿ 5-6 ವರ್ಷ ಕಳೆದ ಮೇಲೆ ಎಲ್ಲೋ ಡಿಗ್ರಿ ಎಲ್ಲ ಮುಗಿಸಿದ ಮೇಲೆ ಊರು ಬಿಟ್ಟು ಇನ್ನೊಂದು ಊರಿಗೆ ಬಂದಾಗ ಸರ್ ನಾನು ನಿಮ್ಮ ಊರಿಗೆ ಬಂದಿದ್ದೇನೆ ಸರ್, ಒಂದು ಇರಲಿಕ್ಕೆಲ್ಲಾದ್ರೂ ಯಾಕೆ ಬಂದದ್ದು ಮಾರಾಯ ಅದು ಫೋನ್ ನಂಬರ್ ಹೇಗೆಲ್ಲ ಮಾಡಿ ಕಲೆಕ್ಟ್ ಮಾಡ್ಕೊಳ್ತಾರೆ, ತಪ್ಪಲ್ಲ. ಅವಾಗ ಸರ್ ನಿಮ್ಮ ಊರಿಗೆ ಬಂದಿದ್ದೇನೆ, ಒಂದು ಇರಲಿಕ್ಕೆ ಒಂದು ಅವಕಾಶ ಎಲ್ಲರೂ ಸಿಕ್ಕಿತಾ ಸರ್, ಎಂತಾಗಿದ್ದೀಯೋ, ನಾನೀಗ ಅಧ್ಯಾಪಕನಾಗಿದ್ದೇನೆ ಸರ್, ಎಲ್ಲಿದ್ದೀಯಾ, ನಾನು ನಿಡ್ಲೆ ಹತ್ತಿರ ಇದ್ದೇನೆ ಸರ್ ಅಲ್ಲ ಹೇಳೋದು. ನನಗೆ ಅಷ್ಟು ಪರಿಚಯ ಇಲ್ಲ ಮಾರಾಯ ಅಲ್ಲಿ. ನನಗೆ ಮನಸ್ಸೊಳಗೆ ಅನಿಸೋದು ಹಾಗಾದರೆ ಇಷ್ಟು ವರ್ಷದವರೆಗೆ ಅವನಿಗೆ ನನ್ನ ನಂಬರ್ ಹುಡುಕಬೇಕು, ಪಾಠ ಹೇಳಬೇಕು ಅಂತ ಅನಿಸಲೇ ಇಲ್ವಾ? ಇದು ಇಂಥದ್ದು ಎಷ್ಟೋ ಸಾರಿ ಉಂಟು. ಒಂದು ಸಾರಿ ನಾನು ಇಲ್ಲಿ ನನ್ನ ಮಿಸಸ್ ಶ್ರೀಮತಿ ಸುವರ್ಣಕುಮಾರಿ ಅಂತ ಗೇರುಕಟ್ಟೆ ಹೈಸ್ಕೂಲ್ನಲ್ಲಿ ಇದ್ಲು. ನಾನು ಅವಳು ಮಧ್ಯಾಹ್ನ ಊಟಕ್ಕೆ ಕರ್ಕೊಂಡು ಬರಲಿಕ್ಕೆ ಒಂದು ರಜೆ ದಿವಸ ಹೋಗುವ ಹೊತ್ತಿಗೆ ಒಂದು 4 ಮಕ್ಕಳು ಬಂದರು, ಒಂದು ಗ್ರೌಂಡಲ್ಲಿ ಕಾಲಿಗೆ ಬಿದ್ದರು. ನೋಡಿದರೆ ನೀವೇನು ತೊಳಿದ್ರೆ ನಾನು ಕುಂದಾಪುರದಲ್ಲಿ ಪಾಠ ಮಾಡಿದಂಥ ಸೈನ್ಸಿನ ವಿದ್ಯಾರ್ಥಿಗಳು, ಅವರು ಇಲ್ಲಿ BEd ಮಾಡ್ತಾ ಇದ್ರಂತೆ, ಇಲ್ಲಿ ಯಾವುದೋ ಕಾಲೇಜಲ್ಲಿ ಉಜಿರೆಯಲ್ಲಿ. ಅವರು ಬಂದು ಸಾರು ಏನು ಸರ್ ನೀವು ಹೇಗಿದ್ದೀರಿ ಸರ್, ನೀವು ಏನು ಸರ್ ಇಲ್ಲಿ ನನ್ನ ಮನೆ ಇಲ್ಲೇ, ಇವರು ನನ್ನ ಮೇಡಮ್ ಸರ್, ಮೇಡಮ್ಗೆ ಹೇಳಿ ಸರ್ ನಮಗೆ ಮಧ್ಯಾಹ್ನ ಮೇಲೆ ಪ್ರಾಕ್ಟಿಕಲ್ ಟೀಚಿಂಗ್ ಉಂಟು ಸರ್, ಇಲ್ಲೆಲ್ಲ ತುಂಬ ರಾಜಕೀಯ ಉಂಟು ಸರ್, ತುಂಬ ರಾಜಕೀಯ. ನಾನು ಹೇಳಿ ಅವರೆಲ್ಲ ಮೆರಿಟ್ ಸ್ಟೂಡೆಂಟ್ಸು, 75-80 ಬರುವ ಸ್ಟೂಡೆಂಟ್ಸು. ನೀವೊಂದು ಹೇಳಿ ಸರ್, ನಮಗೆ ಅನ್ಯಾಯ ಆಗದಿದ್ದರೆ ಸಾಕು, ನಮಗೆ ಪರವಾಗಿ ಬೇಡ, ನಮಗೆ ಅನ್ಯಾಯ ಆಗಿದ್ರೆ ಸಾಕು ಸರ್ ಅಂತ. ನಾನು ಮತ್ತೆ ಈ ಕಡೆ ಬಂದಾಗ ಇವಳು ಹೇಳಿದೆ, ಈಗ ಅಲ್ಲಿ ಮತ್ತೆ ವ್ಯವಹಾರ ಉಂಟಲ್ಲ, ಏನೇನೋ ಮಾಡಿ ಇವುಗಳು ನ್ಯಾಯಬದ್ಧವಾಗಿ ನೋಡಿ ನಿಮ್ಮ ವಿದ್ಯಾರ್ಥಿಗಳಿಗೆ ನಾನು ಇವತ್ತಿಂದ ಮೇಲೆ ಎಲ್ಲಿಯೂ ನಾನೇ ಮಾರ್ಕ್ಸ್ ಹಾಕಿ ಡೈರೆಕ್ಟ್ ಕಳಿಸುವಂಥ ವ್ಯವಸ್ಥೆ ಮಾಡಿದ್ದೇನೆ ಅಂತ ಹೇಳಿದರು. ನಾನು ಹೇಳುವಂಥದ್ದು ವಿದ್ಯಾರ್ಥಿಗಳಿಗೆ ಆ ಸಂದರ್ಭಕ್ಕೆ ನೆನಪಾಗ್ತದೆ. ಎಷ್ಟೋ ವಿದ್ಯಾರ್ಥಿಗಳು ಬಂದುಬಿಟ್ಟು ಕಾಲೇಜಲ್ಲಿ ಸರ್ ನನಗೆ ಫೀಸ್ ಕಟ್ಟಲಿಕ್ಕೆ ಏನಿಲ್ಲ ಸರ್, ನಮಗೆ ಹಾಸ್ಟೆಲ್ ಫೀಸು ಕಟ್ಟಲಿಲ್ಲ ಸರ್ ಅಂತ ಹೇಳಿಬಿಟ್ಟು ಹಣ ತಗೊಂಡು ಉಳಿದವರೆಲ್ಲ ಕೇಳಿ ಅಂತ ಹೇಳೋದು ನಾನು. ಯಾಕಂದ್ರೆ ನಾವು ದೊಡ್ಡ ಶ್ರೀಮಂತರಲ್ಲ, ನಮಗೆ ತೋಟ ಇದೆಲ್ಲ ಎಂಥದ್ದು ಇಲ್ಲ. ಹಾಗಾದರೆ ಉಳಿದವರು ಕೇಳಿ ಅಂತ ಹೇಳುತ್ತೀವಿ, ಸರ್ ಅವರು ಇಲ್ಲಂತೆ ಸರ್, ತರಲಿಲ್ಲಂತೆ ಸರ್, ಹಾಗೆ ಸರ್ ಏನಾದರೂ ಜಾರ್ತಾರೆ. ನಾನು ಒಂದಿಷ್ಟು ಹಣ ಕೊಟ್ಟರೆ ಸರ್ ಬರುವ ವಾರ ಗ್ಯಾರಂಟಿ ಸರ್ ಅಂತ. ಬರುವ ವಾರ ಹೋಗಿ, ಬರುವ ತಿಂಗಳು ಹೋಗಿ, ಬರುವ ವರ್ಷ ಹೋಗಿ ಮತ್ತೆ ಕೇಳುವತ್ತಿಗೆ ಆ ಹುಡುಗ ಕಾಲೇಜಲ್ಲೇ ಅರ್ಧ ಬಿಟ್ಟದ್ದು ಉಂಟು. ಏನು ಹೀಗೆ ಅಂತ ಕೇಳಿದರೆ ಬಿಟ್ಟ ಸರ್, ಅವ್ರ ಮನೆಯಲ್ಲಿ ಕೋಟ್ಯಾಧೀಶರು ಎಸ್ಟೇಟ್ ಉಂಟು, ಈ ಹುಡುಗ ಸರಿ ಇಲ್ಲ, ನನಗೆ ಗೊತ್ತುಂಟಾ, ನಾನು ಉಳಿದವರಲ್ಲೇ ನಂಗೆ ಆಡೋದು, ಹೋಗಿ ನೀವು ಅವನಿಗೆ ಹಣ ಕೊಟ್ಟದ್ದು ಇದು. ನಾನು ಹೇಳೋದು ಏನು ಅಂತ ಹೇಳಿದರೆ, ಮಕ್ಕಳ ಆ ಹಣ ವಸೂಲು ಮಾಡುವ ಬುದ್ಧಿವಂತಿಕೆ ಉಂಟು, ಅದೇ ಅವನು ಓದಿನಲ್ಲಿ ಸಾಧನೆ ಮಾಡಬೇಕು ಅಂತ ಅನ್ನುವಂಥ ಮನೋಭಾವ ಬರುವುದಿಲ್ಲ ಅಂತ ಮಕ್ಕಳಿಗೆ. ಹಾಗಾದರೆ ನಾವು ಶಿಕ್ಷಕರು ಎಂತ ಮಾಡೋದು ಅಲ್ಲಿ? ಅಂಥ ಸಂದರ್ಭದಲ್ಲಿ ನಂದು ತಪ್ಪಿರಬಹುದು, ಅವನನ್ನು ಯೋಚನೆ ಮಾಡದೆ ಅವನು ಯಾಕೆ ಕೇಳ್ತಾ ಇದ್ದಾನೆ, ನಿಜವಾಗಿ ಹೌದಾ ಸರ್, ಬೇರೆ ಯಾರಿಗೆ ಹೇಳಬೇಡಿ ಸರ್ ಅಂತ ಅವನು ಭಾಳ ಗುಟ್ಟಲ್ಲಿ ಅದನ್ನು ವ್ಯವಹಾರ ಮಾಡಿದ ಹಾಗೆ, ಒಂದು ನಿಯತ್ತಿನ ಪರಮ ತೋರಿಸಿದ ಹಾಗೆ ಹೋಗೋತಿ ನಮಸ್ಕಾರ ಕಾದಿಗೆಲ್ಲ ಬಿದ್ದು ನಮಸ್ಕಾರ ಮಾಡಿ ಸರ್ ನಮ್ಮ ಬದುಕಿ ಕೊಟ್ರಿ ಸರ್ ಅಂತ ನೋಡುವತ್ತಿಗೆ ದುಶ್ಚಟಗಳು ಉಂಟು. ಇದನ್ನೆಲ್ಲ ಖರ್ಚು ಮಾಡಿದ ಖಂಡಿತ. ನೀವು ಹೇಳುವಾಗ ನನಗೆ ಒಂದು ಕೆಲವು ನೆನಪಾಗ್ತದೆ. ನಾನು ಹಲವು ಶಾಲೆಗಳಲ್ಲಿ ಮುಖ್ಯೋಪಾಧ್ಯಾಯನ ಕೆಲಸ ಮಾಡಿದೆ. ನನ್ನನ್ನು ಮೊನ್ನೆ ತಾನೇ ಫೇಸ್ಬುಕ್ಕಲ್ಲಿ ಒಬ್ಬರು ಅವರು ನಮ್ಮ ಗುರುಗಳು ಅಂತ ಹೇಳಿದ, ಸುನಿಲ್
ಅವ ರಿಪೋರ್ಟರ್ ಆಗಿದ್ದಾನೆ. ಇನ್ನೊಬ್ಬ ಮೋಹನ್ ಬಾಬು ಮೈಸೂರಲ್ಲಿ ಇನ್ಫೋಸಿಸ್ ದೊಡ್ಡ ಆಫೀಸರ್ ಆಗಿದ್ದಾನೆ. ಈಗಲೂ ಕಾಂಟ್ಯಾಕ್ಟ್ ಇದೆ. ಅವಳ ಸಾರ್ ನಿಮ್ಮಿಂದಾಗಿ ನಾನು ಇಂಗ್ಲೀಷ್ ಭಾಷಾಗ ನಿಮ್ಮಿಂದಾಗಿ ನಾವು ಇಂಗ್ಲೀಷ್ ಕಲ್ತೇವು ಸರ್ ಹೇಳ್ತಾರೆ. ಆಲೋಚನೆ ಮಾಡಿ, ಇದು ಬೇಕಾದ್ದು. ಸುನೀಲ ಹೇಳ್ತಾನೆ ಮೊನ್ನೆ ಇವರು ನಮ್ಮ ಗುರುಗಳು ಅಂತ ಯಾವುದೋ ಸಂದರ್ಶನ ನೋಡಿ. ಇದು ಬೇಕಾದ್ದು ನಮಗೆ ನೋಡಿ, ಗುರುವಿನ ಅನ್ನು ಗುರುತಿಸ್ತಾರಲ್ಲ ಅದು ಬಹಳ ಮುಖ್ಯ. ನನಗೆ ಮೈಸೂರಿಗೆ ಹೋದರೆ ಸರ್ ನಮ್ಮಲ್ಲಿ ಬನ್ನಿ ಸರ್ ಕರೀತಾರೆ. ಶ್ರವಣಬೆಳಗೊಳ ಹೋದರೆ ನಮ್ಮಲ್ಲಿ ಬಂದಿದ್ದ. ನಾವು SATಯಿಂದ ಟೂರ್ ಹೋದೆವು, ವಂಡರ್ಲಾಕ್ಕೆ ಹೋದ್ದು ಬೆಂಗಳೂರಿಗೆ. ಅಲ್ಲಿ ಹೋಗ ಒಂದಿಷ್ಟು ಹುಡುಗರು ಬಂದರು. ಸರ್ ನಮಸ್ತೆ ನನಗೆ ಗುರ್ತ ಸಿಗ್ತಾ ನಂದು ಪರಿಚಯ ಆಯಿತು ಸರ್. ಓ ಮಾರೇ, ನಿಂದು ಪರಿಚಯ ನನಗಿಲೇ ಆಗೋದು, ನನಗೆ ಈಗ ಮರ್ತೋಗಿದ್ದೇನೆ ಸರ್. ನಾನು ಅನೀಫು, ನಾನು ಶರೀಫು ಅಂತೇಳಿ. ಸರ್ ಏನು ಮಾಡ್ತಾಯಿದ್ದೀರಾ ನೀವು? ನಾವೆಲ್ಲ ದುಬೈಲಿದ್ದೇವೆ ಸರ್. ಸರಿ ಏನಾಗಬೇಕು ಈಗ ಹೇಳಿ. ನೋಡಿ, ನೀವು ಕಂಡು ಭಾಳ ಖುಷಿಯಾಗಿದೆ, ನೀವು ನಮ್ಮೊಟ್ಟಿಗೆ ಬನ್ನಿ, ನಿಮಗೆ ನಾವು ಚಹಾ ಕೊಡ್ತೇವೆ, ಇನ್ನೊಂದು ಕೊಡ್ತೇವೆ. ನೋಡಿ ಮಕ್ಕಳೇ, ನಿಮ್ಮ ಹಾಗೆ ಇನ್ನೂ ತುಂಬ ಮಕ್ಕಳು ಇದ್ದಾರೆ ನನಗೆ ಹಾಗೆ ಇಲ್ಲ ಸರ್, ಬರಲೇಬೇಕು. ನಿಮ್ಮ ಎಷ್ಟು ಜನ ಮಾಸ್ಟರ್ಗಳಿಗೆ ಯಾರು ಬಂದು ಜ್ಯೂಸ್ ಕೊಟ್ಟರು ಸರ್. ಫ್ರೂಟಿ ಗಿಟ್ಟಿ ತೆಗೆದು ಕೊಟ್ಟು ಅಡ್ರೆಸ್ ಕೊಟ್ಟು ನಾನು ಹೇಳಿದೆ, ನೀವು ಯಾವ ಶಾಲೆ ಅಂತ ಮೊದಲು ಹೇಳಿದ್ರು ನನಗೆ. KC ರೋಡ ಇಲ್ಲ ಮಂಜೇಶ್ವರ ಹೇಳಿದೆ. ಸರ್ ನಾವು KC ರೋಡು, ನಾನು KC ರೋಡ್ನ ಫಲಶಾಲೆ ಮಾಜಿ ಹೆಚ್ಚು. ಆಮೇಲೆ ನಾನು ಮಂಜೇಶ್ವರಕ್ಕೆ ಹೋದ್ದು. ನಂದು ಕೆಲವು ಜೈತ್ರ ಯಾತ್ರೆ ಬಳ್ಳಾರಿವರೆಗೆ ಉಂಟು. ಹಾಗೆ ಇದು ಗುರುವಿಗೆ ಬೇಕಾದ್ದು. ಅದನ್ನು ನಾನು ಇನ್ನೊಂದು ಹೇಳ್ತೇನೆ, ಈಗ ಹೇಳಿದ್ದಕ್ಕೆ ಸಿಚುವೇಶನ್ ನಾನು ಇನ್ನೊಂದು ಹೇಳ್ತೇನೆ. ಅದು ಹೇಗಿದೆ ಅಂದರೆ ನನ್ನ ಚುಟುಕು ಅಲ್ಲಿದೆ. ಅಂದು ಪರೀಕ್ಷೆ ಬಂತೆಂದರೆ ವಿದ್ಯಾರ್ಥಿಗಳಿಗೆ ಭಯ, ಇಂದು ಪರೀಕ್ಷೆ ಬಂದೆಂದರೆ ಅಧ್ಯಾಪಕರುಗಳಿಗೆ ಭಯ. ಅಂದು ಪರೀಕ್ಷೆ ಬಂತೆಂದರೆ ವಿದ್ಯಾರ್ಥಿಗಳಿಗೆ ಭಯ, ಇಂದು ಪರೀಕ್ಷೆ ಬಂದರೆ ಅಧ್ಯಾಪಕರಿಗೆ ಭಯ. ಯಾಕೆ ಹೇಳಿ? ಅವ ಏನು ಮಾಡಿರೋದಿಲ್ಲ, ಅವನನ್ನು ಪಾಸ್ ಮಾಡಬೇಕಾದ ಹೇಗೆ ಅಂತ. ಅಂದು ಅಧ್ಯಾಪಕರನ್ನು ದಾರಿಯಲ್ಲಿ ಕಂಡರೆ ವಿದ್ಯಾರ್ಥಿಗಳಿಗೆ ಭಯ, ಇಂದು ಅಧ್ಯಾಪಕರಿಗೆ ವಿದ್ಯಾರ್ಥಿಗಳನ್ನು ದಾರಿಯಲ್ಲಿ ಕಂಡರೆ ಅಯ್ಯೋ ಕೈಕಾಲೆಲ್ಲ ನಡುಕ, ಇವನಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಈ ಒಂದು ಚುಟುಕದಲ್ಲಿ ನೀವು ಹೇಳಿದ್ದು ಯಾವ ರೀತಿ ವಿದ್ಯಾರ್ಥಿಗಳ ಪಂಗಡ ಬದಲಾವಣೆ ಆಗಿದೆ, ಹೇಗಿತ್ತು ಎಂಬುದನ್ನು ನಾನು ಹೇಳಿ 2 ಘಟನೆಗಳನ್ನು ಹೇಳ್ತೇನೆ ಸರ್. ಇತ್ತೀಚೆಗೆ ನಾನು ಕಾಲೇಜ್ ಬಿಟ್ಟು ಕುಂಜದಲ್ಲಿದ್ದಾಗ ಒಂದು ಫೋನ್ ಬಂತು ದುಬೈಯಿಂದ. ಒಂದು ಮುಸ್ಲಿಂ ಹುಡುಗ, ನನಗೆ ನೆನಪಾಗೋದಿಲ್ಲ. ಅವನು ಸರ್ ನಿಮ್ಮನ್ನು ಗೊತ್ತಿದೆ ಸರ್, ನನಗೆ ಗೊತ್ತಿದೆ ಸರ್ ಅಂತ ಹೇಳಿದ. ಸರಿಯಪ್ಪ, ಏನು ವಿಷಯ? ಸರ್ ನನಗೆ ಅರ್ಜೆಂಟ್ ಒಂದು 20,000 ರೂಪಾಯಿ ಬೇಕಿತ್ತು. ಅದನ್ನು ಈ ನಿಮ್ಮ ಮನೆಗೆ ಒಬ್ಬರು ಬರ್ತಾರೆ ಸರ್, ಅವರ ಕೈಯಲ್ಲಿ ಕೊಡಿ. ಓಹೋ, ಈಗ ಮಾರೆ ನೀನು ಯಾವ ಬ್ಯಾಚಿನವು ಮಾರೆ? ನನಗೆ ಗೊತ್ತಾಗೋದಿಲ್ಲ. ಇಲ್ಲ ಸರ್, ನಾನು ಮೂಡುಬಿದಿರೆಯಲ್ಲಿ ನಿಮ್ಮ ಸ್ಟೂಡೆಂಟ್ ಸರ್. ಎಷ್ಟು ವರ್ಷ ಆಯ್ತು ಸರ್? ಅದೇ ಸರ್ 2009ರಲ್ಲಿ ನಾನು ಅಲ್ಲಿ ಸ್ಟೂಡೆಂಟು. ನಾನು ಹೇಳಿದೆ, ಮೂಡುಬಿದಿರೆಗೆ ನಾನು ಬಂದದ್ದೇ 2010ರಲ್ಲಿ ಆಗಿರುವಾಗ 15ರಲ್ಲಿ. ಸರ್ ಅದು 9ರಲ್ಲಿ ನಾನು ಸೇರಿದ್ದು ಸರ್. ನೀವು ಬರುವತ್ತಿ ನಿಮ್ಮ ಪಾಠ ಕೇಳಿದ್ದೀನಿ ಸರ್, ಚಂದ ಪಾಠ ಮಾಡ್ತಾ ಇದ್ದೆ ಸರ್. ನೋಡು ಮಾರೇ, ನನಗೆ 20,000 ಕೊಡುವಷ್ಟೆಲ್ಲ ನನಗೆ ಅಷ್ಟು ಅನುಕೂಲ ಎಲ್ಲ ಇಲ್ಲ. ಅವರು ಬರುವುದೂ ಬೇಡ. ಈಗ ಮತ್ತೆ ನಾನು ಕುಂದಾಪುರಕ್ಕೆ ಮತ್ತೆ 1 ವರ್ಷದಲ್ಲಿ ಮತ್ತೆ ಪುನಃ ಒಂದು ವರ್ಗಾವಣೆ ಆಯಿತು. ನಾನು ಕುಂದಾಪುರದಲ್ಲಿ ಇದ್ದೇನೆ ಈಗ ಸ್ವಲ್ಪ ಅನಾನುಕೂಲ ಆಗ್ತದೆ. ಬೇರೆ ನಿನಗೆ ಊರಿನವರೆಲ್ಲ ಇದ್ದಾರಲ್ಲ, ಬೇರೆ ಅಧ್ಯಾಪಕರೆಲ್ಲ ಇದ್ದಾರಲ್ಲ, ಕೇಳು ನೀನು ಅಂತ ಹೇಳಿದೆ. ಅದಕ್ಕೆ ಇಲ್ಲ ಸರ್, ನಾನು ನಿಮ್ಮನ್ನೇ ನಂಬಿದ್ದೇನೆ, ನೋಡಪ್ಪ ಈಗ ನನಗೆ ಅನುಕೂಲ ಇಲ್ಲ, ಕಷ್ಟ ಆಗ್ತದೆ ಅಂತ ಹೇಳಿ. ಯಾಕಂದರೆ ನಾನು ಆಲ್ರೆಡಿ ಕೈ ಸುಟ್ಕೊಂಡಿದ್ದೇನೆ. 4-5 ವಿದ್ಯಾರ್ಥಿಗಳಿಗೆ ಸುಮಾರು 45,000 ರೂಪಾಯಿ ನಾನು ಕೊಟ್ಟಿದ್ದೇನೆ. 45,000 ಒಬ್ಬೊಬ್ಬರಿಗೆ. ಗುರುಗಳನ್ನೇ ಗುಂಡಿಗೆ ಹಾಕಿದ್ದಾರೆ. 15, 10 ನನಗೆ ಇದೆಲ್ಲ ಗೊತ್ತೇ ಇಲ್ಲ ಸರ್. ಅವನಿಗೆ ಹೇಳ್ಬೇಡಿ ಸರ್, ಇವನಿಗೆ ಹೇಳ್ಬೇಡಿ, ಮತ್ತೆ ಎಲ್ಲರೂ ಬಂದು ನನಗೆ ಕೇಳುವುದು ಇದೆ. ಹೀಗೂ ಉಂಟು. ಆಮೇಲೆ ಸುದ್ದಿಯೇ ಇಲ್ಲ ಕಾಲೇಜ್ ಸರ್. ನಮ್ದು ನಾವು ರಿಸಲ್ಟ್ ನೋಡ್ಲಿಕ್ಕೆ ಬರುವತ್ತಿಗೆ ನಿಮ್ಮ ಹಣ ಕೊಡ್ತೇನೆ ಸರ್ ಅಂತ. ರಿಸಲ್ಟ್ ಬರುವತ್ತಿಗೆ ನಾವು ಎಲ್ಲಿದ್ದೇವೆ? ನಾನು ಅಕಸ್ಮಾತ್ ಇಂಡೈರೆಕ್ಟಾಗಿ ಆಫೀಸ್ನಲ್ಲಿ ಹೇಳಿದೆ, ಅವನು ಬಂದರೆ ಹಣ ಹೀಗಿಷ್ಟುಂಟು ತಗೊಳ್ಳಿ ಅಂತ. ಅವನು ಉಳಿದವರು ಹೇಳಿದರು, ಎಂತ ಸರ್ ಹೋಗ್ಬಿಟ್ಟು ನೀವು ನಿಮ್ಮ ಒಬ್ಬರಲ್ಲೇ ಸಿಕ್ಕಾಕೊಂಡ ಸರ್. ಅವನು ಬೇರೆ ಸುಮಾರು ಜನ ಕೇಳಿದ್ದಾನೆ, ಯಾರು ಕೊಟ್ಟಿಲ್ಲ ಸರ್ ಅಂತ. ಅದು ಹೋದೆ. ಆಮೇಲೆ ನೀವೊಂದು ಹೇಳಿದಿರಲ್ಲ ಭಯ ಅಂತ. ಬೆಂಗಳೂರಿನಲ್ಲಿ ಒಂದು ಕಾಲೇಜಲ್ಲಿದ್ದಾಗ ಎಕ್ಸಾಮ್ ಡ್ಯೂಟಿ ಮಾಡ್ತಾ ಇದ್ದೆ. ಒಂದು ರೂಮ್ನಲ್ಲಿ ಒಂದು ರೂಮಿಗೆ ನನಗೆ ಆ್ಯಕ್ಚುಲಿ ಅವತ್ತು ಡ್ಯೂಟಿ ಇರಲಿಲ್ಲ. ಆ ರೂಮಿಗೆ ನನ್ನನ್ನೇ ಹಾಕಿದರು. ನಾನು ಸ್ಟ್ರಿಕ್ಟು ಅಂತ ಲೆಕ್ಕ. ಆ ರೂಮಿಗೆ ಹಾಕಿ ಉಳಿದವರೆಲ್ಲ ಇವತ್ತು ಮೋಹನ್ ಹೋಗಿದ್ದೆ ನಗಡ್ತಾ ಇದ್ದಾರೆ. ನನಗೆ ಯಾಕೆಂತ ಗೊತ್ತಾಗಲಿಲ್ಲ. ಎಕ್ಸಾಮ್ ಬರಿತಾ ಇದೆ. ಒಬ್ಬ ಪುಸ್ತಕ ತೆಗೆದ ಬರಿತಾ ಇದ್ದಾನೆ. ಪುಸ್ತಕ ತೆಗಿಲಿಕ್ಕೆ ಇಲ್ಲಲ್ಲ ಮಾರೆ, ಅವರೆಲ್ಲ ನೋಡು ಹೇಗೆ ಬರಿತಾ ಇದ್ದಾರೆ ಅಂತ. ಮಾತಾಡಲಿಲ್ಲ, ಡೋಂಟ್ ಕೇರ್. ನಾನು 2ನೇ ಸರ್ತಿ ಹೇಳಿದೆ, ಪುಸ್ತಕ ತೆಗಿ ಅಂತ ಹೇಳಿದ್ದು ಅಂತ. ತೆಗಿಲಿಲ್ಲ. ಪುಸ್ತಕ ಈ ಕಡೆ ತೆಗೆದು ಆಗುವ ಹೊತ್ತಿಗೆ, ಸರ್ ಅಧಿಕ ಪ್ರಸಂಗ ಮಾಡಬೇಡಿ ಸರ್ ಅಂತ ಸೊಂಟದಿಂದ ಚಾಕು ತೆಗೆದು ಮೇಲೆ ಇಟ್ಟ. ನೋಡಿ ಸರ್, ನನಗೆ ಮದುವೆ ನಿಶ್ಚಯ ಆಗಿದೆ, ನನಗೆ ಇದು ಕಂಪ್ಲೀಟ್ ಆಗಬೇಕು, ಇದು 4ನೇ ಅಟೆಂಪ್ಟು, ಇಂಗ್ಲೀಷ್ ಎಕ್ಸಾಮ್, ನೀವು ಸುಮ್ಮನೆ ಕೂತ್ರೆ ಸರಿ, ಇಲ್ಲದಿದ್ರೆ ಚಾಕು ತೆಗೆದು ಅಲ್ಲಿ ಇಟ್ಟ. ಏನು ಮಾಡ್ತೇನೆ ಅಂತ ನನಗೆ
ನೋಡು ಮಾರಾಯ, ನಾನು ಕೇರಳದಲ್ಲಿ ಓದಿದವ, MA ಮಾಡಿದ್ದು ಕೇರಳದಲ್ಲಿ, ಉಪ್ಪು ನೀರು ಕುಡಿದು ಬೆಳೆದವ. ಇದೆಲ್ಲ ನನಗೆ ಭಾರಿ ಅಭ್ಯಾಸ ಉಂಟು. ಇದಕ್ಕೆಲ್ಲ ಯಾಕಂದ್ರೆ ನಮ್ಮ ಕಾಲೇಜಿನಲ್ಲಿರುವಾಗಲೇ ಗಲಾಟೆ ಆಗಿ ಈಗ ಮುಖದಲ್ಲಿ ಕಲೆ ಉಂಟು, ಚಾಕುನಲ್ಲಿ ತಾಗಿಸ್ಕೊಂಡವ ನಾವು. ಅವಾಗೆಲ್ಲ ಲೀಡರ್ಸ್ ಎಲ್ಲ ಆಗಿದ್ದವರು. ಇದೆಲ್ಲ ನಮಗೆ ಬೇಡ. ಏಯ್ ನಿನಗೆ ಹೇಳಿದ ಅರ್ಥ ಆಗ್ತದೆ ಇಲ್ವಾ? ಕುತ್ತಿ ಬಿಟ್ಟೇನೆ ಇಲ್ಲಿ. ಅವನ ವಾಯ್ಸೇ ಚೇಂಜು. ಇಡೀ ಕ್ಲಾಸ್ನವರು ಒಬ್ಬ ಅಟೆಂಡರ್ ಬಂದು ನೋಡಿಕೊಂಡು ಹೋದ. ಸುಮ್ಮನೆ ಯಾರೂ ಬರಲಿಲ್ಲ. ನನಗೆ ನಾನು ಸೀದಾ ಹೋದೆ. ಮತ್ತೆ ಕೂಡ ಹಿಂದಿನವನ ಪೇಪರ್ ತೆಗೆದು ಎಳೆದು ಇದೊಂದೆರಡು ಹೇಳು ಅಂತ ಹೇಳ್ಬಿಟ್ಟು ಬರಿತಾ ಇದ್ದಾನೆ. ಅವನ ನಿನ್ನ ಪೇಪರ್ ತೆಗಿ ಅಂತ ಹೇಳಿದೆ. ಇವನ ಪೇಪರು ತೆಗೆದು ಆಗುವ ಹೊತ್ತಿಗೆ ಆ ಪೇಪರ್, ಯಾಕಂದ್ರೆ ಪೇಪರ್ ಬರೆದಿರಲ್ವ, ಅವನ ಕ್ಲಾಸ್ನ ಹೊರಗೆ ಕಳಿಸು ಅಂತ ಪೇಪರ್ ಎಳುವತ್ತಿಗೆ ಅರ್ಧ ಪೇಪರ್ ನನ್ನ ಕೈಯಲ್ಲಿ, ಅರ್ಧ ಪೇಪರ್ ಅವನ ಕೈಯಲ್ಲಿ. ಅರ್ಧದನ್ನು ಪೇಪರ್ ತಗೊಂಡು ಸೀದಾ ಹೋಗಿ ಪ್ರಿನ್ಸಿಪಾಲಲ್ಲಿ ಹೋದ. ಸರ್ ನನ್ನ ಪೇಪರನ್ನು ಅರ್ಧ ಹಾಕಿದ್ರು ಸರ್. ಹೌದು ಸರ್ ಅಂತ ಪ್ರಿನ್ಸಿಪಾಲ್ ಕರ್ಕೊಂಡು ಬಂದ. ಪ್ರಿನ್ಸಿಪಾಲ್ ನನಗೆ ಬಂದುಬಿಟ್ಟು, ಏನ್ರಿ ಆನ್ಸರ್ ಬರೆಯುವ ಪೇಪರ್ ಹರಿಯೋದ ನೀವು ನಮಗೆ ಹೇಳಿದರು. ಸಂಗತಿ ಮೊದಲೇ ಗೊತ್ತುಂಟು ಅವನು ಯಾರು ಅಂತ. ಶ್ರೀಕಂಠಪ್ಪ ಅಂತ ಅವನ ಹೆಸರು. ದೊಡ್ಡ ರೌಡಿ ಅವನು. 3 ಸರಿ ಜೈಲಿಗೆ ಹೋಗಿ ಬಂದವನಂತೆ. ನಮ್ಗೆ ಗೊತ್ತುಂಟ ಇದು. ಅವನು ಒಳ್ಳೆ ದಷ್ಟಪುಷ್ಟವಾಗಿದ್ದಾನೆ. ಅಷ್ಟೊತ್ತಿಗೆ ಪ್ರಿನ್ಸಿಪಾಲ್ ಹೇಳಿದೆ, ಸರ್ ಅವನು ಈ ಥರ ಪುಸ್ತಕ ಬರೀತಾ ಇದ್ದೆ ನೋಡಿ ಸರ್, ಪುಸ್ತಕ ನನ್ನ ಕೈಯಲ್ಲಿ ಉಂಟು ಸರ್. ಎಂತ ಸರ್ ಅಧ್ಯಾಪಕರಾಗಿ ಇಷ್ಟೊಂದು ಸುಳ್ಳು ಹೇಳುದ ಸರ್ ಇವರು ಅಂತ. ಅಯ್ಯೋ ಅವನ ಮಾತು. ಹೊರಗೆ ಬಾರ ಅಂತ ಹೇಳಿದರು. ಹೊರಗೆ ಕರ್ಕೊಂಡು ಹೋದರು. ನೋಡಿ ಸರ್ ನೀವೇನು ಬೇಕಂದ್ರೆ ಆ್ಯಕ್ಷನ್ ತೊಗೊಳ್ಳಿ. ನಾನು ಅವನನ್ನು ಇದು ಡಿಬಾರು ಮಾಡಿದ್ದೇನೆ ಅಂತ ಬರ್ಕೊಟ್ರು. ನಿನ್ನನ್ನು ನೋಡಿಕೊಳ್ತೇನೆ, ನಿನ್ನ ಮನೆ ಇಲ್ಲಿಂದ ಗೊತ್ತಿದೆ ನನಗೆ ಅಂತ ಹೇಳಿದರು. ಸರಿಯಪ್ಪ ಬಾ ಮನೆಗೆ ಬಾ ನೋಡಿಕೊಳ್ತೇನೆ ಅಂತ. ನಂದು ಫಸ್ಟ್ ಬ್ಲಾಕ್ ರಾಜಾಜಿನಗರದಲ್ಲಿ ಪುಣ್ಯಧಾಮದ ಮೇಲೆ ಒಂದು ಮನೆ ಇರುತ್ತೆ ಸರ್. ಅದು ಅವನಿಗೆ ಹೇಗೆ ಅಡ್ರೆಸ್ ಗೊತ್ತಾಯ್ತೋ ಗೊತ್ತಿಲ್ಲ. 5 ಗಂಟೆಗೆ ಇವನು ಬೈಕಲ್ಲಿ ಬಂದು ನನ್ನ ಗೇಟ್ ಹತ್ರ ಇದ್ದಾನೆ. ನಿಂತ್ಕೊಂಡ್ಬಿಟ್ಟು ಏನು ಅಂತ ಹೇಳ್ತಾ ಇದ್ದಾನೆ. ಸರಿಯಪ್ಪ ಮನೆಗೆ ಬಾ. ನನಗೆ ಒಳಗಿಂದ ನನಗೂ ಭಯ ಆಗ್ತಾ ಉಂಟು. ಒಳಗೆ ಬಾ ಅಂತ ಹೇಳಿದೆ. ಒಳಗೆ ಬರಲಿಕ್ಕೆ ಬಂದದ್ದಲ್ಲ, ನನ್ನ ಲೈಫನ್ನು ಹಾಳು ಮಾಡಿದ್ದೆ, ನಿನ್ನನ್ನು ಬಿಡುವುದಿಲ್ಲ. ಎಂತ ಮಾಡ್ತೀಯ ಮಾರೆ, ಚಾಕು ಹಾಕ್ತೀಯಾ, ಕೊಲ್ಲಿಕ್ಕೆ ಬಂದದ್ದಾ, ಹೊಡಿಲಿಕ್ಕೆ ಬಂದದ್ದಾ? ಮೊದಲು ಕೂತ್ಕೋ. ನಾನೀಗ ಕಾಲೇಜಿಂದ ಬಂದು ಅಷ್ಟೇ, ನಾನು ಕಾಫಿ ಕುಡ್ದಿಲ್ಲ. ಆಗ ನಾನು ಹೆಂಡತಿ ಇಲ್ಲಿ ಬೆಳ್ತಂಗಡಿ ಎಲ್ಲ ಇದ್ದರು, ನಾನು ಮಾತ್ರ ಇದ್ದದ್ದು. ಈಗ ಕಾಫಿ ಕುಡಿ ಅಂತ. ನಿನ್ನ ಕಾಫಿ ಕುಡಿಯೋಕ್ಕೆ ಬಂದದ್ದಲ್ಲ ಅಂತ ಹೇಳಿದೆ. ಮತ್ತು ಕಾಫಿ ಮಾಡಿದೆ, ಸ್ವಲ್ಪ ಮಾಲ್ಟ್, ನಾನು ಕಾಫಿ ಟೀ ಕುಡಿದು ಕಡಿಮೆ, ಮಾಲ್ಟ್ ಮಾಡಿ ಕೊಟ್ಟೆ. ಅವನು ಕುಡಿಯೋದಿಲ್ಲ. ನೀನು ಮತ್ತೆ ಚಾಕು ಹಾಕು ಮಾರಾಯ, ಮೊದಲು ಇದನ್ನು ಕುಡಿ ಅಂತ ಹೇಳಿದೆ. ಕುಡಿದ ಮೇಲೆ ಇದೆಲ್ಲ ಬೇಡ, ಗಲಾಟೆ ಮಾಡೋದೆಲ್ಲ ಗೊತ್ತು ನನಗೆ. ನಂದು ಔಟ್ ಹೌಸ್ ಅದು. ಎದುರಿನಲ್ಲಿ ಓನರ್ ಇದ್ದಾರೆ. ಈಗ ಇವನು ಜೋರು ಮಾತಾಡ್ತಾ ಇದ್ದಾನಲ್ಲ, ಓನರ್ ಹಿಂದಿನ ಬಾಗಿಲು ತೆಗೆದ್ರೆ ನನ್ನ ಮನೆಯ ಎಂಟ್ರಿ. ಅವ್ರು ಬಾಗಿಲು ತೆಗೆದು ಏನು ಮೋಹನ್ರೆ ಏನಾಗ್ತಾ ಉಂಟು ಅಂತ ಕೇಳಿದರು. ಅಷ್ಟೊತ್ತಿಗೆ ಇವನು ಕಾಫಿ ಕುಡಿತಾ ಇದ್ದಾನೆ. ಅವ್ರ ಒಳಗೆ ಬಂದರು. ಯಾರಿದ್ದು ಅಂತ. ಇಲ್ಲ ಸರ್ ನನ್ನ ಪ್ರೀತಿಯ ಸ್ಟೂಡೆಂಟ್ಸ್ ಅಂತ ಹೇಳಿದೆ. ಅವರು ಮತ್ತೆ ಗಟ್ಟಿ ಮಾತಾಡಿದಾಗ ಆಗಿದೆ. ಇಲ್ಲ ಸರ್ ಅವರು ಹೀಗೆ ಮಾತಾಡೋದು ಅಂತ ಹೇಳಿದ್ರೆ ಅವರು ತಕ್ಕ ಬಾಗಿಲು ಹಾಕಿದ್ರು. ಇದು ಭಾಳ ಹತ್ತಿರದಲ್ಲಿ ಅವರ ಬಾಗಿಲು ತೆಗೆದು ಒಂದು ಸ್ಟೆಪ್ ಇಟ್ಟರೆ ನನ್ನ ಮನೆಯ ಹಿಂದಿನ ಬಾಗಿಲು ಮನೆ. ಅಷ್ಟೊತ್ತಿಗೆ ಇನ್ನು ಕಾಲೇಜಲ್ಲಿ ನೋಡ್ಕೊಳ್ತೇನೆ ಅಂತ ಹೇಳಿದ. ಕಾಫಿ ಕುಡ್ದ, ಇಟ್ಟ ಹೋದ. ಮರುದಿವಸ ಕಾಲೇಜಲ್ಲಿ ನಾನು ನನಗೆ ಸ್ಕೂಟಿ ಇತ್ತು, ಮೊಪೆಡ್ ಇತ್ತು. ಮೊಪೆಡ್ ಹೋಗಿ ಇಳಿಯುತ್ತೇನೆ. ರೋಡಿಂದ ಮೇನ್ ರೋಡಿಂದ ಒಳಗೋಗ್ಬೇಕು. ಎಂಥದ್ದು ನಾಗರಬಾವಿ ಹತ್ರ ಒಳಗೆ ಹೋಗಬೇಕು. ಅಷ್ಟರಲ್ಲಿ ಇವನು ಬಿಂದುಬಿಟ್ಟು ಇನ್ನೊಬ್ಬ ಇದ್ದಾನೆ. ಇದು ಬಿಟ್ಟು ಚಾಕು ಹಿಡ್ಕೊಂಡ್ಬಿಟ್ಟು, ಏನು ನಿನ್ನೆ ಬಾರಿ ಮಾತಾಡಿದ್ಯಲ್ಲ, ಇವತ್ತೇನು ಮಾಡ್ತೀನಿ ನೋಡು ಅಂತ. ಈಗ ಮಾರೆ 9:50 ಆಯಿತು. 10 ಗಂಟೆಗೆ ನಾನು ಕಾಲೇಜಲ್ಲಿ ಇರಬೇಕು. ಈಗ ಅಲ್ಲಿ ಹೋದರೆ ಆಯಿತು ಅಂತ. ಅಷ್ಟೊತ್ತಿಗೆ ಅಟೆಂಡರ್ಗೆ ಹೋಗ್ಬಿಟ್ಟು, ಸಾರ್ ಶ್ರೀಕಂಠಪ್ಪ ಮೋಹನ್ ಸರ್ನ ಅಡ್ಡ ಹಾಕಿದ್ದಾನೆ ಅಲ್ಲಿ ಅಂತ. ಕಾಲೇಜಿಂದ ಎಷ್ಟು ಒಂದು 50 ಮೀಟ್ರ್ ಇಲ್ಲ, ಕಾಲೇಜ್ ಹತ್ತಿರವೇ. ಕಾಲೇಜಿಂದ ದೊಡ್ಡ ಬಿಲ್ಡಿಂಗ್ ಅಲ್ಲ, ಒಂದು ದೊಡ್ಡ ಮನೆಯನ್ನು ಕಾಲೇಜ್ ಥರ ಮಾಡಿದ್ದು. ಕಾಲೇಜಿಂದ ಮೋಹನ್ ಸರ್ ಅಲ್ವಾ ನೋಡ್ಕೊಳ್ತಾರೆ ಅವ್ರು ಬಿಡು ಅಂತ ಎಲ್ಲ ಹೇಳಿ ಯಾರೊಬ್ಬರೂ ಬರಲೇ ಇಲ್ಲ. ನಾನು ಸೀದಾ ಹೊರಟೆ, ಕಾಲೇಜ್ ಹತ್ರ ಬಂದೆ. ಎಲ್ಲಿಗೆ ಹೋಗೋದು ಅಂತ ಹೇಳಿದ. ಅಷ್ಟೊಂದು ಪ್ರಿನ್ಸಿಪಾಲ್ ಹೇಳಿದೆ, ನೋಡಿ ಸರ್ ನನ್ನ ದಾರಿಯಲ್ಲಿ ಅಡ್ಡ ಹಿಡಿತಾ ಇದ್ದಾನೆ, ನಾನೆಂತ ಮಾಡೋದು, ನೀವು ಸ್ಟೇಷನಿಗೆ ಹೋಗಿ ಅಂತ ಹೇಳಿದರು. ಸರಿ ನಾನು ಸೀದಾ ಅಲ್ಲೇ ಇನ್ನೊಬ್ಬರಲ್ಲಿ ಹೇಳಿದೆ, ಪೊಲೀಸ್ ಸ್ಟೇಷನ್ಗೆ ಹೋದೆ, ವಿಜಯನಗರ ಪೊಲೀಸ್ ಸ್ಟೇಷನ್ಗೆ ಹೋದೆ. ಹೋದ ತಕ್ಷಣ ಯಾರು ಅದು ಇಂಥವ್ರು ಸರ್ ಹೇಳ್ಕೊಂಡು ಬಂದರು. ಅವನು ಅಲ್ಲಿ ಕಾಲೇಜಲ್ಲಿದ್ದಾನೆ. ಹೇಳ್ಕೊಂಡು ಬಂದ ತಕ್ಷಣ, ಏನು ಮೇಸ್ಟೈನ ಕೈ ಮಾಡ್ತೀಯನೋ, ಸಂಜೆವರೆಗೆ ಅಲ್ಲೇ ಇರು ಅಂತ ಹೇಳಿದರು. ಸಂಜೆ ಯಾರೂ ಬಿಡಿಸ್ಲಿಕ್ಕೆ ಬರಲಿಲ್ಲ ಅವನನ್ನು. ಬಿಡಿಸ್ಲಿಕ್ಕೆ ಅವ್ರ ಕಡೆ ಬರಲಿಲ್ಲ. ಅವನು ಇವರ ಅಂಗಿಯೆಲ್ಲ ತೆಗೆಸಿದ್ದಾರೆ, 4 ಕೊಟ್ಟಿದ್ದಾರೆ, ಹೊಡೆದಾದ್ಮೇಲೆ ಸಂಜೆ ಪ್ರಿನ್ಸಿಪಾಲ್ ಫೋನ್ ಮಾಡಿದರು. ನೋಡಿ ಆ ಹುಡುಗ ಸಂಜೆವರೆಗೆ ಇದ್ದಾನೆ, ಎಷ್ಟಾದರೂ ನಮ್ಮ ವಿದ್ಯಾರ್ಥಿ, ನಾವು ಹೇಳಿದರೆ ಆಗೋದಿಲ್ಲ, ನೀವೇ ಒಂದು ಸರಿ ಹೋಗಿ
ನನಗೆ ನಾನು ಸ್ವಲ್ಪ ಬುದ್ಧಿವಾದ ಹೇಳಿ. ಏನು ಸರ್ ಬುದ್ಧಿವಾದ ಹೇಳಿದರೆ, ನನ್ನ ಚಾಕು ಹಿಡಿದು ಹೆದರಿಸುವ ಹೊತ್ತಿಗೆ ಯಾರೂ ಬರಲಿಲ್ಲ, ನೀವು ಈಗ ಹೇಳ್ತಾ ಇದ್ದೀರಲ್ಲ, ನೋಡಿ ನಿಮ್ಮ ಇಷ್ಟ ಅಂತ ಹೇಳಿದರು. ನೀವೆಲ್ಲ ಬಿಡಿಸಿ ಸರ್, ನೀವು ಇದ್ದೀರಲ್ಲ ಬಿಡಿಸಿ ಅಂತ ಹೇಳಿ. ಇಲ್ಲ ನಾವು ಬಿಡಿಸ್ಲಿಕ್ಕೆ ಆಗೋದಿಲ್ಲ, ನೀವು ಮನಸ್ಸು ಮಾಡಿದರೆ ನೋಡಿ ಅಂತ ಹೇಳಿದರು. ಮೊಪೆಟ್ ತಗೊಂಡು ಸ್ಟೇಷನಿಗೆ ಹೋದೆ. ಸ್ಟೇಷನಿಗೆ ದಿನಕರ ಅಂತ SI ಅವರು ಇದ್ದರು. ಏನು ಸರ್ ಬಂದದ್ದು? ಸರ್ ಹುಡುಗ ಇದ್ದಾನಂತೆ. ಅನುಭವಿಸಲಿ ಸರ್, ಇವತ್ತು ಕೂತ್ಕೊಳ್ಳಿ ಇಲ್ಲಿ, ನಾಳೆ ಬೆಳಿಗ್ಗೆ ಅವನಿಗೆ ಪಾಠ ಹೇಳಿಬಿಡ್ತಾನೆ, ಪಾಪ ಅವನ ಅಪ್ಪ ಅಮ್ಮ ಕಾಯ್ತಾ ಇರ್ಬೋದು, ಟೆನ್ಷನ್ನಲ್ಲಿ ಬಿಟ್ಟುಬಿಡಿ ಅಂತ ಅಂದೆ. ಅಷ್ಟೊತ್ತಿಗೆ ನೋಡಿ ಸರ್, ನೀವೇ ಬೆಳಿಗ್ಗೆ ಕಂಪ್ಲೇಂಟ್ ಕೊಟ್ಟದ್ದು, ಈಗ ನೀವೇ ಬರ್ತಿದ್ದೀರಾ ಅಂತೇಳಿ. ನಿಮ್ಮ ಹಣೆ ಬರ ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಕರೆದ್ರು. ಏಯ್ ನೋಡೋ, ನೀನು ಚಾಕು ಹಾಕಲಿಕ್ಕೆ ಹೋಗಿದ್ದಿ, ಆ ಅಧ್ಯಾಪಕರೇ ಬಂದು ಬಿಡಿಸ್ತಾ ಇದ್ದಾರೆ, ಸಂಜೆವರೆಗೂ ನಿನ್ನ ಗುಂಡಗಳು ಯಾರು ಇಲ್ವಾ, ನಿಮ್ಮ ಫ್ರೆಂಡ್ಸ್ ಯಾರು ಇಲ್ವಾ, ನೋಡಿ ಅವರು ಬಿಡಿಸಿದ್ದು ಅಂತ. ಸರಿ ಹೋಯ್ತು, ಬಿಟ್ಟರು. ಸೀದಾ ಅಂತ ಹೇಳಿದ. ಮರು ದಿವಸ ಸಂಜೆ ಮನೆಗೆ ಒಂದು ಪ್ಲಾಸ್ಟಿಕ್ನಲ್ಲಿ ಒಂದು ಪಾಡ ಬಾಳೆಹಣ್ಣು, ಒಂದು 2 ಫ್ರೂಟ್ಸ್ ತಗೊಂಡು ಕಾಲಿಗೆ ಬಿದ್ದು, ಸರ್ ತಪ್ಪಾಯ್ತು ಸರ್, ನನಗೆ ಬದುಕು ಕೊಟ್ರಿ ಸರ್, ನನಗೆ ಮದುವೆ ಆಗೋದಿದ್ರೂ ಅಡ್ಡಿ ಇಲ್ಲ, ಯಾಕಂದ್ರೆ ಕಂಪ್ಲೀಟ್ ಆಗೋದಿಲ್ಲ ಅದು, ಮದುವೆ ಆಗೋದು ಅಡ್ಡಿ ಇಲ್ಲ, ನಾನು ತಪ್ಪು ಮಾಡಿದೆ ಸರ್, ನೀವು ಶಾಪ ಇಡಬೇಡಿ ಸರ್, ಶಾಪ ಇಡಬೇಡಿ, ನೀವು ಮಾರ ಬರ್ತಾ ಇರು, ಕಂಪ್ಲೀಟು ಪ್ರಯತ್ನ ಪಡು, ನೋಟ್ಸು ನಾನು ವ್ಯವಸ್ಥೆ ಮಾಡ್ತೇನೆ, ಬರುವ ವರ್ಷ ಆದರೂ ಎಕ್ಸಾಮ್ ಮಾಡು, ಯಾಕಂದರೆ 2 ವರ್ಷ ಆಗೋದಿಲ್ಲ, ಇನ್ನು ಡಿಬಾರ್ ಮಾಡಿ ಆಗಿದೆ, ಅವಾಗೆಲ್ಲ 2 ವರ್ಷ 2 ಎಕ್ಸಾಮು ಡಿಬಾರ್ ಇತ್ತು, ಒಳ್ಳೆಯದಾಗು ಅಂತ ಹೇಳಿದೆ. ಆಮೇಲೆ ಒಂದು 4 ವರ್ಷ ಕಳೆದ ಮೇಲೆ ಸಿಕ್ಕಿದ, ವಿಜಯನಗರದಲ್ಲಿ ಒಂದು ಎಸ್ಟೇಟ್ ಏಜೆನ್ಸಿ ಇಟ್ಟಿದ್ದಾನೆ, ಇದು ಕೊಟ್ಟ ಕಾರ್ಡ್, ವಿಸಿಟಿಂಗ್ ಕಾರ್ಡು. ಸರ್ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ, ಯಾರು ಜೋರು ಮಾಡಿದರೆ ನನಗೆ ಹೇಳಿ ಸರ್, ನಾನು ಇದ್ದೇನೆ ಸರ್, ಇಲ್ಲೇ ವಿಜಯನಗರದಲ್ಲಿ ಇದ್ದೇನೆ. ನಾನು ಮತ್ತೆ ನನಗೆ ಪೊಲೀಸ್ ಸ್ಟೇಷನ್ ಹೆದರಿಲ್ಲ ಸರ್, ನಾನು ಎಷ್ಟು ಅದು ನನಗೆ ಸಲೀಸು ಸರ್, ಹೋಗ್ತಾ ಬರ್ತಾ ಸ್ಟಡಿಗೆ ಹೋಗಿ ಬಂದಾಗ ನೋಡಿ, ಇದು ಸರ್ ನನ್ನ ಹೇಳುವಂಥದ್ದು ಕತೆ ಅಲ್ಲ, ಎಷ್ಟು ನಮಗೆ ಅನುಭವ ಅಂತ ಹೇಳಿದರೆ. ಕ್ಲಾಸ್ನಲ್ಲಿ ಕುಂದಾಪುರದಲ್ಲಿ ನಾನಿದ್ದಾಗ ಡಾಕ್ಟರ್ US ಐತಾಳ್ ಅಂತಿದ್ದರು, ಅವರಿದ್ದಾಗ ಕ್ಲಾಸ್ನಲ್ಲಿ ನಮ್ಮ ಲ್ಯಾಂಗ್ವೇಜ್ ಕ್ಲಾಸ್ BA ಕ್ಲಾಸಿಗೆ ಪಾಠ ಮಾಡೋದು ಭಾಳ ಕಷ್ಟ, 110-115 ಜನ ಎಲ್ಲ. ಒಂದು ಏನಾದರೂ ಸ್ವಲ್ಪ ಶಬ್ದ ನೀವು ಜೋಕು ಹೇಳೋದಲ್ಲ, ಒಂದು ಹುಡುಗಿಯರ ಬಗ್ಗೆ ಅಥವಾ ಏನಾದರೂ ಹುಡುಗಿಯರ ಸೌಂದರ್ಯದ ಬಗ್ಗೆ ಏನಾದರೂ ಒಂದು ಶಬ್ದ ಬಂದುಬಿಟ್ರೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಬರೆದು ಹೊಸ ಸೃಷ್ಟಿ, ಆಶುಕವನ ಶಬ್ದಗಳು ಸೃಷ್ಟಿಯಾಗ್ತಾ ಇತ್ತು ಅಲ್ಲಿಂದ, ಅದು ಬೀಚಿಲೆಲ್ಲ. ಹಾಗೆ ಒಬ್ಬನ ಹೋಗಿ ಯಾರೊಂದು ರೆಡ್ಡಾಣಿಗೆ ಸಿಕ್ಕಿದ, ಹೇಳ್ಕೊಂಡು ಬಂದೆ. ಬರುವ ಹೊತ್ತಿಗೆ ಎದುರು ಬಂದಾಗ ಉಳಿದ ಮಕ್ಕಳೆಲ್ಲ, ಏನು ಸಾರ್ ಕಾಲರ್ ಕೈಗೆ ಹಾಕ್ತೀರಿ, ಜೋರು ಜಬರ್ದಸ್ತ್. ಹಾಗೆ ಮಾಡುವ ಹೊತ್ತಿಗೆ ಅವನು ಹೀಗೆ ನನ್ನನ್ನು ಹಿಂದೆ ತಳ್ಳಿದ, ಬೀಳಲಿಲ್ಲ, ನಾನು ಹಿಂದೆ ತಳ್ಳಿದ, ಓಡಿದ. ಎಲ್ಲಿಗೆ ಓಡುದು ಅಂತ ಓಡಿಸ್ಕೊಂಡು ಹೋದೆ. ಆಗ 3ನೇ ಫ್ಲೋರ್ ಬಂಡಗಸ್ ಕಾಲೇಜ್ನಲ್ಲಿ ಕೆಳಗೆ ಇಳಿಯುವ ಹೊತ್ತಿಗೆ ಪ್ರಿನ್ಸಿಪಾಲ್ ನೋಡ್ತಾ ಇದ್ದರು. ಮೋನ್ರೆ ಬಿಡಿಬೇಡಿ ಅವನಂತ ಪ್ರಿನ್ಸಿಪಾಲ್ರು ಓಡಿಸಿದ್ರು. ಶಾಸ್ತ್ರಿ ಸರ್ಕಲ್ನ ಅಲ್ಲಿ ನಮ್ಮ ಗೇಟ್ ಉಂಟು, ಸ್ವಲ್ಪ ಇತ್ಲಾಗೆ, ಗೇಟ್ನವರೆಗೆ ಓಡಿಸಿದೆವು. ಮತ್ತೆ ಅವನು ಹೋದ. ಮತ್ತು ಅಲ್ಲ, ಹೇಳುವಂಥದ್ದು ಇಂಥದ್ದೆಲ್ಲ ಎಷ್ಟೋ ನಮ್ಮ ಕಾಲೇಜ್ ಜೀವನದಲ್ಲಿ ನಡೀತಾ ಇರ್ತದೆ. ಶಿಕ್ಷಕನಾದವನಲ್ಲಿ ಸ್ವಲ್ಪ ಜಾಣ್ಮೆ ಇರಬೇಕು. ನೀವು ಹೇಳುವಾಗ ನನಗೆ ನನ್ನ ಕೆಲವು ಅನುಭವಗಳು ನೆನಪಾಗಿದೆ. ನಾನು ತುಂಬ ಶಾಲೆಗಳಲ್ಲಿದ್ದೆ. KC ರೋಡ್ ತಲಪಡಿ ಮುಸ್ಲಿಂ ಶಾಲೆ, ಮುಖ್ಯೋಪಾಧ್ಯಾಯ ನಾನೇ, ಆಯಿತಾ. ಅದರ ಮೊದಲಿನ ಮುಖ್ಯೋಪಾಧ್ಯಾಯರು ಮುಸ್ಲಿಮನ್ನು ತೆಗೆದದ್ದು. ಅಲ್ಲಿ ಒಂದು ರೀತಿಯ ಸಂಘರ್ಷ ಇದೆ. BJP RSS ಹಿಂದೂ ಮುಸ್ಲಿಂ ಶಾಲೆ ಅನ್ನೋದು ಸಂಘರ್ಷನೇ ಇತ್ತು, ನನಗೆ ಗೊತ್ತಿರಲಿಲ್ಲ. ನಾನು ಮುಖ್ಯೋಪಾಧ್ಯಾಯನಿಗೆ ಕೂತಾಗ ಒಂದು 2-3 ಘಟನೆ ಇತ್ತು, ನಡೆದಿದೆ. ಎಲ್ಲದರಲ್ಲೂ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಕೊನೆಗೆ ಬಂದಿದೆ. ಒಂದು ಘಟನೆ ನಡೀತಾ, ಅಲ್ಲಿ ಎರಡು ಘಟನೆ ನಡೆದಿದೆ. ಒಂದು ಘಟನೆ ಟೋಪಿ ಗಲಾಟೆ. ನಮ್ಮ ಶಾಲೆ ಇದು ಅಂತ ಹೇಳ್ಕೊಂಡು ಟೋಪಿ ಹಾಕಿಕೊಂಡು ಬಂದು ಅವರು ನಾವು ನಿಲ್ಲುವುದಿಲ್ಲ ಹೇಳಿ ನಮ್ಮ PT ಮಾಸ್ಟರ್ ಇದ್ದರು, ಮೋಹನ್ದಾಸ್ ರೈ, ಅವ್ರು ಏನು ಹೇಳಿದ್ರು, ಮಾಸ್ಟ್ರೇ ಇಂಚ ಅಲ್ಪಿರುತ್ತೆ ಐ ಟೋಪಿ ಹಾಕಿದಿಲ್ಲ 4 ಜೋಕು ದಾಯ್ತು ಅನ್ಕೊಂಡು ಅಸೆಂಬ್ಲಿ ಡಿಸ್ಪಸ್ ಮಾಡಲಿಕ್ಕಿಲ್ಲ. ಡಿಸ್ಪಸ್ ಆಯಿತು. ಒಳಗೆ ಬಂದಾಗ ಪುನಃ ಎತ್ತಿ ತೆಗೆದಿಲ್ಲ. ಮತ್ತೆ ತುಂಬ ಹೊತ್ತಾಗಿ ಪೇರೆಂಟ್ಸ್ ಬಂದು ಕೊನೆಗೆ ಒಪ್ಪಿ ನೀವು ಹಾಕಿ, ಇದು ಶಾಲೆ ಎಲ್ರಿಗೂ ಸೇರಿತು, ಇದು ತಪ್ಪು ನೀವು ಮಾಡ್ತಾ ಇರೋದು ಅಂತೇಳಿ ಕನ್ವಿನ್ಸ್ ಮಾಡಿದ ಮೇಲೆ ಅದು ಅನಿವಾರ್ಯ, ಇಲ್ಲದೆ ವಜಾ ಮಾಡ್ತಾ ಹೇಳಿದ್ದೇನೆ. ಅವರು ಟೋಪಿ ತೆಗೆದಿದ್ದಾರೆ. ಮರುದಿನ ನನಗೆ ತೋರಿಸ್ತಾರೆ ಕಿಸೆಯಿಂದ, ಸರ್ ಟೋಪಿ ಇಡು ಕಿಸೆಯಲ್ಲಿ, ಎಲ್ಲಿಯಾದರೂ ಇಡು, ಶಾಲೆಯ ಅವಧಿ ಬಿಟ್ಟ ಮೇಲೆ ಇಡು, ಇದು ಎಲ್ಲರಿಗೆ ಸೇರಿದ ಶಾಲೆ ಅಂತ ಸರಿ ಮಾಡಿದೆ. ಇನ್ನೊಂದು ಘಟನೆ ನಡೀತೇನೆಂದರೆ, ಒಬ್ಬ ಅಧ್ಯಾಪಕರ ಮೇಲೆ, ಒಂದು ಅಧ್ಯಾಪಿಕೆಯ ಮೇಲೆ ಬೆಡದನ್ನು ಬರೆದುಬಿಟ್ಟ. ಅದಕ್ಕೆ ಸಿಟ್ಟು ಬಂದ ಅಧ್ಯಾಪಕ 4 ಸಾರಿ ಹೊಡೆದು. ಈಗ ಅದು ಚೈಲ್ಡ್ ಲೈನ್ ಆದಿತ್ತು, ಅದು ಸ್ವಲ್ಪ ಓವರ್ ಅದು ಹೌದು ಅಲ್ಲ ಹೇಳೋದಿಲ್ಲ. ಅದೇನಾಯಿತು ನನಗೆ ಗೊತ್ತಾದಾಗ ಏನಾಯಿತು, ಏನಾದ್ರು ನಾನೊಂದು ಕ್ರಮ ತಗೋಬೇಕು, ನಾನು ಹೆಚ್ಚಮಲ್ವಾ, ಅದಕ್ಕೆ ಬೇಕಾದ ಕ್ರಮ ತಗೋಬೇಕಲ್ಲ. ನಾನೇನು ಮಾಡಿದೆ, ಅದು ವಿಷಯ ಗೊತ್ತಾಗಿದೆ, ಬಹಳ ಅದಕ್ಕಿಂತ ಮೊದಲೇ ಜೋರು ಮಾಡಿದ್ದಾರೆ ಇಲ್ಲಿ ಬಂದು. ನನಗೆ ಬಂದ ಕೂಡಲೇ ಮ್ಯಾನೇಜ್ಮೆಂಟ್ ಹೇಳಿದ್ದು ಹೀಗೆ ಆಗಿದೆ ಅಂತ ಕರೆದು ನೋಡಿ ಹೇಳಿದೆ PT ಮಾಸ್ಟರ್ಗೆ. ನಾನು ರೂಮ್ಮೇಟ್ ಅವರು, ನಾವು ಮನೆಯಲ್ಲಿ ಅಣ್ಣ ತಮ್ಮ, ಇಲ್ಲಿ ನಾನು ಹೆಡ್ ಮಾಸ್ಟರ್ ಅವರು PT ಮಾಸ್ಟ್ರೇ ಸ್ವಲ್ಪ ಓವರ್ ಆಗಿದೆ, ಅದು ಹೆದರಬೇಡಿ, ನನಗೆಲ್ಲವೂ ಗೊತ್ತಿದೆ ಸಾಮಾನ್ಯವಾಗಿ, ನಿಮಗೊಂದು ಮೆಮೊ ಕೊಡ್ತೇನೆ ನಾನು, ಆ ಮೆಮೊಗೆಂದು ನೀವು ಅಪಾಲಜಿ ಕೊಡಬೇಕು, ಮತ್ತಿದ್ದು ನನಗೆ ಬಿಡಿ. ಅದು ಮಾಡಿಟ್ಟೆ. ಬಂದಲ್ಲ, ನಾನು ಯಾರು ಗೊತ್ತಾ, DC ಡ್ರೈವರ್.
ಹೊಡಿತೇನೆ, ಆ ವಿಸಿಲ್ ಗಾರ್ಡಲ್ಲಿ ಹೊಡಿತೇನೆ, ಇಡೀ ಒಡ್ಡಾಡಿಸಿ ಹೊಡಿಸ್ತೇನೆ, ನಿಮ್ಮನ್ನು ಬಿಡುವುದಿಲ್ಲ, ನಿಮ್ಮನ್ನು ಓಡಿಸ್ತೇನೆ ಅಂತೇಳಿ ಬಂದ. ಮಾರಾಯ, ನೀನು ಡಿ ಸಿ ಡ್ರೈವರ್, ಪಿ ಸಿ ಡ್ರೈವರ್, ಡೋಂಟ್ ಟಾಕ್ ಟು ಮಿ. ಯು ಮೈ ಬಿ ಡಿ ಸಿ ಡ್ರೈವರ್, ಯು ಮೈ ಬಿ ಪಿ ಸಿ ಡ್ರೈವರ್, ಡೋಂಟ್ ಟಾಕ್ ಟು ಮಿ, ಯುವರ್ ಪೇರೆಂಟ್ ಟು ಬಿ. ನಿನಗೆ ಅನ್ಯಾಯ ಆಗಿದೆ, ಗೊತ್ತಾಗಿದೆ. ನನ್ನ ಆ್ಯಕ್ಷನು ನಾನು ತೊಗೊಂಡಿದ್ದೇನೆ. ಆ ಅಧ್ಯಾಪಕರಿಗೆ ನೋಡಿ ಮೆಮೊ ಕೊಟ್ಟಿದ್ದೇನೆ, ಯಾಕೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಬಾರ್ದು ಅಂತೇಳಿ ಕೊಟ್ಟಿದ್ದೇನೆ. ಇವಾಗ ಸಾರಿ ಕೇಳಿದ್ರೆ ಎಂತ ಮಾಡಬೇಕು, ಅವ್ನು ಎಂತ ಮಾಡಬೇಕು, ಕೊಲ್ಲಬೇಕು ಅಂತ ಹೇಳ್ತೀಯಾ, ಏನು ಮಾಡಲಿಕ್ಕೆ ಸಾಧ್ಯ? ದಯವಿಟ್ಟು ಆ ರೀತಿ ಮಾತಾಡಬೇಡಿ. ನಾನು ಬಿಡುವುದೇ ಇಲ್ಲ, ನಾನು ಡಿ ಸಿ ಡ್ರೈವರ್ ಅಂತ ಎದ್ದು ಗಲಾಟೆ ಮಾಡಿ ಹೋಗಲಿ, ಮ್ಯಾನೇಜ್ಮೆಂಟಿಗೆ ಗೊತ್ತಿದೆ ಎಂತ ಮಾಡೋದು ಎಂಥದ್ದು. ಆಯಿತು, ಹೋಯಿತು. ಒಂದು ದಿನ ಮರುದಿನ ನಾನು ಊರಿಗೆ ಹೋದೆ. ನನ್ನ ಊರು ಕಾರ್ಕಳ ಹೊಸಮಾರು. ಊರಿಂದ ಹೋಗಿ ಬರುವಾಗ ಜೀಪು, ಅದು ನಮ್ಮ ಪೇರೆಂಟೇ, ಆ ಜೀಪಲ್ಲಿ ಕೂತ ಕೂಡಲೇ ಓಡಿ ಬಂದದ್ದು. ನೀನು ಎಚ್ಚಮಲ್ವಾ ನೋಡಿ ಎಲ್ಲಿವರೆಗೆ ಬಂತು. ಬರೆದು ನನ್ನ ಮಗ ಸತ್ತರೆ ನೀನೇ ಜವಾಬ್ದಾರಿ, ಅವನನ್ನು ಹಾಸ್ಪಿಟಲಲ್ಲಿ ಉಳ್ಳಾಲದಲ್ಲಿ ಸೇರಿಸಿದ್ದೇನೆ ಅಂತ. ಬೇಕಾ ಗ್ರಾಚಾರ? 150 ಜನ ಊಟಾಗಿದ್ದಾರೆ. ಅದು ಕೇಸಿ ರೋಡು, ನಿಮ್ಗೆ ಗೊತ್ತಿರ್ಬೋದು. ಆದರೆ ಜನರು ಒಳ್ಳೆಯವರೇ, ಕೆಟ್ಟವರಲ್ಲ ಅನ್ನೋದನ್ನು ನಿಮಗೆ ಹೇಳ್ತೇನೆ. ಅಲ್ಲಿ ಏನಾಯಿತು ಗೊತ್ತುಂಟಾ, ನನಗೆ ಸ್ವಲ್ಪ ಮಲಯಾಳ ಗೊತ್ತಾದಲ್ಲಿ ಒಕ್ಕು ಪಿನ್ನೆ ಜಂಡು ಮುನ್ನ ನನಗೆ ಮಲಯಾಳ ಗೊತ್ತಿರಲಿಲ್ಲ ಕಾರ್ಕಳದವನು. ನಾನೊಂದು ಅಲ್ಲಿ PTA ಮೀಟಿಂಗಲ್ಲಿ ಆಗೋದಾಗೆ, ಸರ್ ಕನ್ನಡ ಅರಿಯಿಲ್ಲೇ, ಈ ಮಾಸ್ಟ್ರಿನ ಮಲಯಾಳ ಅರಿಯಿಲ್ಲ, ಎಂದಕ್ಕೆ ಬಿದ್ದೆ ಪರಿಸ್ಥಿತಿ ನೋಡಿ ಹಾಗೆ ಆಯಿತು ಅಂತೂ ಸ್ವಲ್ಪ ಗೊತ್ತಾಯಿತು. ಆಗ ಊರಿನವರು ಎಲ್ಲರೂ ನನ್ನ ಪರವಾಗಿ ನಿಂತು ಒಬ್ಬರನ್ನೇ ಅವರವರಿಗೆ ಸ್ವಲ್ಪ ಸಂಘರ್ಷ, ನೀ ಈ ಆಳನ್ನು ಹಿಂದಿದ್ದಾಕಿನದು ಆ ಆಳಲ್ಲಿ ಅಂತ. ಈ ಮಾಸ್ಟ್ರು ಎಂಗಳ ಎಚ್ಚಮ, ಇದು ಗೌರವ. ಆ ಎಚ್ಚಮ್ಮನ ಮರ್ಯಾದೆ ತೆಗೆದು ನಮ್ಮ ಶಾಲೆ ಮರ್ಯಾದೆ ತೆಗೆದಾಗಿ ಅಂತ ಪಟಾಗಿ ನೀವು ಹೋಗಿ ಮಾಡ್ರೆ ಎಂದು. ಮಿನ್ನಾ ಸೋಜರ್ ಇದ್ದದ್ದು, ಅವರು ಕಾಂಟ್ರಾಕ್ಟರ್, ಅವರ ಮಗಳು ನನ್ನ ಸ್ಟೂಡೆಂಟೇ. ಸೋಜರೇ ಹೋದ ಕೂಡಲೇ ನಾನು ಹೇಳಿದೆ, ನನಗೆ ಶಾಲೆಗೆ ಹೋಗಬೇಕು. ಶಾಲೆಗೆ ಹೋಗಿ ಬೀಗ ತೆಗೆದು ನಾನು ಫಸ್ಟಿಗೆ ಸೆಕ್ರೆಟರಿ ಅವರಿಗೆ ಫೋನ್ ಮಾಡಿ ಹೇಳಿದೆ, ಸರ್ ಹೀಗೀಗೆ ನಡೆದಿದೆ, ನನಗೆ ಇನ್ನು ಮುಂದೆ ಇಲ್ಲಿಂದ ಮುಂದುವರಿಯುವ ಅಗತ್ಯ ಇಲ್ಲ. 2 ಆಪ್ಷನ್ ಇದೆ ನನ್ನಲ್ಲಿ. ಐದರ್ ಯು ಹ್ಯಾವ್ ಟು ಗಿವ್ ಮಿ ದ ಪರ್ಮಿಷನ್ ಟು ಪ್ರೊಸೀಡ್ ಆರ್ ನೋ HM ಓನ್ಲಿ ರಿಸಿಗ್ನೇಷನ್ ಲೆಟರ್. 1500 ರೂಪಾಯಿ ಸಂಬಳಕ್ಕೆ ಇಂಥದ್ದು ಮಾರ್ರೆ ಇದು. ನನ್ನ ನಾನು ಹೇಳ್ತಾ ಇದ್ದೆ, ನನಗೆ ಏನಾಗದ್ರೆ ಪರವಾಗಿಲ್ಲ, ಅಡಿಕೆ ಬರದ ಬುಡದಲ್ಲಿ ಅಡಿಕೆ ಹಾಕ್ತೇನೆ, ಅಡಿಕೆ ಇಲ್ಲ ಹೇಳಲಿಕ್ಕೇನು ಅಂತ ಹೇಳಿದೆ. ಸರ್ ಗಡಿಬಿಡಿ ಮಾಡಬೇಡಿ ಅಂತೇಳಿ ನಾನು ಸ್ವಲ್ಪ ಗಡಿಬಿಡಿ ಮನುಷ್ಯನೇ. 15 ನಿಮಿಷದಲ್ಲಿ ನನಗೆ ರಿಪ್ಲೈ ಹೇಳಿದ್ದು, ಮುಂದುವರಿಸಿದ್ದ. ನಾನು ಜೀವ ಬೆದರಿಕೆ ಹಾಕ್ತೇನೆ ಹೇಳಿದ್ದವ, ನಾನು ಜೀವ ಬೆದರಿಕೆ ಹಾಕಿದ್ದ ಕೇಸ್ ಕೊಟ್ಟೆ. ಯಶಕ್ಕೊಂದು ಕಾಲ ಅದು ಮತ್ತೆ ಕೊನೆಗೆ ರಾಜಿಯಲ್ಲಿ ಮುಕ್ತಾಯ ಆಯಿತು. ಆಮೇಲೆ ಅನಿವಾರ್ಯ ಆಯಿತು. ನಾನು ಅವ್ರು 2 ಕೆಲಸ ಮಾಡಿದೆ. ಯಾವ ಡಿ ಸಿ ಡ್ರೈವರ್ ನೋಡೋ ಕಮರ್ಷಿಯಲ್ ಟ್ಯಾಕ್ಸ್ ಡಿ ಸಿ ಡ್ರೈವರು, ಅರ್ಥ ಆಯಿತಾ. ಆಮೇಲೆ ಕೊನೆಗೆ ಏನಾಯಿತು, ಅವರು ಟಿ ಸಿ ಇಟ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗಿತ್ತು. ಅದು ಹೋಗದಾಗೆ ನಾನು ಮಾಡಿದ್ದೇನೆ ಕೆಲಸ. ಯಾಕೆಂದರೆ ಆ ವರ್ಷದಲ್ಲಿ ಎಲ್ಲೂ ಸೀಟ್ ಸಿಗಬಾರ್ದು, ನೀವು ಮುಂದಿನ ವರ್ಷ ನೋಡುವ ಅಂತೇಳಿ ಹೇಳಿದ್ದೇನೆ. ಸರ್ ಯಾರು ಸೀಟು ಕೊಡಬೇಡಿ, ನನ್ನಲ್ಲಿ ಬಂದ ಟಿ ಸಿ ಕೊಟ್ಟು ನಾನು ಹೇಳಿದೆ, ನಾವು ಅಧ್ಯಾಪಕರು ಕೊಡೋ ಆ ಥರ ಇಲ್ಲ, ಆ ಮಾಸ್ಟರ್ ನೋಡಲಿಕ್ಕೆ ಆಗೋದಿಲ್ಲ. ಹಾಗೆ ಒಂದು ಕೆಲಸ ಮಾಡಿ, ಯಾವ ಶಾಲೆಯಲ್ಲಿ ಸೀಟ್ ಇದೆ ಬರ್ಸ್ಕೊಂಡು ಬನ್ನಿ. ಯಾಕೆ ಗೊತ್ತಾ, ಆ ಮಗುವಿನ ಶಿಕ್ಷಣ ವಂಚನೆ ಆಗಬಾರ್ದು. ಇದು ಜಾಣನೆ. ಒಟ್ಟಿನಲ್ಲಿ ಆ ವರ್ಷ ಅಲ್ಲೇ ಎಲ್ಲೂ ಸೀಟು ಸಿಗದೆ ಅಲ್ಲೇ ಕಂಟಿನ್ಯೂ ಆದ್ದು, ಲೈಫ್ ಲಾಂಗ್ ಅಲ್ಲೇ ಕಂಟಿನ್ಯೂ ಆದ್ದು. ನೆಕ್ಸ್ಟ್ ಅವರ ಇನ್ನೊಬ್ಬ ಮಗನ ಮದುವೆಗೆ ನನ್ನ ಕರೆದಿದ್ದಾರೆ. ಕರೆದಾಗ ಹೇಳಿದ್ರು, ನೀವು ಬರಲೇಬೇಕು ಸರ್, ನಾವು ನಿಮ್ಮಿಂದಾಗಿ ನನ್ನ ಮಕ್ಕಳೆಲ್ಲ ಒಳ್ಳೆ ಸ್ಥಾನದಲ್ಲಿದ್ದಾರೆ ಅಂತೇಳಿ. ಹೋದ ಕೂಡಲೇ ಎಂಬ್ರೇಸ್ ಮಾಡಿ, ನಾನು ಹೇಳಿದೆ ಈ ಕಥೆ, ಎಂಬ್ರೇಸ್ ಮಾಡಿ ನನ್ನಲ್ಲಿ ಭಾಳ ರಿಗಾರ್ಡ್ಸ್ ಹೇಳಿದ್ದಾರೆ. ಆದರೆ ಮದುವೆಗೆ ನಾನು ಹೇಳಿದೆ, ನನಗೆ ನಿಲ್ಲಿಕ್ಕಾಗ ಇಲ್ಲ, ವೆಜಿಟೇರಿಯನ್ ಬೇರೆ ಇದೆ, ನಾವು ಮೋತಿವಲ್ಲಿಂದ ತಂದಿದ್ದೇವೆ ಎಲ್ಲ ಹೇಳಿದ್ದಾರೆ. ನನಗೆ ನಿಲ್ಲಿಕ್ಕೆ ಆಗ್ತಾಯಿಲ್ಲ, ನಾನು SCT ಶಾಲೆಯಲ್ಲಿ ಕಾರ್ಯಕ್ರಮ ಇದೆ, ನಮ್ಮ ಇವರು ಚೇರ್ಕಳ ಅಬ್ದುಲ್ಲ ಬರಲಿಕ್ಕುಂಟು, ನಾನೇ ನಿರೂಪಕ ಅಂತ ಹೇಳಿದೆ. ಹೋಗುವುದೇ ಆದರೆ ಸರ್ ಜ್ಯೂಸನ್ನು ಕೊಡಿ, ಜ್ಯೂಸ್ ಕುಡೀರಿ, ಜ್ಯೂಸ್ ತಂದು ಕೊಟ್ಟರು. ಎಂತ ಅಂದರೆ ನನಗೆ ಹೆದರಿಕೆ, ಅನಿವಾರ್ಯ ಜ್ಯೂಸ್ ಕುಡಿ. ನಾನು ನನ್ನ ಬ್ರಾಹ್ಮಣಿಗೆ ಪೂರ ಹೋಯ್ತು ಅಂತ ನಾನ್ ವೆಜ್ ಅಂದರೆ ಅದೊಂದು ಮೇಲೆ ಕೆಳಗೆ ಬರ್ತಾಯಿತ್ತು. ಇಂಥದ್ದು ಗೊತ್ತಿಲ್ಲ, ಬಿಡಿ ಅಂತ ಕಣ್ಣು ಮುಚ್ಚಿ ಕುಡಿದು ಶಾಲೆಗೆ ಹೋಗಿ ಕೇಳಿದೆ. 1ನೇ ಪ್ರಶ್ನೆ ಎಂತ ಕೇಳಿದೆ, ಇಸ್ಬುಗೋಲು ಹೇಳಿದ, ನನಗೆ ಅರ್ಥ ಆಗಲಿಲ್ಲ. ಶಾಲೆಗೆ ಹೋಗಿ ಹೇಳಿದೆ, ಮರದೆ ಈಗ ಆಯಿತು ಮರ್ರೆ, ನನ್ನ ಮರ್ಯಾದೆ ಹೋಯ್ತು ಅಂತ. ಎಂತ ಅದು ಈಸ್ಬುಗೋಲ್ ಅಂತೆ, ಮೇಲೆ ಕೆಳಗೆ ಜೀವಿಯಾಗಿ ಹಾರ್ತಾ ಇದ್ದೇನೆ. ಸ್ವಾಮಿ, ಅದು ಆರೋಗ್ಯವರ್ಧಕ, ಅದು ಎಲ್ಲ ಈ ಘಟನೆಗಳು ಯಾಕೆ ಹೇಳ್ತಾ ಇದ್ದಾರೆ, ಯಾವತ್ತು ಯಾರು ಖಂಡಿತ ಹೇಳ್ತಾನೆ, ಮುಸ್ಲಿಮರಿರ್ಬೋದು, ಅದು ಜಾತೀಯವಾದ ಇಲ್ಲ ಸರ್, ಅವರಿಗೆ ಅರಿವಿನ ಕೊರತೆಯಿಂದ ಆಗುವುದೇ ವಿನ ಯಾರೂ ಕೆಟ್ಟವರಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರು ಮತ್ತೆ ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೊಂದಿದ್ದಾರೆ ಅಂತ ಹೇಳ್ದ. ಇಂಥ ಘಟನೆಗಳು ತುಂಬ ಇದೆ, ನೀವು ಸಹ ಬದಲಿಸಿದ್ದೀರಿ, ನಮ್ಮಲ್ಲೂ ಈ ಘಟನೆಗಳು ನಡೆದಿದೆ. ಇನ್ನೊಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳಲೇಬೇಕು. ಅದೇ ಶಾಲೆಯಲ್ಲಿರುವಾಗ ಒಬ್ಬರು ಪೇರೆಂಟ್ ಬಂದರು ನನ್ನಲ್ಲಿ. ಅವ್ರಿಗೆ ಒಂದೇ ಮಗಳು, ಅವರು ಹಸ್ಬೆಂಡ್ ಇಲ್ಲ, ಆಯಿತಾ. ಅವರಿಗೆ ಒಂದೇ ಹುಡುಗಿ ಇದ್ದಾಳೆ, 4ನೇ ಕ್ಲಾಸಿನ ಹುಡುಗಿ. ಸಾರ್, ನನ್ನ ಮಗಳಿಗೆ ತೆರೆದ ಹೃದಯದ ಚಿಕಿತ್ಸೆ ಆಗಬೇಕಾಗಿದೆ. ಹೊಯ್ಯೋ ದೇವರೇ, ನಾವು ಎಂತ ಮಾಡ್ಬೋದು, ನೀವು ಹೆದರಬೇಡಿ, ನಾವು ಇದ್ದೇವೆ. ನಾನು ಲೆಕ್ಕ ಹಾಕಿದೆವು, ಸ್ಟಾಪ್ ಮೀಟಿಂಗ್ ಕರೆದೆ, ಎಲ್ಲ ಕರೆದೆ. ನೋಡಿ, ನಮ್ಮಲ್ಲಿರೋದು ಸಂಬಳ 800 ರೂಪಾಯಿ, 1000 ರೂಪಾಯಿ, 200 ರೂಪಾಯಿ. ನಾವೇನು ಮಾಡ್ಬೋದು? ಇದು ಯಾಕೆ ಹೇಳ್ತಾರೆ ಅಂದರೆ, ಈಗ ನಿಮ್ಮ ಇದು ಹೋಗಿದೆ ವಯನಾಡು, ನಾವೇನು ಮಾಡ್ಬೋದು ಎಂಬ ಪ್ರಶ್ನೆ ಬರ್ತದೆ. ಅದಕ್ಕೆ ಹೇಳಿದೆ, ನಾನು ಹೇಳಿ ಎಲ್ಲರಿಗೆ ಕರೆದು ನಿಮ್ಮಿಂದಾದ ಸಹಾಯ ಕೊಡಿ. 5 ರೂಪಾಯಿ ಅಥವಾ ಯಾವುದೂ ಆಗುತ್ತೆ. ಕಾಣಿಕೆ ಡಬ್ಬಿ ಮಾಡಿದ್ದು, ಪರಿಹಾರ ನಿಧಿ ಹಣ ಸಂಗ್ರಹ ಮಾಡಿದ್ದು. ಮತ್ತೆ ಅವರಿಗೆ ಕರೆದು ಹೇಳಿದೆ, ನೋಡಿರಿ, ಒಂದು ಕೆಲಸ ನಾನು ಇನ್ನೊಂದು ಮಾಡ್ತೇನೆ, ನಿಮಗೆ ನಾನು ಗೈಡ್ ಮಾಡ್ತೇನೆ. ಪ್ರಧಾನಮಂತ್ರಿಯವರ ಒಂದು ಯೋಜನೆ ಇದೆ, ಪರಿಹಾರ ನಿಧಿ ಇದೆ ಆರೋಗ್ಯಕ್ಕೆ, ಅದಕ್ಕೊಂದು ಅಪ್ಲೈ ಮಾಡಿ, ನಮ್ಮಿಂದಾದ ಸಹಾಯ ಮಾಡ್ತೇನೆ ಹೇಳಿದೆ. ಸರ್
ಅವರಿಗೆ ಪ್ರಧಾನಮಂತ್ರಿಯಿಂದ ಸಂಪೂರ್ಣ ಮನ್ನಾಗಿ ನಮ್ಮದು ಹಣ ಕೊಡಿ ಅವಾಗ 20,000 15,000 ಮಾಡಿ ಕೊಟ್ಟಿದ್ದೇವೆ ನಾವೆಲ್ಲರೂ ಸೇರಿ ಮಕ್ಕಳು ಅಸೆಂಬ್ಲಿಯಲ್ಲಿ. ಪ್ರಧಾನಮಂತ್ರಿಯಿಂದ ಒಂದು ಲೆಟರ್ ಬಂದು ಅಲ್ಲಿ ಅಡ್ಮಿಟ್ ಆಗಬೇಕು ದೇವಿ ಶೆಟ್ಟಿಯಿಂದ ಕಾಣುತ್ತೆ, ಸಂಪೂರ್ಣ ವೆಚ್ಚ ಆಗಿ ಎಕ್ಸ್ಟ್ರಾ ಹಣ ವಾಪಸ್ ಹೋಗಿದೆ, ಅವರು ದುಡ್ಡು ಕೊಡೋದಿಲ್ಲ. ಅಲ್ಲಿ ಬಂದು ಆ ಮಗು ಮೊನ್ನೆ ನನಗೆ ಸಿಕ್ಕಿದ್ದಾರೆ ಇದೇ ದೇವಿನಗರದ ನಾನು ಕೇಳಿದೆ ಅವರಿಲ್ಲಿಂದ, ಅವರ ಪುಷ್ಪನ ಈಗ ನಂಬರ್ ಉಂಟು, ಪರಿಚಯ ಆಯಿತು. ನನ್ನ ಮಗಳು ಮದುವೆಯಾಗಿ ಮಕ್ಕಳಾಗಿ ಸಂಸಾರ ಸುಖದಲ್ಲಿ. ಅಂದರೆ ಅಧ್ಯಾಪಕ ಏನು ಮಾಡ್ಬೋದು ಸಮಾಜದಲ್ಲಿ, ಇದು ಹಾಗೆ ಹೇಳೋದು. ಈಗ ಇದಾಯಿತು ಎಂಥದ್ದು ವಯನಾಡು ಆಯಿತು, ಮಕ್ಕಳಿಂದ ಸಾರ್ವಜನಿಕ ಜಾಥಾ ಮಾಡಿ, ಮಕ್ಕಳಿಂದ ಸಂಗ್ರಹ ಮಾಡಿ. ನಿಮ್ಮಲ್ಲಿ ಕೆಲವು ಪುಸ್ತಕಗಳಿರ್ಬೋದು, ಆ ಮಗುವಿಗೆ ಪುಸ್ತಕ ಇಲ್ಲ, ಆ ಪುಸ್ತಕದ ಹಾಳೆಗಳು ವೇಸ್ಟ್ ಇದೆ, ಅದನ್ನು ಬುಕ್ ಬೈಂಡ್ ಮಾಡಿ ಕಳಿಸಿಕೊಡಿ, ಅಥವಾ ನಿಮ್ಮಲ್ಲಿರುವ ಎಕ್ಸ್ಟ್ರಾ ಪುಸ್ತಕ ಕೊಡಿ, ಪೆನ್ನು ಕೊಡಿ ಅಲ್ವಾ ಸರ್. ಈ ರೀತಿಯಲ್ಲಿ ನಾವು ಸಮಾಜ, ಯಾಕಂದರೆ ಸಾಮಾಜಿಕ ಸ್ವಾಸ್ಥ್ಯ, ಸಾಮಾಜಿಕ ಪ್ರಜ್ಞೆ, ಸಿವಿಕ್ ಸೆನ್ಸ್ ಬೇಕು, ಅದನ್ನು ಗೈಡ್ ಮಾಡಬೇಕಾದ ಯಾರು ಅಧ್ಯಾಪಕರು ಎಂಬಂಥ ಮಾತಿಯನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಒಳ್ಳೆಯ ಮಾಹಿತಿಯನ್ನು ತುಂಬ ಚೆನ್ನಾಗಿ ಹೇಳಿದಿರಿ. ಈ ಸಂದರ್ಭ ಇನ್ನೊಂದಿದೆ ನಿಮ್ಮಲ್ಲಿ, ನೀವು ಯಕ್ಷಗಾನ ಕಲಾವಿದರು, ಭಾಗವತರು. ನಮಗೆ ಭಾಗವತಿಕೆ ಕೇಳಬೇಕು, ಬರೀ ಮಾತುಗಾರಿಗೆಲ್ಲ ಒಂದು ಒಳ್ಳೆಯ ಒಂದು ಸುಂದರವಾದ ಭಾಗವತಿಗೆ ನಾವು ಕೇಳಿ. ಸ್ಕ್ರಿಪ್ಟ್ ಇಲ್ಲದೆ ಭಾಗವತಿಗೆ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಬೇಡ, ನಾವು ಪ್ರಾರಂಭದ ಪ್ರಾರ್ಥನಾ ಗೀತೆ ಆದರೂ ಉಂಟಲ್ಲ ಅದನ್ನು, ಅದನ್ನಾದ್ರೂ ಹೇಳಿಯಪ್ಪ. ಬವರವಾದರೆ ಹರನ ವದನಕ್ಕೆ ಬೆವರತಹೆನು, ಬವರವಾದರೆ ಹರನ ವದನಕ್ಕೆ ಬೆವರತಹೆನು, ಅವಗಡಿಸಿದರೆ ವಾಸವನ ಸದೆವೆನು. ಹಾಗೆ ಮುಂದೆ ಹೋಗ್ತದೆ. ಚಂಡಬಲ ರಾವಣನ ಸಭೆಯಲ್ಲಿ ಗಂಡರ ಗಂಡ ರಣದೋರ್ದಂಡ ಮಾರುತಿ ಜರೆದು ಮೆರೆದನು ಸುಪ್ರತಾಪಕವಾ. ಹೊಕ್ಕಡೆ ಅಹುದೆನಿಸುವೆನು ಭಾರ್ಗವನ, ಹೊಕ್ಕಡೆ ಅಹುದೆನಿಸುವೆನು ಭಾರ್ಗವನ. ಆಳು ನೆರೆದುದು ಲಕ ಸಂಖ್ಯೆಗೆ ಮೆಳವಿಸಿ, ಕವಿದಿಡುತ್ತಾ ಅಲ್ಲಮ ಹುಳಿ ಹೋದನು ಕವನೆಗಲ್ಲಲಿ ಕೈದಿಗೊಳ್ಳಲೆನಲೋ. ಹೇಳಲೇನದ ಕಲ್ಲ ರಾಶಿಯ ಮೇಲೆ ನಿಂದನು, ಮತ್ತೆ ತನ್ನಯ ಲೀಲೆಯಲಿ ನಗುತ್ತ ಪ್ರಭುರಾಯ. ರಾಘವ ನರಪತೆ ಶೃಣು ಮಮ ವಚನಂ, ರಾಘವ ರಾಘವ ನರಪತೆ ಶೃಣು ಮಮ ವಚನಂ. ರಾಘವ ನರಪತೆ ಶೃಣು ಮಮ ವಚನಂ, ನೀ ಗುಣನಿಧಿಯೆಂದು ಬಂದು ಸೇರಿದೆ ನಾನು ರಾಘವಾಗ. ರಾಘವ ಆರು ನಮ್ಮನು ಜರೆದವರು, ಜಂಬಾರಿಯೋದನು ಜಾರಿಯೋ ಕಾಮಾರಿಯೋ, ತೋರವನ ಹೆಡೆತನೆ ಗುಗಿವೆ ನಾಲಗೆಯ ಬೇರು ಸಹಿತವೇ ಕೀಳುವೆನು. ಕೈವಾರಬೇಕೆನುತ ಎದ್ದು ಬಂದನು ಸಿದ್ಧರಾಮನು ಗಜರಿ ಗರ್ಜಿಸುತ್ತ. ನಾನು ಬೆಂಗಳೂರಿನಲ್ಲಿ ಒಂದು ಕಾಲೇಜಲ್ಲಿ ಹೀಗೆ ಕನ್ನಡ ಪಾಠ ಮಾಡ್ತಾ ಇರೋ ಹೊತ್ತಿಗೆ ಸ್ವಲ್ಪ ಅಲ್ಲಿ ಶೃಂಗಾರಸ ಬಂತು. ಒಂದು ಹೇಳಿದೆ, ಹೇಳಿದ ತಕ್ಷಣ ಅದೇ ಹೆಸರಿನ ಒಂದು ಹುಡುಗಿ ಕ್ಲಾಸಲ್ಲಿದ್ಲು. ಆವಾಗ ಇನ್ನೊಬ್ಬ ಹುಡುಗ ಭಾಳ ಕೆಟ್ಟದಾಗಿ ಏನೋ ಹೇಳಿದ. ಒಂದು 40-45 ಮಕ್ಕಳಿದ್ದರು. ಈ ಹುಡುಗಿ ಭಾಳ ಅವಮಾನ ಆಯಿತು. ಹೌದಲ್ಲ, ನಾನು ಹೇಳಿದೆ, ನಾನು ಕಾವ್ಯದರಿದ್ದನ್ನು ಹೇಳಿದ್ದು. ಮತ್ತೆ ಪುನಃ ಹೇಳಿದ ಅವನು, ಯಾರು ಅವನು ಆ ಥರ ಹೇಳಿದ್ದು ಯಾರೋ ಅಂತ ಹೇಳಿದ. ಆಗ ಉಳಿದ ಮಕ್ಕಳೆಲ್ಲ ಅಂತ ಹೇಳಿದರು. ಸರ್ ನಾನೇ ಹೇಳಿದ್ದು ಅಂತ ಒಬ್ಬ ಇದ್ದ ನಿಂತ. ಹೌದಲ್ಲ, ಇನ್ನೊಂದು ಸರಿ ಹೇಳು ಅಂತ ಹೇಳಿದೆ. ಪುನಃ ಹೇಳಿದ, ಪಟ್ಟ ಕೊಟ್ಟೆ ಅಲ್ಲೇ, ಕೆನ್ನೆಗೆ ಅಲ್ಲೇ ಕೊಟ್ಟೆ ಕ್ಲಾಸಲ್ಲಿ. ಉಳಿದ ಮಕ್ಕಳೆಲ್ಲ ಎಂತ ಸರ್ ನೀವು ಹೊಡೆದದ್ದು, ನೀವು ಸರಿ ಹೊಡೆದದ್ದು. ಕೂಡಲೇ ನನ್ನ ಕಂಟ್ರೋಲೇ ತಪ್ಪಿ ಹೋಯಿತು ಕ್ಲಾಸಲ್ಲಿ. ಅವನು ಸೀದಾ 2 ಮಕ್ಕಳು ಹೋದರು, ಪ್ರಿನ್ಸಿಪಾಲ್ನ ಕರ್ಕೊಂಡು ಬಂದರು. ಸರ್ ನಮಗೆ ಹೊಡೆದದ್ದು ಸರ್, ಅದು ಏನು ಮಾಡ್ರೆ ನೀವು ವಿದ್ಯಾರ್ಥಿಗೆ ಕೈ ಮಾಡಿದ್ದ. ಇಲ್ಲ ಸರ್, ಅವನು ಆ ಹುಡುಗಿಯನ್ನು ಭಾಳ ಕೆಟ್ಟದಾಗಿ ಹೇಳಿದ ಸರ್. ಅದು ಹೆಣ್ಮಕ್ಳು ಒಂದು 10-15 ಜನ ಇದ್ದರು ಹೆಣ್ಮಕ್ಳು.
ಹೌದು ಸರ್ ಹೇಳಿದ್ದು ಅಂತ ಹೆಣ್ಮಕ್ಳೆಲ್ಲ ಹೇಳಿದರು. ಉಳಿದ ಹುಡುಗರು ಏನು ಸರ್ ನಮಗೆ ಹೊಡೆಯುವಷ್ಟು ಎಂತ ಸರ್ ಹೊಡಿ ಹಾಗೆ ಶುರುವಾಯಿತು. ಪ್ರಿನ್ಸಿಪಾಲ್ ಹೇಳಿದ್ರು, ನೋಡಿ ನಾನೇನಿಲ್ಲ, ನೀವುಂಟು ಅವರು ಅದು ನಮ್ಮದು ಬೇರೆ ಆ ಸಂಸ್ಥೆ. ನಾನು ಹೊಡೆದ ವಿದ್ಯಾರ್ಥಿ ಅವನಿಗೆ ಹೊಡಿಬಾರ್ದಿತ್ತ ಏನೋ, ಅವನು ಸೀದಾ ಸ್ಟೇಷನಿಗೆ ಹೋದ ಕಂಪ್ಲೇಂಟ್ ಕೊಟ್ಟ. ಯಾಕಂದರೆ ಅವನ ಕಂಪ್ಲೇಂಟ್ ನಡೀತದೆ. ಅವನು ಎಸ್ ಸಿ ಹುಡುಗ. ಹೌದು. ಪ್ರಿನ್ಸಿಪಾಲ್ ಅಲ್ಲಿಂದ ಕಾಲೇಜಿಂದ ಪೊಲೀಸ್ ಬಂದ, ಸರ್ ಮೋಹನ್ ಸರ್ ಯಾರು? ನಾನು ಬರಬೇಕಂತೆ. ಹೋಯ್ತು, ಹೋದೆ. ಏನು ಸರ್ ನೀವು ಹೊಡೆದ್ರಂತೆ? ಹೌದು. ನಾನು ಒಂದೇ ಮಾತು ಹೇಳಿದೆ, ನಿಮ್ಮ ಮಗಳು ವಿದ್ಯಾರ್ಥಿನಿ ಆಗಿದ್ದರೆ ಅವಳಿಗೆ ಈ ಹೆಸರು ಇರ್ತಿದ್ರೆ ನೀವು ಕ್ಲಾಸಲ್ಲಿ ಆ ಹುಡುಗಿಯನ್ನು ಹಾಗೆ ಹೇಳ್ತಾಳೆ ಅಂತ ಇಟ್ಕೊಳ್ಳಿ, ಅವಳು ಸುಮ್ಮನೆ ಇರ್ಬೋದು. ನಾಳೆ ಬಂದು ಅಪ್ಪ ಅಧ್ಯಾಪಕರು ಪಾಠ ಮಾಡ್ತಿರೋ ಹೊತ್ತಿಗೆ ಒಂದು ವಿದ್ಯಾರ್ಥಿ ಹೀಗೆ ಹೇಳಿದ್ರು ಸರ್, ಅಧ್ಯಾಪಕರು ನಗಾಡಿ ಕೂತ್ಕೊ ಅಂತ ಹೇಳಿದರು ಅಂತ ನಿಮ್ಮ ಮಗಳು ನಿಮಗೆ ಹೇಳಿದರೆ ನೀವು ಎಂತ ಮಾಡ್ತಿದ್ರಿ ಸರ್? ನೀವು ಯಾವ ಸೀಮೆಯ ಅಧ್ಯಾಪಕರು ಅಂತ ಹೇಳ್ತಿರ್ಲಿಲ್ವ? ಖಂಡಿತ. ನಾನು ಹೊಡೆದದ್ದು ತಪ್ಪು, ಹೌದು, ಒಪ್ಪಿಕೊಳ್ತೇನೆ. ನನಗೆ ಅವನು ಮತ್ತೆ ಇನ್ನೊಂದು ಸಾರಿ ಹೇಳು ಅಂತ ಹೇಳುವ ಹೊತ್ತಿಗೆ ಮತ್ತು ಸಾರಿ ಸರ್ ಅಂತ ಹೇಳ್ತಾ ಬಿಡ್ತಿದ್ದೆ. ಮತ್ತೆ ಸರ್ ಅಂತ ಮತ್ತೆ ಪುನಃ ಅದೇ ಕೆಟ್ಟ ಶಬ್ದವನ್ನೇ ರಿಪೀಟ್ ಮಾಡಿದ. ಅದು ಅವಳನ್ನು ಕುರಿತೇ ಹೇಳಿದ್ದು ಅಂತ ಹೇಳುವ ಹೊತ್ತಿಗೆ, ನೀವು ಹೇಳೋದು ಸರಿ, ಕಾನೂನಿನ ಪ್ರಕಾರ ತಪ್ಪಲ್ವ ಸರ್ ಅಂತ ಹೇಳಿದರು. ಖಂಡಿತ ತಪ್ಪು, ನಾನು ಅದಕ್ಕೆ ಏನು ಶಿಕ್ಷೆ ಅನುಭವಿಸ್ತೇನೆ ಅಂತ ಹೇಳಿದೆ. ಅಷ್ಟು ಹೊತ್ತಿಗೆ ಒಂದು ಅರ್ಧ ಗಂಟೆ ಆಗುವ ಹೊತ್ತಿಗೆ ಅದು ಏನು ಪ್ರಿನ್ಸಿಪಾಲ್ ಯಾರೂ ಬರಲಿಲ್ಲ, ನಮ್ಮ ಯಾರೂ ಬರಲಿಲ್ಲ. ಅರ್ಧ ಗಂಟೆ ಆಗುವ ಹೊತ್ತಿಗೆ ಅದು ನಿನ್ನ ಅಪ್ಪನ ಫೋನ್ ನಂಬರ್ ಕೊಡು ಅಂತ ಹೇಳಿದರು. ಅವಾಗೆಲ್ಲ ಈ ಮೊಬೈಲ್ ಇಲ್ಲ ಇದ್ದರು. ಅವರು 1 ಗಂಟೆ ಸ್ಟೇಷನಲ್ಲಿ ಕೂತಾಗುವ ಹೊತ್ತಿಗೆ, ಸರ್ ನೀವು ಕಾಲೇಜಲ್ಲೇ ಸೆಟ್ಲ್ ಮಾಡಿ ಸರ್, ಇನ್ಸ್ಪೆಕ್ಟರ್ ಜಾರಿದ ಕಾಲೇಜಲ್ಲೇ ಸೆಟ್ಲ್ ಮಾಡಿ ಸರ್, ಇಲ್ಲಿ ಬೇಡ ಅಂತ. ನೀವು ಹೇಗೆ ಹೇಳ್ತೀರ ಹಾಗೆ, ನೀವು ಅದನ್ನು ನಾನು ಅದಕ್ಕೆ ಸಿದ್ಧ ಇದ್ದೇನೆ ಅಂತ ಕಾಲೇಜಿಗೆ ಬಂದಾಗ ಸ್ಟಾಫ್ ರೂಮ್ನಲ್ಲೆಲ್ಲ ಕುಳಿತಿದ್ದಾರೆ, ಸೇರಿದರು. ಅಷ್ಟೊತ್ತಿಗೆ ಅವನ ಅಪ್ಪನ ಬರಲಿಕ್ಕೆ ಹೇಳಿದ್ದಾರೆ. ಅಪ್ಪ ವಿಧಾನಸೌಧದಲ್ಲಿ ಕೆಲಸ ಅಂತೆ. ಬಂದುಬಿಟ್ಟು ಯಾರೀ ಮೋಹನ್? ನಾನೇ, ನಾನು ಕ್ಲಾಸಲ್ಲಿದ್ದೆ, ಕಳಿಸಿದ್ರು, ನೋಡಿ ಬಂದಿದ್ದಾರೆ ಅಂತ. ಏನು ಬಂದದ್ದು? ನೀವಂತೆ ನನ್ನ ಮಗನಿಗೆ ಹೊಡೆದದ್ದಂತೆ. ಹೌದು, ನಾವು ಏನು ಮಾಡಲಿಕ್ಕೆ ಅಲ್ಲಿ ಪ್ರಿನ್ಸಿಪಾಲ್ ಹೇಳಿ, ನಾವು ಏನು ಮಾಡಲಿಕ್ಕಾಗಲಿಲ್ಲ, ಅವರಿಗೆ ಕಂಟ್ರೋಲ್ ತಪ್ಪಿ ಹೋಯಿತು, ಹೊಡೆದ್ರು ಅಂತ ಇವರು ಹೇಳ್ತಾ ಇದ್ದಾರೆ. ನನ್ನ ಎದುರಿನಲ್ಲಿ ಸರ್ ಆ ಹುಡುಗನ ಅಪ್ಪ ತೆಗೆದು 4 ಆ ಹುಡುಗನಿಗೆ ಕೊಟ್ಟರು ಎದುರಿನಲ್ಲಿ ಕೊಟ್ಟ ತಕ್ಷಣ ನಾನು ಹೇಳಿದೆ, ಸರ್ ಹೊಡಿಬೇಡಿ ಸರ್, ನಿಮ್ಮಂಥ ಅಧ್ಯಾಪಕರು ಬೇಕು, ಇಲ್ಲಾರೆ ನನ್ನ ಮಕ್ಕಳಂತ ವಿದ್ಯಾರ್ಥಿಗಳು ಸರಿಯಾಗುವುದು ಯಾವಾಗ? ನಡೆಯೋ ಮನೆಗೆ, ನಿನಗೆ ಕಾಲೇಜ್ ಜೀವನ ಸಾಕು ಅಂತ ಸೀದಾ ಹೇಳ್ಕೊಂಡು ಹೋದ್ದೆ. ಸರಿಯಾದ ಮಾರ್ಗ. ಅಧ್ಯಾಪಕರಿಗೆ ನಿಜ ಇಂಥ ಪೋಷಕರಿದ್ರೆ ಮಾತ್ರ ಇವತ್ತು. ಅವಾಗಲೇ ಹೇಳಿದರು, ಮೋಹನ್ ಸರ್ ತಪ್ಪು ಮಾಡಿ ಅವರು ಸಸ್ಪೆಂಡ್ ಆಗುವ ಸ್ಥಿತಿ ಬಂತು ಅಂತ ಅವನು ಬರುವಾಗಲೇ ಉಳಿದ ಸ್ಟಾಫ್ ಎಲ್ಲ ಹೇಳ್ತಾ ಇದ್ರು, ಸಸ್ಪೆಂಡ್ ಆಗೋ ಸ್ಥಿತಿ ಬಂತು, ಅವರಿಗೆ ಬೇಡಿತ್ತಿ ಅಧಿಕ ಪ್ರಸಂಗ ಅಂತ ಹೇಳ್ತಾ ಇದ್ರು. ನಾನು ಮಧುರ್ ಗಣಪತಿ ಕೈ ಮುಗಿದೆ, ದೇವರೇ ರಕ್ಷಣೆ. ಅದು ಆ ಹುಡುಗನ ಅಪ್ಪ ದೇವರ ಹಾಗೆ ಬಂದು ಅವನ್ನ ಎಳ್ಕೊಂಡು ಕರ್ಕೊಂಡು ಹೋದರು. ಕೊನೆಗೆ ಅವರೇ ಬರ್ಕೊಟ್ರು, ಹೋಗೋತ್ತಿ ಸ್ಟೇಷನ್ಗೆ ಹೋಗಿ ಬರ್ಕೊಟ್ಬಿಟ್ಟು, ನನ್ನ ಮಗನ ತಪ್ಪು ಉಂಟು, ಅವರು ಅಧ್ಯಾಪಕರು ಏನು ತಪ್ಪಿಲ್ಲ ಅಂತ ಅವನೇ ಬರ್ಕೊಟ್ರು. ಮರುದಿವಸ ಪೊಲೀಸ್ ಸ್ಟೇಷನ್ ಇದನ್ನು ತಗೊಂಡು ಬಂದ, ನಿಮ್ಮದು ಏನು ತಪ್ಪಿಲ್ಲ ಅಂತೆ, ಅದು ಅವರು ಕ್ಷಮೆ ಕೊಟ್ಟಿದ್ದಾರೆ ಅಂತೆ. ಅವನು ಅಲ್ಲಿ ಮುಗಿಯಿತು. ಎಂಥ ಅದ್ಭುತವಾದ ಅನುಭವ. ನೀವು ಹೇಳಾಗ ನನಗೊಂದು ಅನುಭವ ನೆನಪಾಯಿತು, ಆದರೆ ನಿಮ್ಮ ಹಾಗೆ ನಡೀಲಿಲ್ಲ. ನಾನು SCT ಜಾಯ್ನ್ ಆದ ಸಂದರ್ಭದಲ್ಲಿ ಅಲ್ಲಿ ಅಮೃತ ಮಹೋತ್ಸವ, ಅಲ್ಲಿ ಯಾವುದೋ ಉತ್ಸವ ಇತ್ತು. ಆ ಸಂದರ್ಭದಲ್ಲಿ ನಾವು ನಾಟಕ ಮಾಡಿದ್ದು. ಆ ನಾಟಕದಲ್ಲಿ ಒಂದು ಪಾತ್ರ ಇದು, ದಳ್ಳಾಲಿ ಶಂಕರಪ್ಪ ಮಾಡಿದ್ದು, ನಂದು ಹಾಸ್ಯ ಪಾತ್ರ. ಅದರಲ್ಲಿ ನಾನೇನು ಹೇಳಿದೆ ಗೊತ್ತಾ? ಬಾ ನನ್ನ ಸಂಗೀತ ನಿನಗಾಗೆ ನನ್ನ ಸಂಗೀತ ಅಂತ ಹೇಳಿಬಿಟ್ಟೆ. ಒಂದು ಟೀಚರ್ ಮಗಳ ಹೆಸರು ಅದೇ ಆಗಿರ್ಬೇಕಾ? ಪುಣ್ಯಕ್ಕೆ ಏನೂ ಆಗಲಿಲ್ಲ, ಅದು ಮುಂದುವರಿಲಿಲ್ಲ. ಮತ್ತೆ ಹೇಳಿ, ಬಾರದೆ ನಿಮ್ಮ ಚಾನ್ಸ್ ಮಾಡಿದೆ, ಆ ಸಂಗೀತ ಇದ್ದವಳು ಎದ್ದು ಬರ್ತಿದ್ದೆ, ನೀನು ಹೋಗ್ತಿದ್ದೆ. ಏನಾಗಲಿಲ್ಲ. ಶಿಕ್ಷಕರ ವೃತ್ತಿ ಅನ್ನುವಂಥದ್ದು ತುಂಬ ಒಳ್ಳೆಯ ಕೆಲಸ. ವಿದ್ಯಾರ್ಥಿಗಳನ್ನು ನಮಗೆ ಬೇಕಾದ ಹಾಗೆ ಒಂದು ಮೋಲ್ಡ್ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ. MES ಕಾಲೇಜಿನಲ್ಲಿ ನಾನು ಶುರುವಿಗೆ ಸರ್ವಿಸ್ ಸೇರಿದಾಗ ಈವ್ನಿಂಗ್ ಕಾಲೇಜು, ದೊಡ್ಡ ದೊಡ್ಡ ಘಟಾನುಘಟಿಗಳಿದ್ದರು. ನಮ್ಮ ದೇವರಾಜ್ ಫಿಲ್ಮ್ ಆ್ಯಕ್ಟ್ರು, ಅವನು ಅಲ್ಲಿ ಸ್ಟೂಡೆಂಟು. ನನಗೆ ಹೌದು ಕನ್ನಡ ಸ್ಟೂಡೆಂಟ್. ಆಮೇಲೆ ಅವರು HMT ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ದೇವರಾಜು. ಹೌದು, ಗೊತ್ತುಂಟು. ಆವಾಗ ನನ್ನನ್ನು 3 ವರ್ಷ ಅಲ್ಲಿ ಪ್ರತಿ ವರ್ಷ ನವರಾತ್ರಿಗೆ ಏನೋ ಒಂದು ಕಾಂಪಿಟಿಷನ್, ವಾರ್ಷಿಕೋತ್ಸವ HMT ಫ್ಯಾಕ್ಟ್ರಿಯದ್ದು ನಡೀತಾ ಇತ್ತು. ಅದಕ್ಕೆ 3 ವರ್ಷ ಸಂಗೀತಕ್ಕೆ ಇದಕ್ಕೆಲ್ಲ ಜಡ್ಜ್ ಆಗಿ ನನ್ನನ್ನು ಕರೆದಾಗ ಹೇಳ್ತಾ ಇದ್ದ, ಸರ್ ಎಲ್ಲರೂ ಬಂದು ನಿಮಗೆ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ನೋಡ್ತಾರೆ, ನಿಷ್ಪಕ್ಷಪಾತವಾಗಿ ನೀವು ಮಾಡಬೇಕು, ಏನೂ ದಾಕ್ಷಿಣ್ಯ ಇಲ್ಲ. ಯಾರು ಹೇಳಿದ್ರು ನಿಮಗೆ?
ದೇವರಾಜ್ ಬಂದು ದೇವರಾಜ್ ಅವನು ಅದಕ್ಕೆ ಸೆಕ್ರೆಟರಿ, ಫೈನಾನ್ಸ್ ಸೆಕ್ರೆಟರಿ, ಅವನು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇದ್ದ, ಅವನು ಸೆಕ್ರೆಟರಿ. ಆಯಿತು ಮಾರ್ರೆ, 3 ವರ್ಷ ಕೂಡ ಇದು ಮಾಡಿದೆ. ಮತ್ತೆ ನಾನು ಅಲ್ಲಿಂದ ಕಾಲೇಜ್ ಬಿಟ್ಟು ನನಗೆ ಇಲ್ಲಿ ಪರ್ಮನೆಂಟ್ಗೆ ಈ ಕಾಲೇಜಿಗೆ ಬಂದೆ. ಅವಾಗ ಒಂದು ದಿವಸ ನಾನು ಪಾಠ ಮಾಡುವ ಹೊತ್ತಿಗೆ ವನಿತಾ ವಾಸು ಅಲ್ಲಿ ಸ್ಟೂಡೆಂಟು, ಫಿಲ್ಮ್ ಆ್ಯಕ್ಟ್ರು. ಶಕುಂತಳೆ ಅವ್ರದ್ದು ಪಾಠ ನಡೀತಾ ಇತ್ತು. ಈವ್ನಿಂಗ್ ಕಾಲೇಜಿನ ಮಕ್ಕಳು ಅವರು ಕಾಲೇಜಲ್ಲಿ ಕೆಲಸ ಮಾಡಿ ಬಂದು 6 ಗಂಟೆ ಬರುವವರು. ಕೆಲವರೆಲ್ಲ ಸ್ವಲ್ಪ ಅಲ್ಲಿಗೆ ಒಂದು ಅಮಲ್ನಲ್ಲಿ ಇರುವ ಅಭ್ಯಾಸ ಉಂಟು. 80-90 ಮಕ್ಕಳು ಕ್ಲಾಸಲ್ಲಿ ಪಾಠ, ಅದು ಡಯಾಸ್ ಬೇರೆ ಉಂಟು. ಪಾಠ ಮಾಡ್ತಾ ಇರುವ ಹೊತ್ತಿಗೆ ಇವಳು ವನಿತಾ ವಾಸು ಈ ಕಡೆಯಿಂದ MS ಕಾಲೇಜಿನ 2nd ಫ್ಲೋರ್, ನಂಗೆ ಈಗಲೂ ನೆನಪುಂಟು, 2nd ಫ್ಲೋರಲ್ಲಿ ಹೀಗೆ ಹೋಗ್ತಾ ಇದ್ಲು. ಅದು ಸ್ಕರ್ಟ್ ಹಾಕೊಂಡಿದ್ಲು. ಹೋಗುವ ಹೊತ್ತಿಗೆ ಸಾರ್ ನೋಡಿ ಸಾರ್ ಅಂತ ಅದೇನೋ ಶಬ್ದ ನನಗೆ ಈಗ ನೆನಪಾಗ್ತಾ ಇಲ್ಲ. ನಾನು ಆ ಪದ್ಯವನ್ನು ಇವರ ಬಸವಪ್ಪ ಶಾಸ್ತ್ರಿಗಳ ಪದ್ಯವನ್ನು ವರ್ಣಿಸ್ತಾ ಇದ್ದೆ. ಅದರಲ್ಲಿ ಆ ಶೃಂಗಾರ ವರ್ಣನೆ ಬಂದಿತ್ತು. ಆಗ ನೋಡಿ ಸಾರ್ ಅಲ್ಲಿ ಸಾಕ್ಷಿ ಹೋಗ್ತಾ ಉಂಟು ಸಾರ್, ನೀವು ನಮಗೆ ಪಾಠ ಮಾಡೋದು. ಆ ಮಕ್ಕಳೆಲ್ಲ ಓಂದ ಬೊಬ್ಬೆ ಹಿಡಿದ್ರು. ಇವಳು ಸೀದಾ ಹಾಗೆ ಸುತ್ತಾಗಿಕೊಂಡು ಇಳ್ಕೊಂಡು ಹೋದವಳು. ಆಮೇಲೆ ಕಾಲೇಜಿಗೆ ಬರಲಿಲ್ಲ, ಅದಿಲ್ಲ ಅಷ್ಟು. ಫೈನಲಿ ಎದ್ದು ಕಾಣ್ತದೆ ಅವಳು ನನ್ನ ಸ್ಟೂಡೆಂಟ್ ಅಲ್ಲ ಅಂತ ಅದು ಹೇಳುವಂಥದ್ದು. ಪ್ರಿನ್ಸಿಪಾಲ್ ಬಂದರು ಅವಾಗ ಯಾರು ರಾಮಕೃಷ್ಣ ಶಾಸ್ತ್ರಿಗಳೇನು ಪ್ರಿನ್ಸಿಪಾಲ್ರು ಇದ್ದರು. ಎಂತ ಮೋಹನ್ರೆ ಮಕ್ಕಳನ್ನು ಬೊಬ್ಬೆ ಹಿಡಿಸುವ ಒಂದು ಲೆಕ್ಕ ಇಲ್ವಾ? ಇಲ್ಲ ಸರ್ ನಾನೇನು ಮಾಡಲಿಲ್ಲ ಸಾರ್ ನಮ್ಮ ವನಿತಾ ಅವಳದು ಫಸ್ಟ್ ಫಿಲ್ಮು ಆಗಿದೆಯೋ ಇಲ್ವೋ ನನಗೆ ನೆನಪಾಗೋದಿಲ್ಲ ಸರಿಯಾಗಿ. ಸಾರ್ ನಮ್ಮ ವನಿತಾ ಇಲ್ಲಿ ಓದ್ಲು ಸಾರ್, ಅದು ಕರೆಕ್ಟ್ ಹಾಕೊಂಡು ಒಳ್ಳೆ ಪರ್ಸನಾಲಿಟಿ ಇದ್ದಿದ್ರೆ. ಇದೆಲ್ಲ ಕೆಲವು ಅಧ್ಯಾಪಕ ಕ್ಷೇತ್ರ. ಹೌದು, ಹಾಗೆಯೇ ನಮಗೆ ಮಕ್ಕಳನ್ನು ಮೌಲ್ಡ್ ಮಾಡಲಿಕ್ಕೂ ಆ ಮಕ್ಕಳಿಗೆ ಅಷ್ಟು ವಿಶ್ವಾಸದಿಂದ ಪ್ರೀತಿಯಿಂದ ನಮ್ಮನ್ನು ನೋಡಿಕೊಳ್ತಾರೆ. ನಾವು ಕೂಡ ಆ ಪ್ರೀತಿ ತೋರಿಸಬೇಕು. ಆದರೆ ಇವತ್ತಿನ ಜನ್ರೇಷನ್ನಲ್ಲಿ ಪಾಠ ಮಾಡ್ತಾರೆ, ಅವರ ಕೆಲಸ ಎಂಥದ್ದು, ಸಂಬಳ ಸಿಗ್ತದೆ, ಪಾಠ ಮಾಡ್ತಾರೆ. ಪಾಠ ಮಾತ್ರ ನನಗೆ ಇಷ್ಟು ಅವಧಿ ಇದೆ, ನನಗೆ ಸಿಲೆಬಸ್ ಮುಗಿಸಿದ ಬಿಟ್ಟರೆ ಬೇರೇನಿಲ್ಲ ಇಷ್ಟೇ. ಆ ಸಿಲೆಬಸ್ ಮುಗಿಸಿದ್ರೆ ಆ ಮಕ್ಕಳಿಗೆ ಕೂಡ ಜೀವನಾನುಭವ ಬೇಡವೇ ಬೇಡ. ಅಲ್ಲ, ಅದು ಕಾರಣ ಅದಕ್ಕೆ ಪರಿಸರ, ತಂದೆ ತಾಯಿ, ಮನೆ ಎಲ್ಲವೂ ಕಾರಣ ಇದೆ ಅಂತ ಹೇಳ್ತಾ ನಿಮಗೆ ಗೊತ್ತಿರ್ಬೋದು. ಇದು ಪರಿಸರದಿಂದಲೇ ಆಗುವಂಥದ್ದು. ಶಿಕ್ಷಕನು ಏನೇ ಆಗಿರಬೇಕು ಗೊತ್ತಾ, ನಿರಂತರ ವಿದ್ಯಾರ್ಥಿ ಆಗಿರಬೇಕು. ಶಿಕ್ಷಕ ನಾನು ಎಲ್ಲ ಗೊತ್ತಿದೆ ಸರ್ವಜ್ಞ ಅಲ್ಲ ಸರ್. ಎಲ್ಲಿ ಗೊತ್ತಾ, ಪ್ರಾಥಮಿಕ ಹಂತದಲ್ಲಿ ನಾನು ಹೇಳ್ತೇನೆ, ಟೀಚರ್ ಒನ್ ಹೂ ನೋಸ್ ಸಮಥಿಂಗ್ ಅಬೌಟ್ ಎವ್ರಿಥಿಂಗ್. ಒಂದು ಮಗು ಬಂದು ಕ್ರಿಕೆಟ್ ಬಗ್ಗೆ ಗೊತ್ತಿಲ್ಲ, ನಾನು ಕ್ರಿಕೆಟ್ ಆಟಗಾರನೇ ಅಲ್ಲ, ಆದರೆ ಎಷ್ಟು ಪ್ಲೇಯರ್ಸ್ ಇದ್ದಾರೆ, ಹೇಗೆ ನನಗೆ ಇಷ್ಟ ಇಲ್ಲ ನನಗೆ ಗೊತ್ತಿರಬೇಕಲ್ಲ. ಅದು ಒಂದು ಸಮಥಿಂಗ್. ನನಗೆ ಸಂಗೀತವೇ ಗೊತ್ತಿಲ್ಲ, ಬೇಡ, ನನಗೆ ಚಿತ್ರ ಬಿಡಿಸಲಿಕ್ಕೇ ಗೊತ್ತಿಲ್ಲ, ಆದರೆ ನಾನು ಚಿತ್ರ ಬಿಡಿಸಿ ಮಕ್ಕಳಿಗೆ ಪಾಠ ಮಾಡ್ತಿದ್ದೆ. ದಿಸ್ ಆಬ್ಜೆಕ್ಟ್, ವಾಟ್ ಇಸ್ ದಿಸ್ ಬಾಲ್. ನಾನು ಎಲ್ಲೂ ಬಾಲನ್ನು ಕನ್ನಡದಲ್ಲಿ ಬರೀಲಿಲ್ಲ. ಬಾಲ್ ತರ್ತಿದ್ದೆ, ಬಾಲ್ ಚಿತ್ರ ಬಿಡಿಸಿದೆ, ಬಾಲ್ ಅಂತ ಬರೀತಿದ್ದೆ. ನಾನು ಕೆಲವೊಮ್ಮೆ ತಮಾಷೆಗೆ ಮಕ್ಕಳಿಗೆ ಹೇಳಿಕೊಂಡು ಚಿತ್ರ ಬಿಡಿಸಿದೆ. ನಾನು ನೋಡಿ ಮಗು, ನಾನು ಬರೆಯುವಂಥ ಚಿತ್ರ ಆನೆ ಅಂತ ಬರೀತಿದ್ದೆ. ಯಾಕೆ ಗೊತ್ತಾ, ಆನೆ ಆಗಿ ಒಂಟೆ ಆಗಿರ್ಬೋದು, ನೋಡು ಆನೆ ಅಂತ ಬರೆದಿದ್ದೇನೆ. ಇದು ಕೆಲವು ಟೆಕ್ನಿಕ್ಗಳನ್ನು ಬಳಸಲಿಕ್ಕೆ ಸಾಧ್ಯ ಇದೆ ಸರ್. ಇಂಗ್ಲೀಷ್ ಅಧ್ಯಾಪಕನಾಗಿ 5ನೇ ಕ್ಲಾಸಿಗೆ ಪಾಠ ಮಾಡಿದ್ದು ನಾನು ಬಳ್ಳಾರಿಯಲ್ಲಿ ಸಮೇತ. ಬಳ್ಳಾರಿ ಸರ್ವೋದಯ ಗ್ರಾಮ ಪ್ರೌಢಶಾಲೆ ಪ್ರೈಮರಿ HM ಕಮ್ ಹೈಸ್ಕೂಲ್ ಇಂಗ್ಲೀಷ್ ಮಾಸ್ಟರು. 5ನೇ ಕ್ಲಾಸಿಗೆ ಕಲಿಸ್ತಿದ್ದದ್ದು ಹೇಗೆ ಗೊತ್ತಾ, ಕೈಯಲ್ಲಿ ಪುಸ್ತಕ, ಅಲ್ಲಿ ಪುಸ್ತಕದ ಚಿತ್ರ, ಆಮೇಲೆ ಕೆಳಗೆ BOOK ಬುಕ್ ಬರೀದೇವಿನ ಯಾವುದೇ ಕನ್ನಡದ ಬುಕ್ ಬರೀತಿರಲಿಲ್ಲ. ಹಾಗಾಗಿ ಅವರು ಅತ್ಯುತ್ತಮವಾದ ಅವರ ಪುಸ್ತಕದಲ್ಲಿ ಎದೆ ಇರುವುದು ಚಿತ್ರಗಳಿರು. ಅದೆಂಥದ್ದು ಪುಸ್ತಕ, ಇದೆಂಥದ್ದು ಪುಸ್ತಕ, ಅದೆಂಥದ್ದು ಪುಸ್ತಕ, ಬುಕ್ 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 ಆಬ್ಜೆಕ್ಟ್ ತಂದು ತೋರಿಸ್ತಿದ್ದೆ. ಅದನ್ನು ಮಾಡಬೇಕಾದ್ದು ಅಲ್ವಾ. ಪೆನ್ಸಿಲ್, ಕೈಯಲ್ಲೊಂದು ಪೆನ್ಸಿಲ್, ಅಲ್ಲೊಂದು ಪೆನ್ಸಿಲ್, ಕೆಳಗೆ ಪೆನ್ಸಿಲ್ ಪದ. ಆಗ ಮಗುವಿಗೆ ಸ್ಪೆಲ್ಲಿಂಗು ಸುಲಭವಾಗಿದೆ, PENCIL ಬರ್ತದೆ. ಜೊತೆಗೆ ಪೆನ್ಸಿಲ್ ಎಂಬ ಕನ್ನಡದಲ್ಲಿ ಬರೆಯುವ ಅಗತ್ಯ ಇಲ್ಲ. ಹಾಗಾಗಿ ನೀವು ಹೇಳಿದರೆ ಅಧ್ಯಾಪಕರು ಈ ರೀತಿಯಲ್ಲಿ ಚಟುವಟಿಕೆ ಮಾಡಿದರೆ ಶಾಲೆಯಲ್ಲಿ ಮಕ್ಕಳು ಆ್ಯಕ್ಟಿವ್ ಆಗ್ತಾರೆ. ಆಗಲೇ ಒಂದು ಹೇಳಿದಾಗೆ ಕನ್ನಡ ಮಾಧ್ಯಮದಲ್ಲಿ ಇಂಗ್ಲೀಷ್ ಪಾಠ ಒಳ್ಳೆಯದು ಮಾಡಿದರೆ ನಮ್ಮ ಹಾಗೆ ಇಂಗ್ಲೀಷನ್ನು ಮಾತಾಡ್ಬೋದು. ಯಾವ ಇಂಗ್ಲೀಷ್ ಮಾಧ್ಯಮದ ಖಂಡಿತವಾದ ವ್ಯಾಮೋಹ ಬಿಡಿ, ಕನ್ನಡದಲ್ಲಿ ಅದು ಉದ್ಧಾರ ಆಗ್ಬೋದು. ಏನಂತೀರ? ಮಕ್ಕಳಿಗೆ ನಾವು ಇವತ್ತಿನ ಜನ್ರೇಷನ್ ಅಂತಲ್ಲ, ನಾನು ಪಾಠ ಮಾಡುವ ಹೊತ್ತಿಗೆ ಸ್ವಲ್ಪ ದೈವಿಕವಾಗಿ ಅವರು ಯಾವ ಧರ್ಮದವರೇ ಇರಲಿ, ಮುಸಲ್ಮಾನ ಧರ್ಮದವರು ಇರಲಿ, ಕ್ರಿಶ್ಚಿಯನ್ಸ್ ಇರಲಿ, ಯಾವುದೇ ಇರಲಿ, ಎಲ್ಲದರಲ್ಲಿ ಕೂಡ ದಯೆ ಇಲ್ಲದ ಧರ್ಮ ಯಾವುದಯ್ಯ. ಅದ್ಭುತ. ನನಗೆ ಯಾಕಂದ್ರೆ ಮುಸ್ಲಿಮ್ಸ್ ಲೆಕ್ಚರ್ಸು ಫ್ರೆಂಡ್ಸ್ ಇದ್ರು, ಮುಸ್ಲಿಂ ವಿದ್ಯಾರ್ಥಿಗಳು ಫ್ರೆಂಡ್ಸ್ ಇದ್ರು, ಅಲ್ಲ ಮುಸ್ಲಿಂ ವಿದ್ಯಾರ್ಥಿಗಳು ಫ್ರೆಂಡ್ಸ್ ಇದ್ರು, ನನಗೆ ಕ್ರಿಶ್ಚಿಯನ್ಸ್ ಫ್ರೆಂಡ್ಸ್ ಇದ್ದಾರೆ, ಅಷ್ಟು ವಿಶ್ವಾಸದಿಂದ ಇದ್ದಾರೆ. ಆದರೆ ಪ್ರತಿಯೊಂದು ಹೇಳುವಂಥದ್ದು ಧರ್ಮ, ದೇವರು, ನ್ಯಾಯ, ಸತ್ಯ, ಯಾವ ಧರ್ಮ ಕೂಡ ಅಪ್ಪ ಅಮ್ಮನನ್ನ ಬೈಯು, ಅಪ್ಪ ಅಮ್ಮನ ಮಾತನ್ನು ಮೀರು ಯಾವ ಧರ್ಮ ಹೇಳುವುದಿಲ್ಲ. ಧರ್ಮ ಅಂದ್ರೆ ನಮ್ಮನ್ನ ಮೀರಿ ನಾನು ದೊಡ್ಡ ಬುದ್ಧಿವಂತ ಅಂತ ಹೇಳ್ಕೊಳ್ಳಿಕ್ಕಿಲ್ಲ, ಇಲ್ಲ, ನಮ್ಮನ್ನು ಮೀರಿದ ಒಂದು ಶಕ್ತಿ ಉಂಟೇ ಉಂಟು. ಹೌದು ಸರ್. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ, ಅವರವರಿಗೆಲ್ಲ ಇರುತ್ತಿಹನು ಶಿವಯೋಗಿ ಅವರವರ ರೂಪ ಅಲ್ವಾ, ಅದು ಬಿಡಿ. ಗಾಡ್ ಈಸ್ ನೋ ವೇರ್ ಅಂತ ಹೇಳಿದ್ದು, ಗಾಡ್ ಈಸ್ ನೋ ವೇರ್, ಗಾಡ್ ಈಸ್ ಎವ್ರಿವೇರ್ ಅಲ್ಲ, ಅದನ್ನು ನೋ ವೇರ್ ಅಂತ ಹೇಳಿದ್ದಲ್ಲೇ ಗಾಡ್ ಈಸ್ ನೌ ಹಿಯರ್.
Yes. ಸ್ಪೆಲ್ಲಿಂಗ್ ಒಂದೇ. Yes. ಅಕ್ಷರ ನಾವು ಅತ್ಲಾಗ ಮಾಡಿದರೆ ಗಾಡ್ ಈಸ್ ನೋ ವೇರ್, ಗಾಡ್ ಈಸ್ ನೌ ಹಿಯರ್. ನಾನು ಅದನ್ನು ಹೇಳುವುದು ಹೇಗೆ ಗೊತ್ತಾ, ಗಾಡ್ ಈಸ್ ದೇರ್ ಇನ್ ಡಾಗ್ ಆಲ್ಸೋ, ಸ್ಪೆಲ್ಲಿಂಗ್ ಆಚೀಚೆ ಮಾಡಿ ಅಂತೆ. ಗಾಡ್ ಈಸ್ ದೇರ್ ಇನ್ ಡಾಗ್ ಆಲ್ಸೋ, ಎರಡು ಅರ್ಥ ಇದೆ. ಒಂದು GOD, ಇನ್ನೊಂದು ಪ್ರತಿ ಪಶು ಪ್ರಾಣಿಯಲ್ಲಿ ಸಹ ದೇವರಿದ್ದಾರೆ. ಅದನ್ನೇ ಗಾಡ್ ಈಸ್ ದೇರ್ ಇನ್ ಡಾಗ್ ಆಲ್ಸೋ ಅಂದರೆ ಗಾಡ್ ಎಲ್ಲೆಲ್ಲೂ ಇಲ್ಲ, ಎಲ್ಲ ಕಡೆ ಇದ್ದಾರೆ. ಗಾಡ್ ಅಂದರೆ ಏನಲ್ಲ, ಅದು ಚೇತನವಾದ ವಿಚಿತ್ರವಾದಂಥ ಅದ್ಭುತವಾದ ಬೆಳಕು, ಜ್ಞಾನದ ಸಂಕೇತ, ಅದೊಂದು ಶಕ್ತಿ. ಅದಕ್ಕೆ ಲಿಂಗ ಭೇದ ಜಾತಿ ನೀತಿ ಯಾವುದೂ ಇಲ್ಲ. ದೇವರೆಂಬುದು ಅದ್ಭುತವಾದ ಕೊಡುಗೆ. ನಾವು ನಮ್ಮ ಕಣ್ಣಿಗೆ ಹಿತಿಮಿತಿಗೆ ಶಾರದೆ ಗಣಪತಿಯಿಂದ ಮಾಡಿದ್ದು. ಹೌದು ಹೌದು ಹೌದು. ಆದ ಕಾರಣ ದೇವರು ಎಲ್ರಿಗೊಂದೇ. ಅದನ್ನು ನಾನು ಹೇಳುವುದು ಸರ್, ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಇಂದು ನಾವೆಲ್ಲ ಒಂದು, ಇದುವೇ ನವಗಾನ, ಇದುವೇ ನವಗಾನ. ಬಿದ್ದವರನ್ನು ಮೇಲೆತ್ತುವ ಬನ್ನಿ ಎಲ್ಲರೂ ಕೈ ನೀಡಿ, ಕುಡಿಯುವುದೊಂದೇ ಜಲ, ಉಸಿರಾಡುವುದೊಂದೇ ಗಾಳಿ, ಹರಿಯುವುದೊಂದೇ ರಕ್ತವು ನಮ್ಮಲ್ಲಿ, ಭೇದವು ಏಕಾಗಿ, ಭೇದವು ಏಕಾಗಿ. ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಇಂದು ನಾವೆಲ್ಲ ಒಂದು, ಇದುವೇ ನವಗಾನ, ಇದುವೇ ಹೊಸಗಾನ. ಪದ್ಯದ ಹಾಗಾಗಿ ಇನ್ನೇನಾದ್ರು ಹೇಳಿಕ್ಕಿದ್ರೆ ಹೇಳ್ಬೋದು, ಸಮಯ ಸ್ವಲ್ಪ ಮೀರ್ತಾ ಇದೆಯೋ ಅಂತ. ನಾನು ಮಕ್ಕಳಿಗೆ ಯಾವಾಗಲೂ ಹೇಳೋದುಂಟು, ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ. ಮುಖ ಸಮಸ್ಯೆಗಳು ಎಲ್ರಿಗೂ ಉಂಟು, ಇದೆ, ಆದರೆ ಅದನ್ನು ತೋರಿಸಿಕೊಂಡು ಕೂತ್ಕೊಳ್ಳೋದಲ್ಲ. ಸರಿ. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಮಿತವಿರಲಿ ಹಿತವಿರಲಿ ಮಾತಿನಲ್ಲಿ, ಋತವ ಬಿಡದಿರಲಿ. ಹಿತವಿರಲಿ ಮಾತಿನಲ್ಲಿ, ಋತವ ಬಿಡದಿರಲಿ. ಸತ್ಯ ಬಿಡಬಾರ್ದು. ನೀವು ಸಮಸ್ಯೆ ಹೇಳುವಾಗ ನನಗೆ ಹೇಳಲೇಬೇಕಾಯಿತು. ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಧೈರ್ಯ ಕೊಡುವುದೇ ನಮ್ಮ ಅಧ್ಯಾಪಕರ ಕರ್ತವ್ಯ ಅಂತ ಹೇಳ್ತಾ ಒಂದು ಮಾತನ್ನು ಈಗ ಹೇಳ್ತಾ ಇದ್ದೇನೆ. ಸುರೇಶ್ ಕುಮಾರ್ ಸರ್ ಶಿಕ್ಷಣ ಸಚಿವರಾಗಿದ್ದಾಗ ನಡೆದ ಘಟನೆಯನ್ನು ನಿಮ್ಮ ಮುಂದೆ ಹೇಳುವುದಾದರೆ, PUC ಸೆಕೆಂಡ್ ಇಯರಿಗೆ ಪರೀಕ್ಷೆ ಇಲ್ಲ, ಪಬ್ಲಿಕ್ ಪರೀಕ್ಷೆ ಕ್ಯಾನ್ಸಲ್. ಹಾಗಾದರೆ ಏನು ಮಾಡ್ಬೋದು? ಮೊದಲು ಬಂದ ಸ್ಟೇಟ್ಮೆಂಟ್ ಹೇಗೆ ಗೊತ್ತಾ, ಸೆಕೆಂಡ್ PUCಯ ಮಾರ್ಕಿನ ಮೇಲೆ ಪಾಸ್ ಮಾಡಿ ಇಂದ. ತಕ್ಷಣ ಸ್ಪಂದಿಸಿದ್ದೇನೆ, ತಪ್ಪು ಮಾಡ್ತಾ ಇದ್ದೀರಿ. ನಾನು ಒಬ್ಬ ಹಳ್ಳಿಯವ, ನಾನು SLC ನಂತರ ಡಿಗ್ರಿ ಕಾಲೇಜಿಗೆ ಬಂದಾಗ ಬಿಲ್ಡಿಂಗ್ ನೋಡಿ ಹೆದರಿದ್ದೇನೆ. ಸೆಕೆಂಡ್ PUCಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಆಗೋದು, ಫಸ್ಟ್ PUC ಅಡ್ಜಸ್ಟ್ಮೆಂಟ್ ಆಗಲ್ಲ. ನನ್ನ ಮಾರ್ಕು ಅಲ್ಲಿ 80 ಇದ್ರೆ 40ಕ್ಕೆ ಇಳೀತದೆ. ಆದ ಕಾರಣ ಇದು ಸರಿಯಲ್ಲ. SSLC ಮಾರ್ಕನ್ನು ಕನ್ಸಿಡರ್ ಮಾಡಿ, PUCಯ ಪ್ರತಿಯೊಂದು ಕ್ಲಾಸ್ ಪರೀಕ್ಷೆಯ ಕನ್ಸಿಡರ್ ಮಾಡಿ ಗ್ರೇಡ್ ಕೊಡಿ ಹೇಳಿದವ ನಾನೇ ಸರ್. ಅದು ಎಲ್ರಿಗೂ ಗೊತ್ತಿದೆ. ಇಲ್ಲಿಂದ ಡಿಪಾರ್ಟ್ಮೆಂಟ್ಗೆ ಕೊಟ್ಟು ಅದೇ ರೀತಿ ಆಗಿದೆ. ಅರ್ಥ ಆಯ್ತಾ? ಅಲ್ಲಿ ಆಗ ಇನ್ನೊಂದು ನಾನು ಹೇಳಿದ್ದೇನೆ, SLCಗೆ ಪಬ್ಲಿಕ್ ಪರೀಕ್ಷೆ ಮಾಡಿದರು. ಅದಕ್ಕೂ ನಾನು ಹೇಳಿದ್ದೇನೆ, ಏನು ವ್ಯಂಗ್ಯ ಹೇಳಿದ್ದೇನೆ, 1ನೇ ತರಗತಿಯ ಪರೀಕ್ಷೆ 7ನೇ ಕ್ಲಾಸ್ ಪಾಸ್ ಎಂಬುದನ್ನು ನಾನು ಅವತ್ತು ವ್ಯಂಗ್ಯವಾಗಿ ಹೇಳಿದ್ದೇನೆ. ಅದು ಅಲ್ಲಿಗೆ ನಿಲ್ಲಿಸ್ತೇನೆ. ಯಾಕೆ ಹೇಳ್ತಾ ಇದ್ದೇನೆ ಗೊತ್ತಿಲ್ಲ, ಆಗಲೂ ಒಂದು ಹುಡುಗಿ ಸೂಸೈಡ್ ಮಾಡಿದ್ದು. ಯಾಕೆ ಗೊತ್ತಾ, PUCಗೆ ಪರೀಕ್ಷೆ ಇಲ್ಲ ಅಂತ ಸೂಸೈಡ್ ಮಾಡಿದ್ದು. ಅದೊಂದು ಗಮ್ಮತ್ತಿದೆ. ಅದು ನನ್ನಲ್ಲಿ ಇತ್ತು. ನಾನು ಏನು ಮಾಡಿದೆ, ಅದನ್ನು ಅಲ್ಲಿಗೆ ಇಟ್ಟೆ, ಕಳಿಸಿ. ನಾನು ಏನು ಹೇಳಿದೆ, ಪೋಷಕರೇ ಜಾಗೃತಿಯಾಗಿ ಅವರಿಗೆ ಇದು ಕೊಡಬೇಕಿತ್ತು ನೀವು ಅಂತೇಳಿ. ಏನು ಗೊತ್ತಾ, ಆ ಹುಡುಗಿಯ ಸೂಸೈಡ್ ಮಾಡಲಿಕ್ಕೆ ಕಾರಣ ಅವಳು ಹೇಳ್ತಾ ಇರೋದು, ನನಗೆ ಮಾರ್ಕ್ ಪಡೆಯುವ ಅವಕಾಶ ಹಾಳು ಮಾಡಿದ್ರು ಅಂತ. ನೋಡಿ, ಹೀಗೂ ಹೀಗುಂಟು. ಆದ ಕಾರಣ ದಯವಿಟ್ಟು ಮಕ್ಕಳಿಗೆ ಬದುಕನ್ನು ಕಲಿಸಿ, ಬದುಕಲಿಕ್ಕೆ ಕಲಿಸಿ, ಧೈರ್ಯವನ್ನು ಕೊಡುವ ಕೆಲಸವನ್ನು ಈ ಶಿಕ್ಷಕರು ಮಾಡಬೇಕು ಅಂತ ಹೇಳ್ತಾ, ಪರೀಕ್ಷೆಗಳ ಅಧ್ವಾನಗಳನ್ನು ಬಿಡಿ, ಜೀವನವೇ ಒಂದು ಪರೀಕ್ಷೆ ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹೌದು. ಈಗ ಎಷ್ಟೋ ಮಂದಿ ಫೈಲ್ ಆದವರು, ಪರೀಕ್ಷೆಯಲ್ಲಿ ಮುಂದೆ ಹೋಗಲಿಕ್ಕೆ ಆಗದವರು ಕೋಟ್ಯಾಧೀಶರಾಗಿದ್ದಾರೆ. ಅಲ್ಲ, ದೇಶ ದೊಡ್ಡ ಕೆಲಸದಲ್ಲಿದ್ದಾರೆ. ದೇಶ ನೋಡಿ, ಒಬ್ಬ ರ್ಯಾಂಕ್ ಹೋಲ್ಡರ್ ಇಂಜಿನಿಯರ್ ಇರುವುದು ಯಾರದಿಂದಲೇ ಗೊತ್ತಾ, ಫೇಲ್ ಆದ ಒಬ್ಬ ಇಂಜಿನಿಯರ್ SLC ಆದವನ ಅಧೀನದ ಕಾಲೇಜಲ್ಲಿ ಇವತ್ತು ಸತ್ಯ ನಡೀತಾ ಇರುವಂತಹ ಸಂಗತಿ ಅದು. ಅದೇ ಇವ IAS ಹಾಗೂ ಅಧೀನ ಇರುವುದು ಯಾರೊಟ್ಟಿಗೆ? ಈಗ ನಾವು ರಾಜಕಾರಣಿಗಳಲ್ಲಿ ನೋಡಿದ್ವಿ. ಹೌದು ಹೌದು. ಆದ ಕಾರಣ ಬದುಕಿಗೆ ಅದೊಂದೇ ಮಾಪನ ಅಲ್ಲ, ಅಂದರೆ ಪದವಿ ಪಡೆಯುವಂಥದ್ದೇ ಮಾಪನ ಅಲ್ಲ. ಅಂದರೆ ವಿದ್ಯಾಭ್ಯಾಸ ಎಂಬುದು 4 ಗೋಡೆಯೊಳಗೆ ಇಲ್ಲ, ವಿದ್ಯಾಭ್ಯಾಸ ಎಂಬುದು ಸರ್ಟಿಫಿಕೇಟಲ್ಲಿ ಇರುವುದು ಅಲ್ಲ. ಜೀವನವೇ ಒಂದು ವಿದ್ಯಾಭ್ಯಾಸ. ಇದು ಕೇವಲ ಅರ್ಹತೆ. ನಿಮಗೆ ಉದ್ಯೋಗಕ್ಕೆ ಜೀವನ ಮೌಲ್ಯ ಕಲಿಸದಿದ್ರೆ ಅದು ಪ್ರಯೋಜನ ಇಲ್ಲ. ಜೀವನ ಮೌಲ್ಯವನ್ನು ಕಲೀರಿ. ಇಲ್ಲದ್ರೆ ನೀವೇನಾಗ್ತೀರಿ, ಡಾಕ್ಟರ್ ಇಂಜಿನಿಯರ್ ಮಾತ್ರ ಆಗ್ತೀರಿ. ನೀವು ಕೇವಲ ಅಕ್ಷರಸ್ಥರಾಗಿರ್ತೀರಿ, ನೀವು ವಿದ್ಯಾವಂತರಾಗಲ್ಲ ಅಂತ ನನ್ನ ಮಾತು. ಹೌದು, ಖಂಡಿತವಾಗ್ಲೂ. ಈಗ ಆ ಶಿಕ್ಷಕರು, ಆ ವಿದ್ಯಾರ್ಥಿ ಯಾವ ಮನೆಯಿಂದ ಬರ್ತಾ ಇದ್ದಾನೆ, ಆ ಮನೆಯವರು ಹೇಗೆ ಬದುಕ್ತಾರೆ, ಆ ಪರಂಪರೆಯನ್ನ ಅವನು ಅರಿತಿರಬೇಕು. ಆ ಪರಂಪರೆಗೆ ಗೌರವ ಕೊಡಬೇಕು. ಅಪ್ಪ ಅದು ಕೆಲಸ ಮಾಡ್ತಾ ಇದ್ದಾನೆ, ನನಗೆ ಅದು ಬೇಡ, ನಾನು ಹಾಗಲ್ಲ.
ಖಂಡಿತ ತಪ್ಪು. ಯಾಕಂದ್ರೆ ಅದರಿಂದಾಗಿ ಏನು ಬೆಳೆದದ್ದು ಹೌದು. ಇಷ್ಟುವರೆಗೆ ಆದ್ದವನು ಸರಿ. ಅದೇ ಸಂಪಾದನೆಯಿಂದ ಅಲ್ವಾ. ಖಂಡಿತ. ಆ ಉದ್ಯೋಗದ ನಿರ್ಲಕ್ಷ್ಯ ಅಲ್ಲ, ಅದರ ಬಗ್ಗೆ ಗೌರವ ಇರಬೇಕು. ಇವನು ಬೇರೆ ಉದ್ಯೋಗಕ್ಕೆ ಹೋಗ್ಲಿ, ಅದು ಬೇರೆ ಪ್ರಶ್ನೆ. ಆದ್ರೆ ಆ ಹಿರಿಯರು ಮಾಡ್ತಾ ಇರುವಂತ ಕೃಷಿ ಇರಬಹುದು, ಪ್ರತಿಯೊಂದು ಸೇವೆ ಗೌರವಾನ್ವಿತ, ಪ್ರತಿಯೊಬ್ಬರ ದುಡಿಮೆಗೆ ಗೌರವಾನ್ವಿತ. ನನ್ನ ಮನೆ ಆಗಬೇಕಾದ್ರೆ ತುಂಬಾ ಜನ ದುಡಿದಾರಲ್ಲಿ, ಕೂಲಿ ಕಾರ್ಮಿಕ ದುಡಿದಾನೆ, ಬಡಗಿ ದುಡಿದಾನೆ, ಅವರಿಂದಾಗಿ ನನ್ನ ಮನೆ ಆದ್ದು. ಅವನು ದೊಡ್ಡ ಇಂಜಿನಿಯರ್, ಅವ ಬಡಗಿ, ಅವೊಬ್ಬ ದೊಡ್ಡ ಇಂಜಿನಿಯರ್ ಶಿಲ್ಪಿ, ಅವ ಮೇಸ್ತ್ರಿ, ಅವ ಏನು ಕಾಲೇಜಿಗೂ ಕಲೀಲಿಲ್ಲ. ಹಾಗಾದ್ರೆ ನಾನು ಅವರಿಗೆ ಗೌರವ ಕೊಡ್ಬೇಕಲ್ವಾ? ಭ್ರಷ್ಟತೆ, ಕಳ್ಳತನ, ವಂಚನೆ, ಮೋಸ ಮಾಡದೆ ಯಾವ ಕೆಲಸ ಮಾಡಿದ್ರು ಅದಕ್ಕೊಂದು ಗೌರವ ಉಂಟು ಅಲ್ವಾ? ಅದನ್ನು ನಾವು ವಿದ್ಯಾರ್ಥಿಗಳಲ್ಲಿ ವಿನಯಂ ಹೇಳುದು ಅದಕ್ಕೆ. ಹೌದು, ಖಂಡಿತವಾಗ್ಲು. ವಿನಯ ಇಲ್ಲದ ವಿದ್ಯೆ ಏನು ಪ್ರಯೋಜನ? ಪದವಿ ತರಗತಿಗಳಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಹೇಳುವುದುಂಟು, ನೋಡಿ ಈಗ ಎಲ್ಲ ಕಡೆ ವರದಕ್ಷಿಣೆ 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 ಅಂತ ಪಿಡುಗುಂಟು. ನೋಡುವ, ಯಾರೆಲ್ಲ ವರದಕ್ಷಿಣೆ ತಗೊಳ್ಳದೆ ಮದುವೆ ಆಗ್ತೀರಿ ಅಂತ ತರಗತಿಯಲ್ಲಿ ಕೇಳಿದೆ. ಒಂದು 70-80 ಮಕ್ಕಳಿದ್ದ ಕ್ಲಾಸಲ್ಲಿ ಒಂದು 15 ಮಕ್ಕಳು ಗಟ್ಟಿ ಕೈ ಎತ್ತಿದ್ರು. ಉಳಿದವರೆಲ್ಲ ಕೇಳಿದೆ, ಏನೋ ನೀನು ಕೈ ಎತ್ತಲಿಲ್ಲ ಅಂತ ಹೇಳೋದಕ್ಕೆ, ಸರ್ ನಾ ಅಪ್ಪಮ್ಮ ಹೇಳಿದಾಗೆ ಸರ್ ನಾನು. ಅಂದರೆ ಅಪ್ಪ ಅಮ್ಮ ಹಣ ತಗೋ ಅಂತ ಹೇಳಿದರೆ ತಗೊಳ್ಳೋದು. ಆಗ ಒಬ್ಬ ವಿದ್ಯಾರ್ಥಿ ನಿಂತು ಹೇಳಿದ, ನೋಡಿ ಸರ್ ನಾವು ವರದಕ್ಷಿಣೆ ತಗೊಳ್ಳಿಲ್ಲ ಸರ್, ಆವಾಗ ನನ್ನ ಅಣ್ಣ ನನಗೇನು ವರದಕ್ಷಿಣೆ ಬೇಡ ಅಂತ ಹೇಳಿದ್ದ. ಆದರೆ ಮತ್ತೆ ಏನಾಯಿತು, ಮತ್ತೆ ವರದಕ್ಷಿಣೆ ಕೊಟ್ಟರು ಸರ್ ಅವರು. ಯಾಕೆ? ಅಪ್ಪ ಅಮ್ಮ ಹೇಳಿದರು ಇಷ್ಟು ತಗೊಳ್ಳದಿದ್ದರೆ ಮರ್ಯಾದೆ ಇಲ್ಲ ಅದಕ್ಕೆ, ಅದರಲ್ಲಿ ಒಂದು ವರದಕ್ಷಿಣೆ ತಗೊಳ್ಳೋದ್ರಲ್ಲಿ ಒಂದು ಪ್ರತಿಷ್ಠೆ ಮರ್ಯಾದೆ. ನಾನು ವಿದ್ಯಾರ್ಥಿಗೆ ಹೇಳಿದೆ, ನೋಡಿ ನೀವು ಮಾಡ್ತಾ ಇರುವಂಥದ್ದು ಬಹಳ ತಪ್ಪು ಕೆಲಸ. ಯಾಕಂದರೆ ಇನ್ನೊಬ್ಬರ ಹಂಗಿನಲ್ಲಿ ಇರುವವರು, ನೀವು ಮೀಸೆ ಹೊತ್ತ ಗಂಡಸರು, ನಿಮಗೆ ದುಡಿದು ಒಂದು ದುಡಿದು ಒಂದು ಹೆಣ್ಣನ್ನು ಸಾಕುವಷ್ಟು ದುಡಿದು ಒಂದು ಹೆಣ್ಣನ್ನು ಸಾಕುವಷ್ಟು ಯೋಗ್ಯತೆ ಇಲ್ಲ. ಯಾವ ಕರ್ಮಕ್ಕೆ ನೀವು ಮದುವೆ ತಾಕತ್ತಿದ್ರೆ ನಾನು ಸಾಕ್ತೇನೆ, ಆ ಹುಡುಗಿಯರು ಹಾಗೆ ತೊಂದರೆ ಇಲ್ಲ, ನನಗೆ ಅನ್ನ ಕೊಟ್ಟು ಸಾಕುವಷ್ಟು ಅವನಿಗೆ ಯೋಗ್ಯತೆ ಇದೆ ಅಂತ ಅನ್ನುವಂತಹ ಆ ಛಾತಿ ಇರುವವರು ಧೈರ್ಯದಿಂದ ಮದುವೆ ಆಗಿ ಬರಬೇಕು. ಯಾವುದೋ ಎಂಜಿಲ್ ಕಾಸಿಗೆ ಮದುವೆ ಆಗುವಂಥದ್ದು, ಅವನು ಎಷ್ಟೋ ಲಕ್ಷ ಕೊಡ್ತಾನೆ. ಇದೊಂದು ಗಮ್ಮತ್ತುಂಟು. ಕೋಟ್ಯಾಧೀಶನ ಮಗ ಏನು ಮಾಡ್ತಾನೆ ಅಂತಂದು ಪ್ರಶ್ನೆ ನಮ್ಮನ ಬದೇ. ಕೋಟ್ಯಾಧೀಶನ ಮಗ ಅಪ್ಪನ ಬಿಲ್ಡಿಂಗನ್ನು ಪುಡಿ ಮಾಡಿ ತಿರುಗಿಸಿ ಕೊಟ್ಟಿರಂತ ಹೇಳ್ತಾನೆ. ಅದು ಬೇಡ, ಸ್ವಂತ ದುಡಿಮೆ ರಟ್ಟೆ ಮುರಿ ರೊಟ್ಟಿ ತಿನ್ನು ಆಗಬೇಕು ಅಂತ ಹೇಳ್ತಾ, ನೀವು ಇನ್ನೊಂದು, ನಾನು ಮೊನ್ನೆ STM ಕಾಲೇಜಿನ ಪ್ರಾಂಶುಪಾಲರಾದಂಥ ನಮ್ಮ ಶಶಿಶೇಖರ್ ಕಾಗತ್ಕರ್ ಉಪ ಪ್ರಾಂಶುಪಾಲರಲ್ಲಿ ಒಂದು ಮಾತು ಹೇಳಿದ್ದೇನೆ, ಅದು ವಾಹಿನಿಯಲ್ಲಿ ಎಲ್ಲರಿಗೂ ಹೇಳ್ತೇನೆ, ಸರ್ಕಾರ ಗಮನಿಸಬೇಕು. ಪ್ರತಿಯೊಬ್ಬರಿಗೂ ಕಡ್ಡಾಯವಾಗಿ ಮಿಲಿಟರಿ ಶಿಕ್ಷಣ ಕೊಡಿ, ಕಾಲೇಜು ಮಟ್ಟದಲ್ಲಿ ಕೊಡಿ. ತನ್ಮೂಲಕ ದೇಶದ ಮಿಲಿಟರಿಯನ್ನು ಬಲಪಡಿಸಿ, ತನ್ಮೂಲಕ ಅಗತ್ಯ ಬಿದ್ದ ಒಬ್ಬ ಮಿಲಿಟರಿ ಸೇವಕ ಸಿಗ್ತಾನೆ. ಕಂಪಲ್ಸರಿಗೆ NSS ಉಂಟು, NCC ಉಂಟಲ್ವಾ, ಅಥವಾ ಸ್ಕೌಟ್ ಗೈಡ್ ಉಂಟಲ್ಲ, ಯಾಕೆ ಮಿಲಿಟರಿ ಟ್ರೈನಿಂಗನ್ನು ಅಲ್ಲಿ ತಗೋಬಾರ್ದು? ಕಂಪಲ್ಸರಿಯಾಗಿ ಮಿಲಿಟರಿ ಶಿಕ್ಷಣ ಕೊಡಬೇಕು. ನಾನು ಮೊನ್ನೆ STM ಕಾಲೇಜಿಗೆ ಹೇಳಿದೆ, ನಿಮ್ಮದು ಸ್ವಾಯತ್ತ ಸಂಸ್ಥೆ ನೀವು ಆರಂಭಿಸಿ ಅಂತ. ಇದನ್ನು ಕಂಪಲ್ಸರಿ ಹೇಳ್ತೇನೆ, ಅದು ಸಿಕ್ಕಿದರೆ ಈ ದೇಶಕ್ಕೆ ಯಾವುದೇ ತೊಂದರೆ ಬರೋದಿಲ್ಲ. ಆದ ಕಾರಣ ಇನ್ನೊಮ್ಮೆ ಹೇಳ್ತೇನೆ, ಕಂಪಲ್ಸರಿಯಾಗಿ ಮಿಲಿಟರಿ ಶಿಕ್ಷಣ ಜಾರಿ ಆಗಬೇಕು ಎಂಬ ಮಾತಿನೊಂದಿಗೆ ಕಾಲೇಜುಗಳಲ್ಲಿ NSS NCC ಎಲ್ಲ ಬಹಳ ಚೆನ್ನಾಗಿ ನಡೀತಾ ಇದೆ. ನೀವು ಅದರಲ್ಲಿ ದಾಕ್ಷಿಣ್ಯ ಇಲ್ಲದೆ ಅದಕ್ಕೆ ಸಂಬಂಧಪಟ್ಟಂತಹ ಅಧ್ಯಾಪಕರು ಶಿಸ್ತು, ಕರ್ತವ್ಯ, ಸೇವೆ ಇದರ ಕಡೆಗೆ ಮಕ್ಕಳನ್ನು ತರಬೇಕು, ಅದನ್ನು ಬೋಧಿಸಬೇಕು, ಅದರ ಒತ್ತಡ ತರಬೇಕು. ಸುಮ್ಮನೆ ಒಂದು ಹುಲ್ಲನ್ನು ಕೀಳ್ತಾ ಅರ್ಧ ಗಂಟೆ ಕಳೆಯುವುದಲ್ಲ, ಅಥವಾ ಒಂದು ಬುಟ್ಟಿ ಮಣ್ಣನ್ನು ಅಲ್ಲಿಗೆ ಕೊಂಡೋಗುವ ಹೊತ್ತಿಗೆ ಯೋಗಕ್ಷೇಮ ಸುಖ ದುಃಖ ಮಾತಾಡಿಕೊಂಡು ಎರಡು ಹಾರೆ ಮಣ್ಣು ತರುವುದಲ್ಲ. ಪ್ರಾಮಾಣಿಕವಾಗಿ ದೇಶ ಸೇವೆಯೇ ಈಶ ಸೇವೆ, ಇಲ್ಲದೆ ಅದಕ್ಕೆ ಸೇರುವುದು ಬೇಡ, ನಾಟಕಕ್ಕೆ ಬೇಕಾಗಿ ಸೇರುವುದು ಬೇಡ. ಇದನ್ನ ವ್ಯವಸ್ಥೆ ಅದನ್ನು ತರಬೇಕು. ಅದಕ್ಕಾಗಿ ಪ್ರಾಂಶುಪಾಲರ ಅಧ್ಯಾಪಕರ ಸೇವೆ ಅನವರತವೂ ಕೂಡ ಸಂಸ್ಥೆಯಲ್ಲಿ ಇದ್ರೆ ಅದು ಸಂಸ್ಥೆಗೆ ಆಸ್ತಿ. ಕೆಲಸ ಮಾಡಿದಂಥ ಪ್ರಾಂಶುಪಾಲರುಗಳೆಲ್ಲರೂ ಕೂಡ ಅವರದ್ದೇ ಒಂದು ನಿಷ್ಠೆಯಲ್ಲಿ ಇದ್ದವರು. ಹಾಗಾಗಿ ಯುವಕರೇ, ಈಗಾಗಲೇ ಪ್ರಧಾನಮಂತ್ರಿಯವರು ನಿಮಗೊಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ, ಅದು ಮಿಲಿಟ್ರಿ ಸೇರುವಂಥದ್ದು. ಅದಕ್ಕೊಂದು ಹೆಸರಿದೆ, ಈಗ ನನಗೆ ಆ ಹೆಸರು ಸ್ವಲ್ಪ ಮರ್ತೋಯ್ತು. ಹೊಸತ್ತು ಎಂಥ ಸ್ಕೀಮ್ ಗೊತ್ತಾ? ಅದಕ್ಕೆ ಒಂದು ಸ್ಕೀಮ್ ಇದೆ. 23 ವರ್ಷವರೆಗೆ ಅದರ ಎಕ್ಸ್ಟೆಂಡ್ ಮಾಡಲಾಗಿದೆ. ದೇಶ ಸೇವೆ ಮಾಡುವವರೇ ಇಚ್ಛಿತಿಗೆ ನನಗೆ ಗೊತ್ತಿದ್ದಾಗೆ ಪುತ್ತೂರಲ್ಲಿಯೋ ಉಪ್ಪಿನಗಡೆ ಒಬ್ಬ ಹುಡುಗ ಹೋಗಿದ್ದಾನೆ. ಆ ಒಂದು ಸ್ಕೀಮ್, ಅದಕ್ಕೆ ಒಂದು ಹೆಸರು ಮಾತ್ರ ನನಗೆ ಗೊತ್ತಾಗಿದೆ. ಅದಕ್ಕೆ ಸೇರಿ ದೇಶ ಸೇವೆ ಮಾಡಿ ತನ್ಮೂಲಕ 4 ಲಕ್ಷ ರೂಪಾಯಿ ಹೊರಗೆ ಬಂದಾಗ ನಿಮಗೆ 4 ಲಕ್ಷ ಅಲ್ಲ, 4 ಲಕ್ಷನ ಕೈಗೆ ಹಣವೂ ಸಿಗ್ತದೆ, ಉದ್ಯೋಗವೂ ಸಿಗ್ತದೆ, ಉತ್ತಮವಾದ ನಾಗರಿಕರಾಗ್ತೀರಾ, ಉತ್ತಮವಾದಂಥ ಒಂದು ತರಬೇತಿ ಸಿಗುತ್ತೆ ನಿಮ್ಮ ಮಾತನ್ನು ಹೇಳ್ತಾ. ಯಾಕೆ ಗೊತ್ತಾ, ಅದು ಬಹಳ ಮುಖ್ಯ. ಅದಕ್ಕೆ ಹೆಸರು ಮಾತ್ರ ನನಗೆ ಬಾಯಿಗೆ ಬರ್ತಾ ಇಲ್ಲ. ಅದಕ್ಕೆ ಎಲ್ಲರೂ ಸೇರಿ ಪ್ರಧಾನಮಂತ್ರಿಯವರ ದೂರಾಲೋಚನೆಯ ಒಳ್ಳೆಯ ಒಂದು ಯೋಜನೆ, ನಿಮಗೆ ಮಿಲಿಟರಿ ಒಂದು ತರಬೇತಿ
ರೀತಿ ಮಿಲಿಟರಿಯಲ್ಲಿ ಕೆಲಸ ಮಾಡ್ಬೋದು, ಸಂಬಳವೂ ಸಿಗ್ತದೆ, ಉಚಿತ ಆಹಾರವೂ ಸಿಗುತ್ತೆ, ಶಿಸ್ತು ಬರ್ತದೆ. ಅದರಲ್ಲಿ ಸೇರಿ ಹೇಳ್ತಾ ಮತ್ತೆ ಹೇಳ್ತಾ ಇದ್ದೇನೆ, ಕಾಲೇಜುಗಳಲ್ಲಿ ಮಿಲಿಟರಿ ಟ್ರೈನಿಂಗನ್ನು ಕಂಪಲ್ಸರಿ ಮಾಡಿ, ಯಾವುದೋ ಕೆಲವು ದೇಶದಲ್ಲಿದೆ ಅನ್ನೋದು ನನ್ನ ಕಳಕಳಿಯ ಮನವಿ. ರಾಷ್ಟ್ರೀಯ ವಿದ್ಯಾರ್ಥಿ ಪೋಷಕ ವೇದಿಕೆ ಸಲಹೆಗಾರನಾಗಿ ಹೇಳ್ತಾ ಇದ್ದೇನೆ. ತನ್ಮೂಲಕ ನಾವು ಈಗ ಇನ್ನು ಕೆಲವೊಂದು ವಿಷಯಗಳಲ್ಲಿ ಇದನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ನಾನು ಅರ್ಧ ಹೇಳಿದ್ದನ್ನು ಪೂರ್ತಿ ಮಾಡಿಬಿಡ್ತೀನಿ. ಮಾಡಿ ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವ ಬಿಡದಿರಲಿ, ಅಲ್ಲ ಹಿತವಿರಲಿ ಮಾತಿನಲ್ಲಿ, ಋತವ ಬಿಡದಿರಲಿ. ಸತ್ಯವನ್ನು ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸು, ಅದಲ್ಲ ನಗು ಇದ್ರೆ ಸಾಕಾಗ್ತದೆ. ಆಹಾ ಅಂತ ಹೇಳುವಂಥದ್ದು ಇನ್ನೊಬ್ಬನ ವ್ಯಂಗ್ಯವೇ ಇರ್ಬೋದು. ಹೌದು ಸರ್, ಖಂಡಿತ. ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ಋತವಿರಲಿ ಮಾತಿನಲ್ಲಿ, ಅಲ್ಲ ಹಿತವಿರಲಿ ಮಾತಿನಲ್ಲಿ, ಋತವ ಬಿಡದಿರಲಿ, ಅಂದರೆ ಸತ್ಯ. ಮಿತವಿರಲಿ ಮಾತಿನಲ್ಲಿ, ಉದ್ವೇಗದಲ್ಲಿ, ಭೋಗದಲ್ಲಿ. ಸರಿ ಸರ್. ಮಿತವಿರಲಿ ಮಾತಿನಲ್ಲಿ, ಉದ್ವೇಗದಲ್ಲಿ, ಭೋಗದಲ್ಲಿ. ಅತಿ ಬೇಡ ಎಲ್ಲಿಯೂ. ಖಂಡಿತ. ನಾವು ಎಲ್ಲದಕ್ಕೂ ನಿಮ್ಮ ಸ್ಟೈಲೋ, ಬದುಕೋ, ಜೀವನದ ಚಿಂತನೆಯೋ, ಅಥವಾ ಇನ್ನೊಬ್ಬರಿಗೆ ಮೋಸ ಮಾಡುವುದೋ ಅಥವಾ ಒಳ್ಳೇದು ಮಾಡುವುದೋ ಯಾವುದು ಕೂಡ ನಾನು ಅಂತ ಹೇಳ್ತಾ ಅತಿ ಅತಿ ಬೇಡ ಎಲ್ಲಿಯೂ ಮಂಕುತಿಮ್ಮ. ಬಹಳ ಎಂಥ ಮಾತಾಡಿದ್ದಾರೆ. ಮಂಕುತಿಮ್ಮನ ಕಗ್ಗದ ಒಂದು ಬಹಳ ಒಳ್ಳೆಯ ಸಾಲು. ಅತಿಯಾಗಿದ್ದರೆ ಅಮೃತವು ವಿಷ ಅನ್ನುವಂಥದ್ದನ್ನು ಬಹಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆದ ಕಾರಣ ನಾವು ವಿದ್ಯಾರ್ಥಿಗಳಿಗೆ, ಓದ್ತಾ ಇರುವವರಿಗೆ ಹೇಳುವಂಥ ಮಾತು, ಶಿಕ್ಷಕರಾಗಿ ನಾವು ಕೆಲಸ ಮಾಡಲಿಕ್ಕೆ ನಮ್ಮ ಜನ್ಮದ ಪುಣ್ಯ. ನಾವು ಸಹ ವಿದ್ಯಾರ್ಥಿಗಳೇ. ಹೌದೌದು, ನಾವು ಪುಣ್ಯ ಮಾಡಿದ್ದೇವೆ. ಆದರೆ ಅದನ್ನು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಬೇಕು. ಈಗಿನ ಅಧ್ಯಾಪಕರು ಕೂಡ ಅದೊಂದು ನಮಗೆ ಅವಕಾಶ, ನಮ್ಮ ಜನ್ಮದ ಪುಣ್ಯ ಅಂತ ಯೋಚನೆ ಮಾಡುತ್ತಾ, ಒಂದು ವಿದ್ಯಾರ್ಥಿ ಒಳ್ಳೆಯವನಾದರೆ ಅಥವಾ ವಿದ್ಯಾರ್ಥಿನಿ ಒಳ್ಳೆಯವರಾಗಿ ನಾಳೆ ಒಳ್ಳೆಯ ತಾಯಿಯಾದರೆ 100 ಗುರುಗಳ ಕೆಲಸವನ್ನು ಆಕೆ ಮಾಡಲಿಕ್ಕೆ ಸಾಧ್ಯ ಉಂಟು. ಒಬ್ಬಳು ಹೆಣ್ಣು, ಅವಳು ದೊಡ್ಡವಳಾಗಿ, ವಿದ್ಯಾರ್ಥಿನಿ ಆಗಿದ್ದವಳು ದೊಡ್ಡವಳಾಗಿ ಮದುವೆಯಾಗಿ ಸಂಸಾರ ಮಾಡಿದ ಹೊತ್ತಿಗೆ ಅವಳಿಗೆ ಸಂಸ್ಕಾರವನ್ನು ಪರಿಸರವೋ ಮನೆಯೋ ಅಥವಾ ಶಿಕ್ಷಕನೋ ತುಂಬಿದ್ದು, ಅದರಿಂದ ಅವಳು ಬೆಳೆದಳು ಅಂತಾದರೆ 100 ಗುರುಗಳಿಗೆ ಸಮಾನವಾಗಿ ಅವಳೊಂದು ಪ್ರಜೆಯನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಖಂಡಿತ. ಅದಕ್ಕೆ ಹೇಳುದು ಸರ್, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಅದೇ ಆಶಯ. ಮತ್ತು ಕೊನೆಯದಾಗಿ ಅವಕಾಶ ನೀವು ಒಂದು ನಿಮಿಷ ಕೊನೆಯದಾಗಿ ಒಂದು ಮಾತು ಹೇಳಲೇಬೇಕು ನಾನು. ಪರಿಸರ ಜಾಗೃತಿ. ವಯನಾಡು ಬಿದ್ದೋಗಿದೆ. ಯಾಕೆ? ನಾವು ದೌರ್ಜನ್ಯದಿಂದಾಗಿ ಬಿದ್ದೋಗಿದೆ. ಅದಕ್ಕೆ ಹೇಳ್ತೇನೆ, ಕೇರಳದಲ್ಲಿ ಅತ್ಯುತ್ತಮ ಯೋಜನೆ ಇದೆ, ಆದರೆ ಅದರ ಹಿಂದೆ ಹೋಗದ ಕಾರಣ ವಿಫಲತೆ ಆಗಿದೆ. ಅದು ನಿಮ್ಮ ಎಲ್ಲರ ಎದುರು ಹೇಳ್ತೇನೆ, ಮಗುವಿಗೊಂದು ಗಿಡ, ಮನೆಗೊಂದು ಮರ, ಊರಿಗೊಂದು ವನ ಎಂಬ ನನ್ನ ಮರದ ಕಲ್ಪನೆ ಕೇರಳ ಸರ್ಕಾರ ಪ್ರಾರಂಭಿಸಿ 10-15 ವರ್ಷ ಆಯಿತು. ಪರಿಸರ ದಿನದಿಂದ, ವಿಶ್ವ ಪರಿಸರ ದಿನ ಪ್ರತಿ ಶಾಲೆಗಳಲ್ಲಿ ನಿಮ್ಮ ಅರಣ್ಯ ಇಲಾಖೆಯವರು ಗಿಡಗಳನ್ನು ಉಚಿತವಾಗಿ ಕೊಡ್ತಾರೆ. ಪ್ರತಿಯೊಂದು ಮಗುವಿನ ಕೈಯಲ್ಲಿ, ಅದು ಪ್ರಾಥಮಿಕ LP ಇದೆ, ಅದು ಹೆಚ್ಚು 5ರಿಂದ ಶುರು ಮಾಡ್ತೇವೆ. ಮಗುವಿನ ಕೈಯಲ್ಲಿ ಒಂದು ಗಿಡ ಕೊಡ್ತೇವೆ. ಗಿಡ ಕೊಟ್ಟಿದ್ದೊಂದು ಪ್ರಾಜೆಕ್ಟ್, ಅದನ್ನು ನಡುವಪ್ಪ ಅಂತ. ಆಗ ಅವನು ಯೋಚನೆಗೆ ಹೋಗ್ತಾನೆ, ಏನು ಎಲ್ಲಿ ನೋಡೋದು, ನಾನು ಬಾಡಿಗೆಯಲ್ಲಿದ್ದೇನಲ್ಲ. ಆಗ ಅದನ್ನೇ ನಾವು ಏನು ಹೇಳ್ತೇವೆ, ಪ್ರಾಜೆಕ್ಟ್. ಬಾಡಿಗೆಯಲ್ಲಿದ್ದರೆ ನೀನು ಸಾಲು ಮರದ ನಿಮ್ಮ ಕೈಯಲ್ಲಿ ನಟ್ಟದಪ್ಪ, ಸಾರ್ವಜನಿಕ ಸ್ಥಳ ನಡುವು ನಟ್ಟರೆ ಸಾಕ. ನೀರು ಯಾವಾಗ ಹಾಕಬೇಕು, ಗೊಬ್ಬರ ಯಾವಾಗ ಹಾಕಬೇಕು, ರಕ್ಷಣೆಗೆ ಬೇಲಿ ಹೇಗೆ ಕೊಟ್ಟುವುದು ಎಂಬ ಚಿಂತನೆ ಆ ಮಗುವಿನಲ್ಲಿದ್ದಾಗ ಅದು ಪ್ರಾಜೆಕ್ಟ್ ವರ್ಕ್ ಆಗುತ್ತೆ. ಜೊತೆಗೆ ಮರ ಬೆಳೀತದೆ. ಒಂದು ಮರ ಊರಿಗೆ, ಅದೊಂದು ಇಡೀ ನಮ್ಮ ಜಗತ್ತಿಗೆ ಕೊಟ್ಟ ದೊಡ್ಡ ವರ. ಹಸಿರೇ ಉಸಿರು. ಅದನ್ನು ನಟ್ಟು ಬೆಳೆಸಿ ಕಡ್ದು ಲಗಡಿ ತೆಗೆದರೆ ಈ ವಯನಾಡಿನಂಥ ಪ್ರಕರಣಗಳಿಗೆ ನಾವು ಬಲಿಯಾಗುವುದು ಬೇಡ ಎಂಬ ಆಶಯವನ್ನು ಹೇಳ್ತಾ, ಕರ್ನಾಟಕ ಸರ್ಕಾರವು ಅದನ್ನು ಆರಂಭಿಸಬೇಕು ಎಂಬುದನ್ನು ಹೇಳ್ತಾ ನಮ್ಮ ಒಂದು ವಿಷಯ ಹೇಳಿಬಿಟ್ಟು ನನ್ನ ವಿಷಯವನ್ನು ಮುಗಿಸ್ತೇನೆ ಸರ್. ಗೋವಿಂದರಾಜನಗರದಲ್ಲಿ ನಾನು ಮೊದಲು ಸರ್ವಿಸ್ ಮಾಡಿದಂಥ ಭಗವಾನ್ ಬುದ್ಧ ಕಾಲೇಜ್ ಇತ್ತು. ಆ ಕಾಲೇಜಿನಲ್ಲಿ ಇದೇ ನೀವು ವನ ಮಹೋತ್ಸವ ಹೇಳಿದ್ರಲ್ಲ, ಆವಾಗ ನಾನೆಲ್ಲ ವಿದ್ಯಾರ್ಥಿ ಸಾಧಾರಣ ಎಲ್ಲ ಕ್ಲಾಸ್ನಲ್ಲಿ ಯಾವಾಗಲೂ ನನ್ನ ಇಡೀ ಸರ್ವಿಸ್ನಲ್ಲಿ ಹೇಳ್ತಾ ಇದ್ದೆ, ನಿಮ್ಮ ಗಿಡ, ನಿಮ್ಮ ಮರ, ನಿಮ್ಮ ಹೂವಿನ ಗಿಡ ಅಂತ ಒಂದು ಬೇಕು ಮನೆಯಲ್ಲಿ. ಅದನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಿ. ಅದು ಯಾವಾಗಲೂ ಕೂಡ ಅದು ನಿಮ್ಮ ಸ್ವಂತದ್ದು ಅನ್ನೋ ಮನೋಭಾವ ಇರಬೇಕು ಅಂತ. ಅದಕ್ಕೆ ನಾನು ಆ ಕಾಲೇಜಿನ ಎದುರಿನಲ್ಲಿ ಒಂದು ಬೀದಿ ಬದಿಯಲ್ಲಿ ಒಂದು ಗಿಡವನ್ನು ನಾನು ನಟ್ಟೆ. ಬೇಸಿಗೆಗಾಲದಲ್ಲಿ ನೀರಿಲ್ಲ. ನಾನು ಮಧ್ಯಾಹ್ನ ಊಟ ಮಾಡಿದ ಮೇಲೆ ಬಟ್ಟಲು ತೊಳಿತಾ ಇದ್ದದ್ದು ಆ
ಗಿಡದ ಬುಡದಲ್ಲಿ. ಓಹೋ. ಎಲ್ಲರೂ ತಮಾಷೆ ಮಾಡೋದು, ಈ ಸಾರಿಗೆ ಬಟ್ಟಲು ತೊಳಿಲಿಕ್ಕೆ ಸಿಕ್ಕಿದ್ದ ಜಾಗ ಒಳ್ಳೆದುಂಟು ಅಂತ. ಅಂದರೆ ಕಾಲೇಜಿನಿಂದ ಒಂದು 25 ಮೀಟರ್ ಹೋಗಬೇಕು ಅಷ್ಟೇ. ಹೋಗಿ ಆ ಗಿಡಕ್ಕೆ, ಅದು ನನ್ನ ಗಿಡ ಅಂತ ಲೆಕ್ಕ. ಮತ್ತೊಂದು 2 ಪ್ರತಿ ಮಳೆಗಾಲದಲ್ಲಿ ಅದಕ್ಕೊಂದು ಸಣ್ಣ 2-4 ಕೋಲನ್ನು ಇಟ್ಟು ರಕ್ಷಣೆ ಮಾಡ್ತಾ ಇದ್ದೆ ನಾನು. ಅದು ಇಟ್ಟು ನಮ್ಮ NSS ಅಲ್ಲಿ ಇತ್ತಲ್ಲ, ಹಾಗೆ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೆ. ನಾನು NSS ಅಲ್ಲಿ ಇರಲಿಲ್ಲ, ಅದು ಈ ಕೆಲಸವನ್ನು ಮಾಡ್ತಾ ಇದ್ದೆ. ಮತ್ತೆ ಆ ಕಾರ್ಪೊರೇಷನ್ ಅವರು ಅಲ್ಲೆಲ್ಲ ಇದು ಹಾಕುವತ್ತಿಗೆ, ಅದಕ್ಕೆ ಒಂದು ಕೋಟೆ ಥರ ರಕ್ಷಣೆಗೆ ಹಾಕುವ ಹೊತ್ತಿಗೆ ನಾನೇ ಹೋಗಿ ಅವ್ರು ನೋಡಿ, ಒಂದು ಇದ್ಲಿಗೆ ಬೇಕು ಸಾರ್, ಹಾಗೆಲ್ಲ ಕೊಡುವುದಿಲ್ಲ, ಅದಕ್ಕೆ ಪರ್ಮಿಷನ್ ಬೇಕು ಕಾರ್ಪೊರೇಷನ್ ಅಂತ ಹೇಳಿದರು. ಒಂದು ಕೊಡು ಮಾರ ಇಲ್ಲೇ ಅಂತ ಹೇಳಿಬಿಟ್ಟು, ಹಾಗೆ ಇನ್ನೊಬ್ಬ ಹೇಳಿದ ಅವರು ಲೆಕ್ಚರ್ ಮಾರ ಕೊಡು ಅಂತ ಕೊಂಡೋಗಿ ಆ ಒಂದು ಕಂಬಕ್ಕೆ ಹಾಕಿದೆ. ಮತ್ತೆ ನಾನು ಒಂದು 4 ವರ್ಷ ಅಲ್ಲಿ ಕೆಲಸ ಮಾಡಿದ್ದೇನೆ. 10 ವರ್ಷ ಕೆಲಸ ಮಾಡಿದ್ದೇನೆ. 10 ವರ್ಷ ಕಡೆ ಬೇಸಿಗೆ ಕಾಲದಲ್ಲಿ ನಾನು ಬಟ್ಟಲು ತುಳಿದು ಅಲ್ಲೇ ಎಲ್ಲರೂ ನಗಾಡೋದು, ಹೊರಟರು ಗಿಡ ಸಾಕ್ಲಿಕ್ಕೆ ಹೊರಟರು ಅಂತ. ಆಮೇಲೆ ನಾನು ಆ ಕಾಲೇಜ್ ಬಿಟ್ಟು ಈ ಕಡೆಗೆ ಕುಂದಾಪುರಕ್ಕೆ ಬಂದು 1 ವರ್ಷ ಕಳೆದು ಯಾವುದೋ ಒಂದು ಕೆಲಸದ ಮೇಲೆ ಅಲ್ಲಿಗೆ ಹೋಗಬೇಕಾಗಿ ಬಂತು. ಹೋಗುವ ಹೊತ್ತಿಗೆ ಸರ್, ನೀವು ನಂಬಲಿಕ್ಕಿಲ್ಲ, ಆ ಮರ ದೊಡ್ಡದಾಗಿ ಬೆಳೆದಿದೆ, ಅದರ ಹಣ್ಣನ್ನು ಕೊಯ್ತಾ ಇದ್ರು ಮಧ್ಯಾಹ್ನದ ಹೋಗಿ. ನನಗೆ ನಾನು ನಟ್ಟ ಮರ ಸಾರ್ಥಕ ಆಯಿತು ಅಂತ. ಆಮೇಲೆ ಒಂದು 2-3 ವರ್ಷ ಕಳೆದು ಹೋದೆ. ಮಾರ್ಗ ಅಗಲಾಗಿದೆ, ಆ ಗಿಡವೂ ಇಲ್ಲ, ಮರವೂ ಇಲ್ಲ, ನೋಡಿ ಬಿಲ್ಡಿಂಗ್ ಬಂದಿದೆ. ನೋಡಿ ಹೇಳ್ತಾ ಇರೋದು ನೋಡಿ. ಅದು ನಾವು ಹೇಳಲಿಕ್ಕೆ ಆಗೋದಿಲ್ಲ, ಅದು ಪರಿಸರ ಬೆಳೆಸಿದ್ದಾರೆ. ಈಗ ಆ ಕಾಲೇಜ್ ಅಲ್ಲಿಂದ ಶಿಫ್ಟ್ ಆಗಿದೆ, ಇಲ್ಲ ಅಲ್ಲಿ ಅದು ಹೇಳುವಂಥದ್ದು. ಹಾಗಾಗಿ ನಾವು ಅದನ್ನು ಸಣ್ಣ ರೀತಿ, ಇನ್ನೊಬ್ಬರು ತಮಾಷೆ ಮಾಡ್ತಾರೆ, ತನ್ನ ಕ್ಲಾಸಲ್ಲಿ ಹೇಳೋದುಂಟು, ಒಂದು ಹೋರಿ ಬಂದು ಯಾವುದೋ ರೋಡ್ ಬದಿಯಲ್ಲಿ ನಟ್ಟಂಥ ಗಿಡಕ್ಕೆ ತನ್ನ ಬೆನ್ನನ್ನು ತುರಿಸ್ತಾ ಇರ್ತದೆ, ದನವ ಹೋರಿಯೋ ಏನಾದರೂ. ಆಗ ನಾವು ಹೋಗ್ತಾ ಇದ್ರೆ ಅದನ್ನು ಚಿಚ್ಚಿ ಅಂತ ಹೇಳಿದರೆ ಸಾಕು, ಅದು ಹೋಗ್ತದೆ, ಆ ಗಿಡ ಒಂದು ಬದುಕ್ತದೆ. ನಾನು ಕಾಲೇಜಿಗೆ ಹೋಗೋ ವಿದ್ಯಾರ್ಥಿ, ನನಗೆ ಅದೆಲ್ಲ ಸಂಬಂಧಪಟ್ಟದ್ದಲ್ಲ, ನನಗೆ ಅದಕ್ಕೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿದ್ದರೆ, ಅಥವಾ ಕಾಲೇಜಿನ ಹೂತೋಟಕ್ಕೆ ಮೇಕೆಗಳು ಬಂದು ಏನೋ ತಿಂತಾ ಇರ್ತದೆ, ಅಟ್ಲೀಸ್ಟ್ ನಮಗೆ ಹೊಡೆದ್ರೆ ಉಳಿದವರೆಲ್ಲ ನಗುವಂತ ನಮ್ಮ ಯುವಕರ ಮನೋಭಾವದಲ್ಲಿ ಅದು ಅವರಿಗೆ ತಮಾಷೆ. ನಮಗೆ ನಾವು ಓಡಿಸಲಿಕ್ಕಿಲ್ಲ, ಅಯ್ಯೋ ನಮಗೆ ಸಂಬಂಧಪಟ್ಟ ನೋಡ್ತಾ ಕೂತ್ಕೊಳ್ತಾರೆ ಅದನ್ನು. ಇದು ಆ ಪರದೇಶಗಳಲ್ಲೆಲ್ಲ ಯಾಕೆ ಅಷ್ಟು ಬೆಳೀತಾ ಇರದಿದ್ದಂದರೆ ಈ ಪ್ರಜ್ಞೆ ಅವರಲ್ಲಿ, ಪ್ರಕೃತಿಯ ಮೇಲೆ ಪ್ರೀತಿ ಇರಲಿ, ಪ್ರಕೃತಿ ನಮಗೆ ನಮ್ಮ ಪ್ರತಿಷ್ಠೆ, ನಮ್ಮ ಸ್ಥಾನಮಾನ, ನನ್ನ ಬಟ್ಟೆ ಹಾಳಾಗ್ತದೆ, ನನಗೆ ಅದು ಅವಮಾನ ಅನ್ನುವಂತಹ ರೀತಿಯಲ್ಲಿ ನಾವು ಇರುವ ಕಾರಣವೇ ನಮ್ಮ ಪರಿಸರ ಜಾಗೃತಿ ಇಲ್ಲ. ಮತ್ತೆ ನಮ್ಮ ಯುವಕರು ಅದು ಮತ್ತೆ ಜವಾಬ್ದಾರಿ ತಗೊಳ್ತಾ ಇಲ್ಲ. ಬೆಳೆದ ಹಾಗೆ ಅವರದ್ದೇ ಒಂದು ಪ್ರತಿಷ್ಠೆಯಲ್ಲೇ ಅವ್ರು ಸಾಕ್ತಾ ಇರ್ತಾರೆ. ಅದುವೇ ಈ ದುರಂತಗಳಿಗೆ ಕಾರಣ. ಈ NSS, NCC ಇದನ್ನೆಲ್ಲ ಆ ಮಕ್ಕಳಲ್ಲಿ ಬೆಳೆಸಿ ಯಶಸ್ಸನ್ನು ಪಡೆದರೆ ನಮ್ಮ ದೇಶ ರಾಮರಾಜ್ಯ ಅಲ್ಲ, ಅದಕ್ಕಿಂತಲೂ ಒಳ್ಳೆಯ, ನಾನು ಇದೇ ಮಾತನ್ನು ಮೊದಲು ಹೇಳಿದ್ದೆ, ಆಗುವುದರಲ್ಲಿ ಸಂಶಯ ಇಲ್ಲ. ಅಪ್ಪ ಅಮ್ಮಂದಿರು ಗೌರವದಿಂದ ಬದುಕಲಿಕ್ಕೆ ಸಾಧ್ಯ ಉಂಟು. ಯಾವ ಅಪ್ಪ ಅಮ್ಮಂದಿರು ವೃದ್ಧಾಶ್ರಮಕ್ಕೆ ಸೇರುವಂತ ಸ್ಥಿತಿ ಬರುವುದೇ ಇಲ್ಲ. ಆ ಮಕ್ಕಳಿಗೆ ಆ ರೀತಿಯಾದ ಸಂಸ್ಕಾರವನ್ನು ಕೊಡಬೇಕು. ನಾವು ತರಗತಿಯಲ್ಲಿ, ಮನೆಯಲ್ಲಿ ಎಲ್ಲ ಆ ರೀತಿಯ ಸಂಸ್ಕಾರ ಬಂದರೆ ಖಂಡಿತವಾಗಲೂ ನಾವು ಪ್ರೀತಿಯಿಂದ ನಮ್ಮ ಸಮಾಜವನ್ನು ಸಂತೋಷದಿಂದ ಇರುವುದನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ನಮಸ್ಕಾರ ಸರ್. ಸಂತೋಷ. ಎಲ್ಲರೂ ಬೆಳೆಯಿರಿ, ಎಲ್ಲರೂ ಸುಶಿಕ್ಷಿತರಾಗಿರಿ, ಎಲ್ಲರೂ ಜ್ಞಾನವಂತರಾಗಿರಿ, ಎಲ್ಲರೂ ಪ್ರತಿಯೊಂದು ಒಂದು ಸಂಸ್ಕಾರವಂತರಾಗಿರಿ ಎಂಬ ಆಶಯದೊಂದಿಗೆ ಇವತ್ತು ಶಿಕ್ಷಕ ದಿನಾಚರಣೆಯ ಈ ಒಂದು ಸಂದರ್ಭದಲ್ಲಿ ನಡೀತಕ್ಕಂಥ ಸರಣಿ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿ ತಮ್ಮ ಹಲವು ಮಾತುಗಳ ಮೂಲಕ ಹಲವು ವಿಚಾರಗಳನ್ನು ಹಂಚಿಕೊಂಡಂಥ ನಿಮ್ಮೆಲ್ಲರ ಹೆಮ್ಮೆಯ ಕನ್ನಡ ಉಪನ್ಯಾಸಕರು ಹೌದು, ಕವಿಗಳು ಹೌದು, ಸಾಹಿತಿಗಳು ಆದಂತಹ ಶ್ರೀಯುತರಾದ ಮೋಹನ ಕಲ್ಲೂರಾಯರ ಮೋಹನ ರಾಗವನ್ನು ಕೇಳಿದ್ರಲ್ಲ, ಅವರಿಗೆ ಅನಂತ ಧನ್ಯವಾದ. ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಎಲ್ಲ ಶಿಕ್ಷಕರು ಹೆಮ್ಮೆ ಪಟ್ಟುಕೊಳ್ಳಿ, ಒಳ್ಳೆಯದಾಗಲಿ, ಶುಭವಾಗಲಿ, ಮಂಗಳವಾಗಲಿ. ನಮಸ್ಕಾರ.